ಶ್ರೀ ಗುರುಭ್ಯೋ ನಮಃ. ಶ್ರೀ ಪರಮಗುರುಭ್ಯೋ ನಮಃ. ಶ್ರೀಮದಾನಂದತೀರ್ಥ ಭಗವತ್ಪಾದಾಚಾರ್ಯ ಗುರುಭ್ಯೋ ನಮಃ. ಹರಿ ಓಂ. ನಾರಾಯಣಾಯ ಪರಿಪೂರ್ಣ ಗುಣಾರ್ಣವಾಯ ವಿಶ್ವೋದಯ ಸ್ಥಿತಿಲಯೋನ್ನಿಯತಿಪ್ರದಾಯ ಜ್ಞಾನಪ್ರದಾಯ ವಿಬುಧಾಸುರಸೌಖ್ಯ ದುಃಖ ಸತ್ಕಾರಣಾಯ ವಿರತಾಯ ನಮೋ ನಮಸ್ತೆ. ಬುದ್ಧಿರ್ಬಲಂ ಯಶೋಧೈರ್ಯಂ ನಿರ್ಭಯತ್ವಂ ಅರೋಗತ ಅಜಾಡ್ಯಂ ವಾಕ್ಪಟುತ್ವಂ ಚ ಹನುಮತ್ಸ್ಮರಣಾತ್ ಭವೇತ್. ನಮೋऽस्तु ತಾತ್ವಿಕಾ ದೇವಾಃ ವಿಷ್ಣುಭಕ್ತಿಪರಾಯಣಾಃ. ಭವತಶ್ಚ ಪ್ರಸನ್ನೋऽಹಂ ಭವಂತಶ್ಚ ಕೃಪಾಲವಃ. ಧರ್ಮಮಾರ್ಗೇ ಪ್ರೇರಯन्तु ಭವಂತಃ ಸರ್ವ ಏವ ಹಿ. ಆಪಾದಮೌಲಿಪರ್ಯಂತಂ ಗುरूणाम् ಆಕೃತಿಂ ಸ್ಮರೇತ್ ತೇನ ವಿಘ್ನಾಃ ಪ್ರಣಶ್ಯಂತಿ ಸಿದ್ಧಂತಿ ಚ ಮನೋರಥಾಃ. ಸತ್ಯಾಭಿಜ್ಞಕರಾಧ್ಯೋತ್ತಾನ್ ಪಂಚಾಶತ್ವರಶಭೂಜತಾನ್ ಸತ್ಯಪ್ರಮೋದತೀರ್ಥಾರ್ಯಾನ್ ನೌಮಿನ್ಯಾಯ ಸುಧಾರತಾನ್. ಶಾಸ್ತ್ರೇಷು ಪಾರದೃಶ್ವಾಂ ಶಾಸ್ತ್ರಜ್ಞೇಷು ಸವತ್ಸರಂ ದೀನಭಕ್ತೋದ್ಧಾರಕರಂ ಸತ್ಯಾತ್ಮಾನಂ ಗುರುಂ ಭಜೆ. ಸತ್ಪ್ರಮೋದಸುಗುರು ತಪಪಾದಪದ್ಮಂ ಸಂಚಿಂತಯಾಮಿ ಭಗವಂತ ವಿಮುಕ್ತಿಹೇತೋಃ. ಸುಜ್ಞಾನಭಕ್ತಿಸುವಿರಾಗಮನುಪ್ರದಾಯ ಮಾಂ ವಿಷ್ಣುವಾಯ ಗುರುರಾಟ್ ಪ್ರೇಮಾತ್ಮಶ್ವ. ಶ್ರೀ ಸತ್ಯಪ್ರಮೋದತೀರ್ಥ ಶ್ರೀಪಾದಗುರುಭ್ಯೋ ನಮಃ. ಶ್ರೀ ಶ್ರೀ ಸತ್ಯಾತ್ಮತೀರ್ಥ ಶ್ರೀಪಾದಗುರುಭ್ಯೋ ನಮಃ. ಹರಿ ಓಂ. ವೈದೇಶಮಣಿ ಸತ್ಪಾದ ಸೇವಾಸಂ ಪ್ರಾಪ್ತವೈಭವಾನ್ ಯಾದವಾರ್ಯಾನ್ ಮನಸುಧಾನ್ ಟೀಕಾಕಾರಂ ವಯಂ ನಮಃ. ವ್ಯಾಸರಾಜಸುಭಾಮಾತ್ರಂ ಯಾದವಾರ್ಯ ಸುಪುತ್ರಕಂ ಶ್ರೀನಿವಾಸಗುರುಂ ವಂದೇ ತೀರ್ಥಶಬ್ದಚೂಡಿತಂ ಜ್ಞಾನಕರಚ್ಛೇದಂ ಬುದ್ಧಿಸಂಪತ್ಪ್ರದಾಯಕಂ ನಿತ್ಯಾನವಿಮಲಂ ಶಾಂತಂ ವಿಜಯಕೃತೋಮಜಕೃತ್ಯಮಂಡಲಂ ಮಧ್ಯಸ್ಥಾಃ ಪೂರ್ಣಮೂಲಮತಾಂಬರಃ ವೈಷ್ಣವಾಃ ವಿಷ್ಣುವರ್ಯಾಃ ತನ್ನಮಸ್ಸೇ ನಮಃ. ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಸ್ವಸ್ತಿಸ್ತು ಸತಾಂ. ವಿದುರ ನೀತಿ ನಮ್ಮ ಈ ಎಲ್ಲ ಜಗತ್ತಿಗೆ ಉಪಯುಕ್ತವಾದ ಹಿತವಚನಗಳನ್ನು ನೀಡಿದ ನೀತಿ ಅದು ವಿದುರ ನೀತಿ ಅಂತ ಕರೀತಾರೆ. ಈ ವಿದುರ ನೀತಿ ಬರುವುದು ಶ್ರೀಮನ್ ಮಹಾಭಾರತ ಎಂಬ ದೊಡ್ಡದಾದ ಗ್ರಂಥದಲ್ಲಿ ಬರುವಂತಹದ್ದು. ಮಹಾಭಾರತದ ವೈಶಿಷ್ಟ್ಯವನ್ನ ಹೇಳಬೇಕು ಅಂತಂದ್ರೆ ಜಗತ್ತಿನಲ್ಲಿ ನಡೆಯುವ ಎಲ್ಲ ವಿಷಯಗಳು, ಜಗತ್ತಿನಲ್ಲಿರುವ ಎಲ್ಲದ್ದು ಮಹಾಭಾರತದಲ್ಲುಂಟು. ಮಹಾಭಾರತದಲ್ಲಿ ಇಲ್ಲದೇ ಇರೋದು ಅದು ಎಲ್ಲೂ ಇಲ್ಲವೇ ಇಲ್ಲ. ಅದಕ್ಕೆ ಅಂತಾರೆ ಯದಿ ಹಾಸ್ತಿ ತದನ್ಯತ್ರ ಯನ್ನೇ ಹಾಸ್ತಿ ನ ಕುತ್ರಚಿತ್ ಅಂತಂದು. ಯದ್ ಯಹ ಅಸ್ತಿ, ಎಲ್ಲಿ ಈ ಮಹಾಭಾರತದಲ್ಲಿ ಉಂಟೋ ಅದು ಅನ್ಯತ್ರ ಯನ್ನೇಹ ಅಸ್ತಿ ನ ಕುತ್ರಚಿತ್, ಎಲ್ಲೂ ಕೂಡ ಇಲ್ಲವೇ ಇಲ್ಲ. ಅಂದ್ರೆ ಮಹಾಭಾರತದಲ್ಲಿ ಇಲ್ಲದೇ ಇರತಕ್ಕಂತಹ ವಿಷಯಗಳೇ ಇಲ್ಲ. ಅಂತಹ ಭಾರಿ ದೊಡ್ಡದಾದ ಗ್ರಂಥ ಶ್ರೀಮನ್ ಮಹಾಭಾರತ ಎಂಬ ಗ್ರಂಥ. ಇವತ್ತಿನ ಕಾಲಕ್ಕೆ ಏನಾಗಿದೆ ಅಂತಂದ್ರೆ ಈ ಮಹಾಭಾರತದ ಮೂಲ ಪಾಠ ಅನ್ನೋದು ಸಂದಿಗ್ಧ ಆಗಿಬಿಟ್ಟது. ಇವತ್ತಿನ ಕವಿಗಳು, ನಾಟಕಕಾರರು ಅಥವಾ ಸಾಹಿತಿಗಳು ಅಥವಾ ಇವತ್ತಿನ ದೂರದರ್ಶನ ಮೂಲಕವಾಗಿ
ಅನೇಕ ಕಥೆಗಳನ್ನು ಏನು ತೋರಿಸ್ತಾ ಇದ್ದಾರೆ ಅದೆಲ್ಲ ಕ್ರಿಯೇಟಿವ್ ಮಾಡಿರುವಂತಹದ್ದು. ಅದು ಸಕಪೋಲ ಕಲ್ಪಿತವಾಗಿರ್ತಕ್ಕಂತಹ ಶ್ಲೋಕಗಳು, ಸಕಪೋಲ ಕಲ್ಪಿತವಾದ ವಿಷಯಗಳನ್ನ ತಾವು ಹಾಕ್ತಾ ಇದ್ದಾರೆ. ಹೀಗಾಗಿ ಮಹಾಭಾರತದ ಅಪವ್ಯಾಖ್ಯಾನವನ್ನು ಮಾಡಲಿಕ್ಕೆ ಇವರೆಲ್ಲ ಬಂದಿದ್ದಾರೆ. ಅದನ್ನ ಸರಿಪಡಿಸೋಗೋಸ್ಕರವಾಗಿ, ಸರಿಯಾದ ನಿರ್ಣಯಾತ್ಮಕವಾಗಿರ್ತಕ್ಕಂಥ ನಿರ್ಣಯವನ್ನು ತಿಳಿಸೋಗೋಸ್ಕರವಾಗಿ ಶ್ರೀಮದ್ ಆನಂದ ತೀರ್ಥ ಭಗವತ್ಪಾದಾಚಾರ್ಯರು ಮಹಾಭಾರತ ತಾತ್ಪರ್ಯ ನಿರ್ಣಯ ಎಂಬ ನಿರ್ಣಯಾತ್ಮಕವಾದ ಅದ್ಭುತವಾದ ಗ್ರಂಥವನ್ನು ರಚನೆ ಮಾಡಿಕೊಟ್ಟಿದ್ದಾರೆ ಶ್ರೀಮದ್ ಆನಂದ ತೀರ್ಥ ಭಗವತ್ಪಾದಾಚಾರ್ಯರು. ಮಹಾ ಉಪಕಾರವನ್ನು ಮಾಡಿದವರು ಮಹಾನುಭಾವರು. ಮಹಾಭಾರತದ ತಾತ್ಪರ್ಯ ನಿರ್ಣಯವನ್ನ ಓದ್ತಾ ಇರಬೇಕಾದಾಗ ಇಂಥವರಿಗೆ ಅನುಭವಕ್ಕೆ ಬಂದಿಲ್ಲ ಅಂತ ಇಲ್ಲ, ಅನುಭವಕ್ಕೆ ಬಂದಿದೆ. ಅನುಭವ ವೇದ್ಯರಾದವರು ನಮ್ಮ ನಾಡು ಪಂಡಿತಾಚಾರ್ಯರು ಅದ್ಭುತವಾಗಿ ಒಂದು ಶ್ಲೋಕವನ್ನ ಹೇಳ್ತಾರೆ. ಇತಿಹಾಸ ಪುರಾಣಾಬ್ದೇಹೇ ಭವ ಚಿತ್ರಾದ್ರಿ ಲೋಡನಾಥ ಜಾತಂ ಭಾರತ ತಾತ್ಪರ್ಯ ಸುಧಾಂ ಸನ್ನ ಸೇವತೆ. ಮಹಾಭಾರತ ತಾತ್ಪರ್ಯ ನಿರ್ಣಯವನ್ನ, ಮಹಾಭಾರತವನ್ನ ಓದಿರ್ತಕ್ಕಂಥವರು ಯಾರು ತಾನೇ ಸೇವೆ ಮಾಡಲ್ಲ, ಅದರಲ್ಲಿ ಅಭಿರುಚಿಯನ್ನು ಹುಟ್ಟಿಸಿಕೊಳ್ಳಲ್ಲ ಹೇಳ್ರಿ. ಅಷ್ಟು ಅದ್ಭುತವಾಗಿರ್ತಕ್ಕಂಥದ್ದು. ಅದರಲ್ಲಿ ಪ್ರಕೃತ ನಾವು ಮಹಾಭಾರತ ದೊಡ್ಡ ಗ್ರಂಥ, ಅನೇಕ ಪರ್ವಗಳು, ಅನೇಕ ಪರ್ವಗಳಲ್ಲಿ ಒಂದು ಪರ್ವ ಉದ್ಯೋಗ ಪರ್ವ. ಆ ಉದ್ಯೋಗ ಪರ್ವದಲ್ಲಿ ಪ್ರಜಾಗರ ಎಂಬ ಪರ್ವದ ಇದೆ. ಆ ಪ್ರಜಾಗರ ಪರ್ವದಲ್ಲಿ ಧೃತರಾಷ್ಟ್ರನಿಗೆ ವಿದುರ ಉಪದೇಶ ಮಾಡಿದ್ದನ್ನೇ ವಿದುರ ನೀತಿ ಅಂತ ಕರೀತಾ ಹೋಗ್ತಾರೆ. ಮಹಾಭಾರತದಲ್ಲಿ ಒಂದು ದೊಡ್ಡ ಮಹಾಭಾರತದಲ್ಲಿ ಕೃಷ್ಣ ಅವನು ಪ್ರಧಾನ ಪುರುಷ. ಈ ಕೃಷ್ಣನಿಗೆ ಅತ್ಯಂತ ಪ್ರಿಯರಾದವರಲ್ಲಿ ವಿದುರನು ಒಬ್ಬವನು ಅಂತ ತಿಳಿದುಕೊಳ್ಳಬೇಕು. ವಾಸ್ತವಿಕವಾಗಿ ವಿದುರ ಕೆಳಜಾತಿಯಲ್ಲಿ ಹುಟ್ಟಿದವನಾಗಿದ್ರೂ ಕೂಡ ಅಗ್ರ ಪೂಜೆಯಲ್ಲಿ, ಮತ್ತೆ ಅಗ್ರ ಪೂಜೆ ಅಂತಂದ್ರೆ ಆ ಅಗ್ರ ಪೂಜೆಯನ್ನು ಸ್ವೀಕಾರ ಮಾಡೋದರಲ್ಲಿ, ಅರ್ಥಾತ್ ಈ ವಿದುರನಿಂದಾಗಿ ಅಗ್ರ ಪೂಜಾದಿಗಳನ್ನು ಕೃಷ್ಣ ಸ್ವೀಕಾರ ಮಾಡ್ತಾನೆ. ಅಂತಹ ಒಂದು ಯೋಗ್ಯತೆಯನ್ನ ಭಗವಂತ ಅವನಿಗೆ ಕೊಟ್ಟಿದ್ದಾನೆ. ಯಾಕೆಂದ್ರೆ ನಾವು ಹಿಂದೆಲ್ಲ ಕೇಳಿದ್ದೇವೆ, ಸಭೆಯ ಮಧ್ಯದ ಅರಗಿನ ಮನೆಯಲ್ಲಿ ಪಾಂಡವರನ್ನ ಸುಡುವ ಪ್ರಯತ್ನವನ್ನ ಮಾಡಿದ್ದಾಗಿರಲಿ, ಅಥವಾ ಏಕವಸ್ತ್ರಳಾಗಿರ್ತಕ್ಕಂತಹ ದ್ರೌಪದಿಯನ್ನ ಅವಮಾನ ಮಾಡಬೇಕಾದಾಗ ಭೀಷ್ಮ ದ್ರೋಣಾದಿಗಳೆಲ್ಲ ಬಾಯಿ ಮುಚ್ಕೊಂಡು ಕೂತಿದ್ರು. ಶಾಸ್ತ್ರ ಹೇಳ್ತದೆ, ಅಧರ್ಮ ಮಾಡೋದು ಒಂದು ಕಡೆ ಆದರೆ ಅಧರ್ಮ ನಡೆಯುವಾಗ ತಾಟಸ್ಥ್ಯ ವಹಿಸೋದೇನಿದೆ ಅದು ಮಹಾ ಅಧರ್ಮ ಅಂತ ಹೇಳ್ತಾರೆ. ಧೃತರಾಷ್ಟ್ರ ದುರ್ಯೋಧನಾದಿಗಳಿಗೆ ಎಷ್ಟು ನರಕ ಇದೆಯೋ ಅದಕ್ಕಿಂತ ನರಕದ ದುಃಖ ಧೃತರಾಷ್ಟ್ರಾದಿಗಳಿಗಿದೆ ಅಂತ ಹೇಳ್ತಾರೆ. ಯಾಕಂದ್ರೆ ಮೌನವನ್ನು ತಾಳಿದ್ರಿಂದಾಗಿ ಭೀಷ್ಮ ದ್ರೋಣಾದಿಗಳು ಕೂಡ ಅದರ ಪಾಪಕ್ಕೆ ಭಾಗಿಯಾಗಿದ್ದಾರೆ ಅಂತ ಅದೇ ಮಹಾಭಾರತ. ವಾಸ್ತವಿಕವಾಗಿ ವಿದುರ ಅದನ್ನ ತಡಿಲಿಲ್ಲ, ತಡೆಯುವ ಪ್ರಯತ್ನ ಮಾಡಿದ. ತಡೆಯುವ ಪ್ರಯತ್ನವನ್ನ ಮಾಡಿದ್ರು, ಉದ್ಗಾರವನ್ನು ಎತ್ತಿದ್ರಿಂದಾಗಿ ಮುಂದೆ ಹಸ್ತಿನಾವತಿಗೆ ಕೃಷ್ಣ ಬಂದಾಗ ಭೀಷ್ಮದ್ರೋಣಾದಿಗಳೆಲ್ಲರೂ ಆತಿಥ್ಯಕ್ಕಾಗಿ ಕೃಷ್ಣನನ್ನ ಕರೆದರೆ ಯಾರ ಮನೆಗೂ ಕೃಷ್ಣ ಹೋಗಲಿಲ್ಲ. ಕೇವಲ ವಿದುರನ ಮನೆಗೆ ಹೋದ ಕಾರಣ ವಿದುರ ಅಷ್ಟು ನೀತಿವಂತ ಅನ್ನೋ ಉದ್ದೇಶಕ್ಕಾಗಿ. ವಿದೂರ ಅಂತ ಕರೀತಾರೆ. ಯಾಕೆ ವಿದೂರ? ಎರಡು ರೀತಿಯಾಗಿ ಪದಚ್ಛೇದವನ್ನ ಮಾಡಿ ಅರ್ಥವನ್ನ ಮಾಡಿಕೊಳ್ಳಬಹುದು. ವಿದುರ, ವಿದು ಅನ್ನೋ ಶಬ್ದಕ್ಕೆ ಜ್ಞಾನ ಅಂತ ಅರ್ಥ ಇದೆ. ವಿದಜ್ಞಾನಿ ಅನ್ನತಕ್ಕಂತಹ ಧಾತು ಕ್ರಿಯಾಪದ. ರ ಅಂದ್ರೆ ರತಿ, ಜ್ಞಾನದಲ್ಲಿ ರತಿ ಉಳ್ಳವನಾಗಿದ್ದರಿಂದಾಗಿ ಅವನನ್ನ ವಿದುರ ಅಂತ ಕರೀತಾರೆ. ಇದನ್ನ ಶ್ರೀಮದ್ ಆಚಾರ್ಯರು ತಮ್ಮ ಭಾಷ್ಯದಲ್ಲೂ ಕೂಡ ಒಂದು ಅಂದುಕೊಂಡು, ಅವನು ಹುಟ್ಟುವಾಗನೇನೆ ಮಹಾಜ್ಞಾನಿಯಾಗಿ ಹುಟ್ಟಿದ್ದಾನೆ ಅಂತ ಹೇಳಿ. ವಿದೂರಾದೀನಾಂತೂ ಉತ್ಪನ್ನ ಜ್ಞಾನತ್ವಾತ್ ಕಶ್ಚಿತ್ ವಿಶೇಷ ಅಂತ ಹೇಳಿ ಮತ್ತೆ ಸೂತ್ರ ಭಾಷ್ಯದಲ್ಲಿ ಆಚಾರ್ಯರು ಅಂದುಕೊಂಡು. ಹೀಗಾಗಿ ವಿದುರ ಹುಟ್ಟುವಾಗಲೇ ಮಹಾಜ್ಞಾನಿ. ಮಹಾಭಾರತದಲ್ಲಿ ಒಬ್ಬ ಜ್ಞಾನಿ ಅಂತಂದ್ರೆ ಅವನು ವಿದುರ.
ಈ ರೀತಿಯಾಗಿ ಒಂದು ಪದಚ್ಛೇದ ಆದರೆ ಅಥವಾ ವಿಧೂರ ಅಂತಲೂ ಕರೀಬಹುದು. ವಿಧೂರ ಅಂತಂದ್ರೇನು? ಅನ್ಯಾಯ, ಅಧರ್ಮ ಇವುಗಳಿಂದಾಗಿ ವಿಧೂರ, ಅರ್ಥಾತ್ ಯಾವಾಗಲೂ ದೂರದಲ್ಲಿರ್ತಕ್ಕಂಥವನಾಗಿದ್ದರಿಂದಾಗಿ ಅವನನ್ನು ವಿದೂರ ಅಂತ ಕರೀತಾರೆ ಅಂತ ಹೇಳಿ ಈ ರೀತಿಯಾಗಿ ಅಂದದ್ದುಂಟು. ವಿದುರನ ಬಗ್ಗೆ ವಾಸ್ತವಿಕವಾಗಿ ವಿದುರನ ನೀತಿ ಹೇಳಲಿಕ್ಕೆ ನಮಗೆ ಇಲ್ಲಿ ಹೇಳಿದ್ದು. ವಿದುರನ ನೀತಿ ಬರಲಿಕ್ಕೆ ಕಾರಣ ಏನು ಅಂತಂದ್ರೆ, ಈ ಏಕವಸ್ತ್ರಳಾಗಿರ್ತಕ್ಕಂಥ ದ್ರೌಪದಿಗೆ ಅವಮಾನ ಆಯಿತು, ಉದ್ಗಾರನಗರ ಎಲ್ಲವೂ ಆಯಿತು. ಕೊನೆಗೆ ವನವಾಸವನ್ನ ಅನುಭವಿಸಿ ಬಂದರು. ವನವಾಸ ಆಯಿತು, ಅಜ್ಞಾತವಾಸ ಆಯಿತು ಪಾಂಡವರು. ಇನ್ನು ಮುಂದೆ ಅವರು ಇಲ್ಲಿ ಬಂದ್ಬಿಡ್ತಾರೆ. ಅಂದ್ರೆ ಈ ಯುದ್ಧಕ್ಕಾಗಿ ಸಿದ್ಧರಾಗಿದ್ದಾರೆ ಎಲ್ಲರೂ ಪಾಂಡವಾದಿಗಳು. ಈ ಒಂದು ಸಂದರ್ಭದಲ್ಲಿ ಧೃತರಾಷ್ಟ್ರನಿಗೆ ತವಕ, ಎಲ್ಲಿ ನಮ್ಮ ಮಕ್ಕಳ ಕಡೆಯಿಂದಾಗಿ ಸಂಪತ್ತು ಮತ್ತೆ ಕಸಿದು ಹೋಗುತ್ತೋ, ಕೈಬಿಟ್ಟು ಹೋಗುತ್ತೋ ಅಥವಾ ಭಯ ಧೃತರಾಷ್ಟ್ರನಿಗೆ ಶುರುವಾಯಿತು. ಹೀಗಾಗಿ ಧೃತರಾಷ್ಟ್ರ ಏನ್ ಮಾಡ್ತಾನೆ ಅಂತಂದ್ರೆ, ಸಂಜಯನನ್ನ ಕರೆದು ಹೇಳ್ತಾನೆ, ಈಗ ಪಾಂಡವಾದಿಗಳಿಗೆ ನನ್ನ ಮಗ ಅಂತೂ ದುರ್ಯೋಧನ ಮಹಾದುಷ್ಟ, ನನ್ನ ಮಾತೇ ಕೇಳಲ್ಲ. ಆದ್ರೆ ಪಾಂಡವರು ಸ್ವಾಭಾವಿಕವಾಗಿ ಒಳ್ಳೆಯವರು, ಸ್ವಾಭಾವಿಕವಾಗಿ ಮತ್ತೆ ಒಳ್ಳೆಯ ಗುಣವನ್ನ ಹೊಂದಿರತಕ್ಕಂಥವರು. ಹೀಗಾಗಿ ಅವರಿಗೆ ಹೇಳಿದರೆ ತಿಳುವಳಿಕೆಯಲ್ಲಿ ತಿಳಿದುಕೊಳ್ತಾರೆ. ಅಷ್ಟೇ ಅಲ್ಲ, ಅವರಿಗೆ ಈ ಕಾಡಿನಲ್ಲಿ ವಾಸ ಮಾಡುವುದು ಅಭ್ಯಾಸ ಆಗಿದೆ. 12 ವರ್ಷ ವನವಾಸ, 1 ವರ್ಷ ಅಜ್ಞಾತವಾಸವನ್ನು ಮಾಡಿದ್ದಾರೆ ಅಂತಂದ್ರೆ ಅವರಿಗೆ ವಾಸ ಮಾಡೋದು ಏನು ತುಂಬಾ ಕಷ್ಟ ಏನಲ್ಲ. ಹಾಗೆ ಇದ್ಕೊಂಡ್ಬಿಡ್ಲಿ, ಅವ್ರು ಹಾಗೆ ಅಲ್ಲೇ ಉಳ್ಕೊಂಡ್ಬಿಟ್ರೆ ದುರ್ಯೋಧನಾದಿಗಳ ಜೊತೆಗೆ ಯುದ್ಧಕ್ಕಾಗಿ ಬರಲ್ಲ. ಅವಾಗ ಏನಾಗ್ತದೆ ಅಂತಂದ್ರೆ ಸಂಪತ್ತು ಹಾಗೆ ಉಳಿಯಬಹುದು. ಹೀಗಾಗಿ ಈ ವಿಚಾರವನ್ನ ನೀನು ತಿಳಿಸಿ ಬಾ ಅಂತ ತಿಳ್ಕೊಂಡು ಧೃತರಾಷ್ಟ್ರ, ನೋಡ್ರಿ ಅವನ ಹೆಸರಲ್ಲೇ ಒಂದು ವಿಚಿತ್ರವಾಗಿರ್ತಕ್ಕಂಥ ಧೃತರಾಷ್ಟ್ರ, ಪಾಂಡುರಾಜನ ಮಕ್ಕಳಿಗೆ ಪಾಂಡವರಿಗೆ ಕೊಡಬೇಕಾದ ರಾಷ್ಟ್ರವನ್ನ ಹಿಡಿದುಕೊಂಡು ಕೂತಿದ್ರಿಂದಾಗಿ ಅವನಿಗೆ ಧೃತ ರಾಷ್ಟ್ರ ಅಂತ ಬಂತು. ಅವನ ಹೆಸರಿನಲ್ಲೇ ಇದೆ, ರಾಷ್ಟ್ರವನ್ನ ಧೃತ ಹಿಡ್ಕೊಂಡಿದ್ದಾನು. ಈ ಧೃತರಾಷ್ಟ್ರ ಈ ರೀತಿಯಾಗಿ ಆಲೋಚನೆಯನ್ನ ಮಾಡಿದ. ಒಂದು ವಿಚಾರ ನಾನು ನಿಮಗೆ ಹೇಳಬೇಕಿತ್ತು. ವಿದುರನ ಆತಿಥ್ಯವನ್ನ ಹಸ್ತಿನಾವತಿಗೆ ಬಂದಾಗ ಕೃಷ್ಣ ಸ್ವೀಕಾರ ಮಾಡಿದ ಅಂತ ಹೇಳಿ, ಕೃಷ್ಣ ಹಸ್ತಿನಾವತಿಗೆ ಬಂದಾಗ ದುರ್ಯೋಧನ ಕರೆದ. 2 ಕಾರಣದಿಂದ ಕರೀತಾನೆ. ಒಂದು, ಕೃಷ್ಣನನ್ನ ನಾವು ಒಳಗೆ ಹಾಕೊಂಡ್ಬಿಟ್ರೆ ಕೆಲಸ ಎಲ್ಲ ಸುಲಭವಾಗ್ತದೆ, ಪಾಂಡವರು ಯುದ್ಧಕ್ಕಾಗಿ ಬರಲ್ಲ, ಇದು ಒಂದು ವಿಚಾರ. ಎರಡನೇದ್ದು, ಕೃಷ್ಣ ಒಂದು ರೀತಿಯಲ್ಲಿ ನೋಡ್ತಾ ಹೋದ್ರೆ ಬೀಗ ಆಗ್ತಾನೆ. ಬೀಗ ಅಂದ್ರೆ ಈ ಬೀಗ ಅಲ್ಲ, ಬೀಗದ ಕೈ ಬೀಗ ಅಲ್ಲ, ಬೀಗರು ಆಗ್ತಾರೆ. ಯಾಕೆಂದ್ರೆ ದುರ್ಯೋಧನನ ಮಗಳನ್ನ ಸಾಂಬ ಮದುವೆ ಆಗಿದ್ದಾನೆ, ಕೃಷ್ಣನ ಮಗ ಸಾಂಬ ವಿವಾಹ ಆಗಿದ್ದಾನೆ. ಹೀಗಾಗಿ ಒಂದು ಅರ್ಥದಲ್ಲಿ ದುರ್ಯೋಧನ ಮತ್ತು ಕೃಷ್ಣನಿಗೆ ಬೀಗ ಆದ, ಬೀಗರು. ಅವನು ಮನೆಗೆ ಬಂದ್ರೆ ಇಲ್ಲೇ ಉಪಚಾರ ಮಾಡ್ತೀನಿ ಬಾ ಅಂದ್ಕೊಂಡು ಹಸ್ತಿನಾವತಿಗೆ ಕೃಷ್ಣ ಬಂದಾಗ ದುರ್ಯೋಧನ ಕರೆದಿದ್ದಾನೆ. ಅವಾಗ ಕೃಷ್ಣ ಅದ್ಭುತವಾದ ಮಾತನ್ನಂತಾನೆ. ಏನು ಅಂತಂದ್ರೆ, ನೋಡಪ್ಪ, ಊಟಕ್ಕೆ ಒಬ್ಬರ ಮನೆಗೆ ಹೋಗಬೇಕು ಅಂತಂದ್ರೆ 2 ಕಾರಣ. ಮೊದಲೇದ್ದು, ಅತಿ ಪ್ರೀತಿಯ ಆಮಂತ್ರಣವನ್ನು ಕೊಡಬೇಕು ಅಥವಾ ಅವರ ಪ್ರೀತಿಗಾಗಿ ನಾವು ಹೋಗಬೇಕು, ಇದು ಒಂದು ಕಾರಣ. ಅಥವಾ ಇವನಿಗೆ ಹಸಿವೆ ಇರಬೇಕು ಅಥವಾ ಅನ್ನದ ಕೊರತೆ ಇರಬೇಕು, ಅಂದ್ರೆ ಮಾತ್ರ ಒಬ್ಬರ ಮನೆಗೆ ಊಟಕ್ಕಾಗಿ ಹೋಗ್ತಾನೆ. ಆದ್ರೆ ದುರ್ಯೋಧನ ಕರಿಬೇಕಾದಾಗ ಅವನಲ್ಲಿ ಪ್ರೀತಿಯೂ ಇಲ್ಲ, ಇವನಿಗೆ ಅನ್ನದ ಕೊರತೆಯೂ ಇಲ್ಲ ಕೃಷ್ಣನಿಗೆ. ಅದಕ್ಕೆ ಅಂತಾರೆ, ನ ಸಂಪ್ರೀಯಸೇ ರಾಜನ್ ನ ಚೈವ ಅಪಗತಾವಯಂ ಅಂತ ಅಂದಿದ್ದಾನೆ ಕೃಷ್ಣ. ನನಗೆ ನೀನು ಪ್ರೀತಿಯಿಂದ ಆಮಂತ್ರಣವೂ ಕೊಡ್ತಾ ಇಲ್ಲ, ನನಗೆ ಹಸಿವಿನ ಕೊರತೆಯೂ ಇಲ್ಲ. ಹೀಗಾಗಿ ನಿನ್ನ ಈ ಉಪಚಾರವನ್ನು ನಾನು ಸ್ವೀಕಾರ ಮಾಡುವುದಿಲ್ಲ ಅಂತ ಹೇಳಿ ಕೃಷ್ಣ ಹೇಳ್ತಾನೆ. ಈ ಕೃಷ್ಣ ಹೇಳಿದಾಗ ಭೀಷ್ಮದ್ರೋಣಾದಿಗಳಿಗೆ ಸ್ವಲ್ಪ ಆನಂದ ಆಯ್ತು. ಯಾವ ಆನಂದ ಅಂತಂದ್ರೆ, ಈಗ ನೋಡ್ರಿ, ಈ ಕೆಲವೊಂದು ಸಂದರ್ಭಗಳಲ್ಲಿ ಈ ಲಾಟ್ರಿ ಎಲ್ಲ ತಗೋತಾ ಇರ್ತಾರಲ್ಲ, ಮೊದಲಿನ ಕಾಲದಲ್ಲಿ, ಇವತ್ತಿನ ಕಾಲ ಪ್ರಸಕ್ತಿ ಇಲ್ಲ.
ಒಂದು ಇಬ್ರು ಮೂರು ಜನ ನಿಂತ್ಕೊಂಡಿದ್ರು ಅಂತಂದ್ರೆ ಅವ್ರದ್ದು ಒಂದೇ ಸೀರಿಯಲ್ ಪ್ರಕಾರ ಬಂದಿತ್ತು 69, 70, 71 ಬಂದಿದೆ ಅಂತ ಇಟ್ಕೊಳ್ಳಿ ಸುಮ್ಮನೆ ತಾತ್ಪರ್ಯ. ಅದು ಬಂದಾಗ ಅದು ಕೊನೆಯದು 69 ನಂಬರ್ ಬರದೇ ಇದ್ರೆ ಹಾಗಾದ್ರೆ 70 ಬರ್ಬೋದು ಅಂತ ಮುಂದಿನ ಒಂದು ಆಶಾವಾದಿ. ಅದು ಬರದೇ ಇದ್ರೆ ಮುಂದಿನವರಿಗೆ 71 ಸೀರಿಯಲ್ ನಂಬರ್ ಇದ್ದವನಿಗೆ ಅವನಿಗೆ ಬರುತ್ತೇನೋ ಒಂದು ಆಶಾ. ಹಾಗೆ ದುರ್ಯೋಧನನ ಆತಿಥ್ಯವನ್ನ ಸ್ವೀಕಾರ ಮಾಡದೇ ಇದ್ದಾಗ ಭೀಷ್ಮದ್ರೋಣಾದಿಗಳಿಗೆ ಒಂದು ಇಚ್ಛೆ ಏನಾಯ್ತು ಅಂದ್ರೆ, ದುರ್ಯೋಧನ ಆತಿಥ್ಯ ಸ್ವೀಕಾರ ಮಾಡಲಿಲ್ಲ, ನನ್ನ ಆತಿಥ್ಯ ಸ್ವೀಕಾರ ಮಾಡಬಹುದು ಕೃಷ್ಣ ಅನ್ನುವ ವಿಚಾರ ಅವರ ಮನಸ್ಸಿಗೆ ಬಂತಂತೆ. ವಾಸ್ತವಿಕವಾಗಿ ಅವರು ಕೃಷ್ಣನನ್ನ ಕರೀಲಿಲ್ಲ, ಕೈ ಮುಗಿದು ನಿಂತುಕೊಂಡಿದ್ದಾರೆ, ಬದ್ಧಾಂಜಲರಾಗಿದ್ದಾರೆ. ಕೈ ಮುಗಿದು ನಿಂತ್ಕೊಂಡು ನಮ್ಮ ಮನೆಗೆ ಆತಿಥ್ಯಕ್ಕೆ ಬರ್ರಿ ಅನ್ನೋ ಭಾವನೆಯಿಂದಾಗಿ ಕಣ್ಣಿನಿಂದಾಗಿ ಕರೀತಾ ಇದ್ದಾರೆ. ಆದರೆ ಕೃಷ್ಣ ಅವರ ಆತಿಥ್ಯವನ್ನು ಸ್ವೀಕಾರ ಮಾಡಲಿಲ್ಲ. ಕಾರಣ ಹಿಂದೆ ನಡೆಯುವ ಅಧರ್ಮ ಅನ್ಯಾಯ ನಡೀಬೇಕಾದಾಗ ತಾಟಸ್ಥ್ಯವನ್ನ ನ್ಯೂಟ್ರಲ್ ಪಾಲಿಸಿದ್ರಿಂದಾಗಿ ಮತ್ತೆ ಅವರ ಆತಿಥ್ಯವನ್ನ ಕೃಷ್ಣ ಸ್ವೀಕಾರ ಮಾಡಲಿಲ್ಲ ಅಂತ ಹೇಳಿ ಅಂತಾರೆ. ಆದರೆ ವಿದುರನ ಆತಿಥ್ಯವನ್ನ ಸ್ವೀಕಾರ ಮಾಡಿದ್ದು. ಈ ವಿದುರದ ನೀತಿ ಎಷ್ಟು ಅದ್ಭುತವಾದದ್ದು ಅಂತಂದ್ರೆ, ಒಟ್ಟಾರೆ ಸಮಯ ಕಡಿಮೆ ಉಂಟು, ಆದರೂ ನಾವು ಅಂತ ಇರ್ತೇವೆ ನೋಡಿ, ಸಮುದ್ರ ಸ್ನಾನ ಮಹಾಕ್ಯ ಕರ್ಮ ಕರಿಷ್ಠೆ ಅಥವಾ ಗಂಗಾ ಸ್ನಾನ ಮಹಾಕ್ಯ ಕರ್ಮ ಕರಿಷ್ಠೆ. ಕಾವೇರಿ ನದಿ ಹೋದಾಗ ಕಾವೇರಿ ಸ್ನಾನ ಮಾಡ್ತೀವಿ ಸಂಕಲ್ಪ ಮಾಡ್ತೀವಿ. ಈ ಕಾವೇರಿ ಸ್ನಾನವೋ ಗಂಗಾ ಸ್ನಾನವೋ ಅಥವಾ ಸಮುದ್ರ ಸ್ನಾನವೋ ಒಂದು ಸಂಕಲ್ಪ ಮಾಡಿದಾಗ ಸಮುದ್ರದ ಎಲ್ಲ ನೀರು ನನ್ನ ದೇಹಕ್ಕೆ ತಾಗ್ತದ? ಗಂಗಾ ನದಿಯ ನೀರು ಪ್ರತಿಯೊಂದು ಹನಿಯೂ ನನ್ನ ದೇಹಕ್ಕೆ ತಟ್ಟತ್ತ? ಇಲ್ಲ. ಆದ್ರೆ ಯಾವುದೋ ಏಕದೇಶದಲ್ಲಿ ಈ ಕಾವೇರಿ ನದಿ ಸ್ನಾನಕ್ಕೆ ಹೋದಾಗ ಶ್ರೀರಂಗಪಟ್ಟಣಕ್ಕೆ ಹೋದ್ರೆ ಆ ಒಂದು ಏಕದೇಶದಲ್ಲಿ ನನ್ನ ಬಾಡಿ ಸೈಜ್ ಎಷ್ಟಿದೆ, ಒಂದು 6 ಹೀಗೆ ಉದ್ದ 6 ಅಗಲ 2 ಅಂತ ಇಟ್ಕೊಂಡು ಇಷ್ಟೇ ಸೈಜ್, ಅಷ್ಟೇ ಮುಳುಗ್ತಾನೆ, ಅಷ್ಟೇ ನೀರು ಟಚ್ ಆಗತ್ತೆ ನಮ್ಮ ದೇಹಕ್ಕೆ. ಆದ್ರೆ ಹೇಳುವಾಗ ನಾನು ಕಾವೇರಿ ಸ್ನಾನವನ್ನು ಮಾಡ್ತೀನಿ, ಸಂಕಲ್ಪ ಮಾಡ್ತೇನೆ. ಸ್ನಾನ ಮುಗಿಸಿ ಮನೆಗೆ ಹೋಗಿ ನಾನು ಈ ಬಾರಿ ಮಾಘ ಸ್ನಾನವನ್ನ ಕಾವೇರಿಯಲ್ಲಿ ಮಾಡಿದೆ, ಕಾವೇರಿ ಸ್ನಾನ ಮಾಡಿದೆ ಎಂದಂತಾನೆ. ಕಾವೇರಿ ಸ್ನಾನ ಮಾಡಿದೆ ಅಂದ್ರೆ ಸಂಪೂರ್ಣ ಕಾವೇರಿ ನೀರೆಲ್ಲ ಅವನ ಮೈ ಮೇಲೆ ಬಿತ್ತು ಅಂತ ಅರ್ಥ ಅಲ್ಲ, ಸಮುದ್ರದ ಎಲ್ಲಾ ನೀರು ಅವನಿಗೆ ದೇಹಕ್ಕೆ ಟಚ್ ಆಯ್ತು ಅಂತ ಅರ್ಥ ಅಲ್ಲ. ಹಾಗೆ ವಿದುರ ನೀತಿಯನ್ನು ಕೇಳ್ತಾ ಇದ್ದೇವಿ, ಭಾಗವತ ಕೇಳ್ತಾ ಇದ್ದೇವಿ. ಸಪ್ತಮ 7 ದಿನಗಳಲ್ಲಿ 12 ಸ್ಕಂದದ ಭಾಗವತವನ್ನ ಪರೀಕ್ಷಿತ ಮಹಾರಾಜರು ಕೇಳಿದ್ರು ಅಂತೇಳಿ ಇವತ್ತಿನ ಕಾಲದಲ್ಲೂ ಕೂಡ ಸಪ್ತಾಹ ಕ್ರಮದಲ್ಲಿ ಭಾಗವತ ನಡೀತಾ ಇದೆ. 1 hour ಅಥವಾ 1.5 hour ಪ್ರವಚನ ಇರ್ತದೆ. 1.5 ಗಂಟೆ ಪ್ರವಚನವನ್ನ ಕೇಳಿ ನಾವು 7 ದಿವಸ ಸಪ್ತಾಹ ಕ್ರಮದಲ್ಲಿ ನಾವು ಪರೀಕ್ಷಿತರಂತೆ ಕೇಳಿದ್ವಿ ಅಂತ ಅನ್ಕೊಂಡಿರ್ತೇವೆ ಅಷ್ಟೇ. ವಾಸ್ತವಿಕವಾಗಿ ಪರೀಕ್ಷಿತ ಮಹಾರಾಜ ಪ್ರಾಯೋಪವೇಶಕ್ಕೆ ಕುಳಿತುಕೊಂಡು ಸತತವಾಗಿ ಅನವರತ 24/7 ಆ ರೀತಿಯಾಗಿ 7 ದಿವಸ ಸತತವಾಗಿ ಭಾಗವತವನ್ನು ಶ್ರವಣ ಮಾಡಿದ. ಆ ರೀತಿಯಾಗಿ ನಮಗೆ ಮಾಡ್ಲಿಕ್ಕೆ ಆಗಲ್ಲ. ಹಾಗೆ ಭಾಗವತವನ್ನ ಕೇಳಿದ್ವಿ, ಸಮಗ್ರ ಭಾಗವತ ಕೇಳಿದ್ವಿ ಅಂತಂದ್ರೆ ಎಷ್ಟೆಷ್ಟು ಸಮಯಕ್ಕೆ ವಿಷಯಕ್ಕೆ ಬದ್ಧವಾಗಿ ಎಷ್ಟು ಬೇಕೋ ಅಷ್ಟು ವಿಷಯಗಳನ್ನು ಮಾತ್ರ ನಾವು ತಿಳಿತಾ ಹೋಗ್ತೀವಿ. ಪ್ರತಿಯೊಂದು ಶ್ಲೋಕದ ಅನುವಾದವನ್ನ, ಪ್ರತಿಯೊಂದು ಶ್ಲೋಕದ ವಿಚಾರವನ್ನು ಎಲ್ಲಿ ತಿಳಿತೀವಿ. ಆದ್ರೆ ಭಾಗವತ ಕೇಳಿದ್ವಿ ಅಂತಂದ್ರೆ, ಮಹಾಭಾರತ ಎಂತಹ ಬೃಹತ್ತಾದ ಗ್ರಂಥ, ಅದನ್ನ ಶ್ರವಣ ಮಾಡ್ತೀವಿ ಅಂತಂದ್ರೆ ಇವತ್ತು ನಾವು ಕೇಳಿಕೆ ಕುಳಿತಿರುವಂತಹದ್ದು ಕೂಡ ವಿದುರ ನೀತಿ. ಉದ್ಯೋಗ ಪರ್ವದಲ್ಲಿ ಬರತಕ್ಕಂತಹ ಪ್ರಜಾಗರ ಅಂತ ಪರ್ವದಲ್ಲಿ ಬರುವಂತಹದ್ದು, ಇದು 8 ಅಧ್ಯಾಯಗಳ ವಿದುರ ನೀತಿ ಉಂಟು. ಸುಮಾರು ನಾವು ಕೌಂಟ್ ಮಾಡಿದ್ರೆ 600 ಶ್ಲೋಕದಷ್ಟು ವಿಷಯಗಳ ಉಪದೇಶವನ್ನ ವಿದುರ ಧೃತರಾಷ್ಟ್ರನಿಗೆ ಮಾಡ್ತಾನೆ. ನಾವು ದಿವಸಕ್ಕೆ 20-50 ಶ್ಲೋಕ ಹೇಳಿದ್ರೂ ನಮ್ದು ಮುಗಿಯಲ್ಲ, 600 ಶ್ಲೋಕ ರೀಚ್ ಆಗುತ್ತೆ. ಆದ್ರೆ ಕೊನೆಗೆ ಏನಾಗ್ತದೆ ಅಂತಂದ್ರೆ, ಮತ್ತೆ ಶಾಕಾಂಬರಿ ಮಠದಲ್ಲಿ ಮೊನ್ನೆ ಒಂದು 3-4 ದಿನಗಳು ನಾವು ವಿದುರ ನೀತಿಯನ್ನ ಕೇಳಿದಿವಿ ಅಂತಂದ್ರೆ ಸಂಪೂರ್ಣ 600 ಶ್ಲೋಕ ಕೇಳಿದ್ವಿ ಅಂತ ಅರ್ಥ ಅಲ್ಲ. ಏನೋ ಕೆಲವೊಂದು ಶ್ಲೋಕಗಳನ್ನ, ಮಹತ್ತರವಾದ ವಿಚಾರಗಳನ್ನ ತಿಳಿದುಕೊಂಡ್ವಿ ಅಂತ ಅಷ್ಟೇ ತಿಳ್ಕೊಳ್ಬೇಕು. ಈಗ ಮೂಲ ವಿಷಯಕ್ಕೆ ಬರುವ. ಹೀಗೆ ಧೃತರಾಷ್ಟ್ರ ಸಂಜಯನಿಗೆ ಹೇಗೆ ಕಳಿಸಿದ್ದಾನೆ. ಸಂಜಯ ಧರ್ಮರಾಜನ ಹತ್ರ ಹೋಗಿ, ಪಾಂಡವರ ಹತ್ರ ಧರ್ಮರಾಜನ ಹತ್ರ ಹೋಗಿ ಮಾತನಾಡಿ ಎಲ್ಲ ವಿಷಯವನ್ನು ತಿಳಿದುಕೊಂಡು ಮನೆಗೆ ಬರೋ ಹೊತ್ತಿಗೆ ರಾತ್ರಿ ಆಗಿರ್ತದೆ. ರಾತ್ರಿ ಆದಾಗ ಧೃತರಾಷ್ಟ್ರನಿಗೆ ಕುತೂಹಲ, ಧರ್ಮರಾಜ ಏನ್ ಹೇಳ್ದ ಅನ್ನೋ ಒಂದು ಕುತೂಹಲ ಆಯಿತು. ಕೇಳ್ತಾನೆ, ಏನಪ್ಪಾ ಸಂಜಯ, ನಾ ಹೇಳಿದ್ಯಾ ಧರ್ಮರಾಜನಿಗೆ ಹೇಳ್ದ್ಯಾ?
ಹೇಳಿದೆ ಮಾರಾಯ. ಆದ್ರೆ ಅವನೇನ್ ಹೇಳ್ದ? ಧರ್ಮರಾಜ ನಿನ್ನ ಮಾತಿಗೆ ಪ್ರತಿಯಾಗಿ ಏನು ಉತ್ತರ ಕೊಟ್ಟ ಅಂತ ಕೇಳಿದ್ರೆ ಆಗ ಸಂಜಯ್ ಅಂತಾನೆ, ಈಗ ನನಗೆ ಹೇಳುವಷ್ಟು ಸಮಯ ಇಲ್ಲಪ್ಪ, ಪ್ರಯಾಣ ಮಾಡಿ ಆಯಾಸವಾಗಿದೆ, ನಾಳೆಗೆ ಹೇಳ್ತೇನೆ, ಅದು ಸಭೆಯಲ್ಲಿ ಹೇಳಿಬಿಡ್ತೀನಿ ಅಂತ ತಿಳ್ಕೊಂಡು ಸ್ಟೇಟ್ಮೆಂಟ್ ಕೊಟ್ಬಿಟ್ಟ. ಅಂದ್ರೆ ನಿರ್ಣಯವನ್ನು ಮಾಡ ಸಂಜಯ. ಇದಾದ ಮೇಲೆ ಧೃತರಾಷ್ಟ್ರನಿಗೆ ಚಿಂತೆ ಹೆಚ್ಚಾಯ್ತು. ಇವತ್ತು ನೋಡ್ರಿ, ಈ ಮನುಷ್ಯನಿಗೆ ಕ್ಯೂರಿಯಾಸಿಟಿ ಯಾವತ್ತೂ ತಡ್ಕೊಳಿಕ್ಕಾಗಲ್ಲ ಸಾಮಾನ್ಯವಾಗಿ. ಈ ಯಾರೋ ಒಂದು ವಿಷಯವನ್ನು ಹೇಳಬೇಕು ಅನ್ಕೊಂಡಿರ್ತಾರೆ, ಇವತ್ತು ಹೇಳಲ್ಲ ನಾಳೆ ಹೇಳ್ತೀನಿ ಅಂತಂದ್ರೆ ಸಾಕು, ರಾತ್ರಿ ಎಲ್ಲ ಅದೇ ಕುರಿತಾ ಇರ್ತದೆ. ಏನೋ ಹೇಳ್ತೇನಂದ್ರೂ ಹೇಳಿಲ್ಲ, ಏನೋ ಹೇಳ್ತೇನಂದ್ಕೊಂಡ್ರೂ ಹೇಳಿಲ್ಲ ಅಂದ್ರೆ ಆ ಚಿಂತೆಯಲ್ಲಿ ನಿದ್ರೆನೇ ಬರಲ್ಲ. ಈಗ ನೋಡ್ರಿ, ಮನುಷ್ಯನಿಗೆ ಈ ಕ್ಯೂರಿಯಾಸಿಟಿ ಅನ್ನೋದು ಹೇಗಿರ್ತದೆ ಅಂತಂದ್ರೆ, ಒಟ್ಟಾರೆ 365 ದಿನಗಳು ಒಂದು ವರ್ಷದಲ್ಲಿ. ಈ ಗಣೇಶ ಚತುರ್ಥಿ, ಭಾದ್ರಪದ ಮಾಸ ಚತುರ್ಥಿ ದಿವಸ ಗಣೇಶ ಚತುರ್ಥಿ ಅವತ್ತು ಚಂದ್ರನ್ ನೋಡಬಾರ್ದು ಅಂತೇಳಿ ಒಂದು ನಿಯಮ ಹೇಳ್ತಾರೆ. ಈ ಚಂದ್ರನ್ ನೋಡಬಾರ್ದು ಅಂತ ಪುರಾಣದಲ್ಲಿ ಬೆಳಿಗ್ಗೆ ಹೇಳಿಬಿಟ್ರೆ ಅವನಿಗೆ ಕ್ಯೂರಿಯಾಸಿಟಿ ಜಾಸ್ತಿ ಆಗಿಬಿಡ್ತದೆ. ನೋಡ್ಬೇಡ ಅಂತಂದಿದ್ದಾರೆ, ಯಾಕೆ ನೋಡಬಾರ್ದು, ಏನಿರ್ಬೋದು? 364 ದಿವಸ ತಲೆನೇ ಕಟ್ಸ್ಕೊಳ್ಳಲ್ಲ ಅವನು. ಆದ್ರೆ ಗಣೇಶ ಚತುರ್ಥಿ ದಿವಸ ಚಂದ್ರ ನೋಡಬಾರ್ದು ಅಂತ ಅಂತಾರೆ ಅಂತಂದ್ರೆ, ಆದ್ರೆ ನೋಡಬಾರ್ದು ಅಂತಂದದ್ದನ್ನ ನೋಡ್ಬೇಕನ್ನುವ ತವಕ, ಬಯಕೆ, ಕ್ಯೂರಿಯಾಸಿಟಿ ಜಾಸ್ತಿ ಆಗತ್ತೆ. ಹಾಗೆ ಇವನಿಗೆ ಆ ಕುತೂಹಲ ತಡಿಲಿಕ್ಕೆ ಆಗ್ತಾ ಇಲ್ಲ, ಅಥವಾ ಅದು ಏನು ಹೇಳಿದ್ರು ಅನ್ನೋ ಚಿಂತೆಯಿಂದಾಗಿ ಪರಿತಪಿಸ್ತಾ ಇದ್ದಲ್ಲಿ ನಿದ್ರೆ ಬರ್ತಾ ಇಲ್ಲ. ಅದಕ್ಕೆ ಈ ಪರ್ವವನ್ನ ಪ್ರಜಾಗರ ಪರ್ವ ಅಂತ ಕರೀತಾರೆ. ಅಂದ್ರೇನು? ರಾತ್ರಿ ಎಚ್ಚೆತ್ತುಕೊಳ್ಳೋದು ಅಂತ ಅರ್ಥ, ಪ್ರಜಾಗರ. ಹೀಗಾಗಿ ಇದನ್ನ ಪರಿಹಾರ ಮಾಡ್ಲಿಕ್ಕೆ ಏನ್ ಮಾಡಬೇಕು? ಹೀಗಾಗಿ ಧರ್ಮ ಕೋವಿದನಾಗಿರ್ತಕ್ಕಂತಹ ಧರ್ಮಿಷ್ಠನಾದ ಎಲ್ಲ ವಿಚಾರವನ್ನ ಅರಿತವನು ಯಾರು ಅಂತಂದ್ರೆ ವಿದುರ. ಅವನು ಕರೆಸ್ರಿ ಅಂತ ತಿಳ್ಕೊಂಡು ಆಜ್ಞೆಯನ್ನು ಮಾಡ್ತಾನೆ. ಒಬ್ಬ ಅವನ ಸೇವಕ ಹೋಗಿ ವಿದುರನಿಗೆ ಹೇಳ್ತಾನೆ. ವಿದುರ ಹೇಳಿದ್ಮೇಲೆ ವಿದುರ ತನ್ನ ಮತ್ತ ಸಹೋದರ ಕರೆದಿದ್ದಾನೆ ಅಂತ ತಿಳ್ಕೊಂಡು ಓಡೋಡಿ ಬರ್ತಾನೆ. ವಿದುರ ಅಯಂ ಪ್ರಾಪ್ತ ರಾಜೇಂದ್ರ ಯುವಶಾಸನಾಥ ದಷ್ಟುಮಿಚ್ಚಂದತಿ ಅದು ತುಂಕರೋದೆ ಪ್ರಸಾದಿ ಮಾ. ನೋಡ್ರಿ, ವಿದುರನ ನೀತಿ ಹೇಳಬೇಕಾದಾಗ, ವಿದುರ ತಾನು ಉಪದೇಶ ಮಾಡಬೇಕಾದಾಗ ಮುಂದೆ ಉಪದೇಶ ಮಾಡ್ತಾನೆ, ಅದ್ಭುತವಾದ ವಿಚಾರಗಳನ್ನೆಲ್ಲ ಹೇಳ್ತಾನೆ. ಈ ಸಾಮಾನ್ಯವಾಗಿ ಏನಾಗ್ತದೆ ಅಂತಂದ್ರೆ, ಯಾರೇ ಏನೇ ಹೇಳಬೇಕಾದಾಗೂ ನಮ್ಮಲ್ಲಿ ಸಂಸ್ಕೃತದಲ್ಲಿ ಮಾತದ, ಉಪದೇಶ ಸಮಯ ಸರ್ವೋಪಿ ಪಂಡಿತ ಅಂತೇಳಿ. ಉಪದೇಶ ಮಾಡಬೇಕಾದಾಗ ಎಲ್ಲರೂ ಪಂಡಿತರಾಗಿಬಿಡ್ತಾರೆ, ಹಾಗೆ ಮಾಡ್ಬೇಕು ಹೀಗೆ ಮಾಡಬೇಕು ಅಂತೇಳಿ. ಸ್ವಯಂ ಆಚರಣೆ ಕೃಷ್ಣಾರ್ಪಣ. ನಮ್ಮಲ್ಲಿ ಏನೋ ಅಂತಾರ, ಬದನೆಕಾಯಿ ತಿನ್ಬೇಡ ಅಂತೇಳಿ ಆಚಾರ ಹೇಳಿ ತಾವೇ ತಿಂತಾ ಇದ್ರು ಅಂತೇಳಿ. ಒಂದು ಪುಟ್ಟ ಮಗು ಇತ್ತು, ಅದಕ್ಕೆ ತುಂಬಾ ಬೆಲ್ಲ ಸಕ್ಕರೆ ತಿನ್ನೋದು, ಅದಕ್ಕೊಂದೇನೋ ಅಪೇಕ್ಷೆ. ತುಂಬಾ ಬೆಲ್ಲ ಸಕ್ಕರೆ ತಿಂತಾ ಇತ್ತು. ತಾಯಿಗೆ ತಿನ್ಬೇಡ ಅಂತ ಎಷ್ಟು ತಾಯಿ ಹೇಳಿದ್ರು ಕೇಳಲ್ಲ, ಬೇಕಾದಷ್ಟು ಉಪದೇಶ ಮಾಡ್ತಾಳೆ ತಾಯಿ, ಅಂದ್ರೆ ಒಟ್ಟಾರೆ ಆ ಮಗು ಕೇಳಲ್ಲ. 8 ವರ್ಷದ ಮಗು ಅಂತ ಇಟ್ಕೊಳ್ರಿ, 8-10 ವರ್ಷದ ಮಗು, ಎಷ್ಟು ಹೇಳಿದ್ರು ಕೇಳಲ್ಲ. ಕೊನೆಗೆ ಒಬ್ಬರು ಗುರುಗಳ ಹತ್ರ ಕರ್ಕೊಂಡು ಹೋಗ್ತಾಳೆ. ಕರ್ಕೊಂಡು ಹೋದ ಮೇಲೆ ಆ ಗುರುಗಳ ಕೈ ಹೇಳ್ದ, ನೋಡ್ರಿ ಗುರುಗಳೇ, ನನ್ನ ಮಗ ಈ ಸಕ್ಕರೆ ಮತ್ತು ಬೆಲ್ಲ ತುಂಬಾ ಸಿಹಿ ಪದಾರ್ಥ ತಿಂತಾನೆ, ಎಷ್ಟು ಹೇಳಿದ್ರು ಬಿಡ್ತಾ ಇಲ್ಲ, ನೀವೊಂದು ಮಾತು ಹೇಳ್ರಿ ಅಂತ ಹೇಳಿ. ಅವಾಗ ಗುರುಗಳು ಅಂತಾರೆ, ಒಂದು 4 ದಿನ ಬಿಟ್ಕೊಂಡು ಬಾರಮ್ಮ, ಅವನಿಗೆ ಹೇಳ್ತೇನೆ ಅಂತ. ಸರಿ ಆಯ್ತು, 4 ದಿವಸ ಬಿಟ್ಟು ಮತ್ತೆ ಹೋಗ್ತಾಳೆ. ಹೋದ ಮೇಲೆ ಅವಾಗ ಅದೇ ಗುರುಗಳು ಉಪದೇಶ ಮಾಡ್ತಾರೆ, ನೋಡಪ್ಪ ಬೆಲ್ಲ ಸಕ್ಕರೆ ತುಂಬಾ ತಿನ್ಬೇಡುವ, ಹೊಟ್ಟೆಯಲ್ಲಿ ಜಂತಾಗತ್ತೆ, ಹುಳ ಆಗತ್ತೆ, ಹೊಟ್ಟೆ ಕೊಯ್ತಾರೆ, ಹಾಗೆ ಹೀಗೆ ಅಂತ ಪಾಪ ಏನೋ ತಿಳಿ ಮಾತುಗಳನ್ನು ಹೇಳಿ ಉಪದೇಶ ಮಾಡ್ತಾರೆ. ಅವನು ಸಕ್ಕರೆ ಬೆಲ್ಲ ತಿನ್ನೋದನ್ನು ಕಡಿಮೆ ಮಾಡಿಬಿಡ್ತಾನೆ, ಬಿಟ್ಟು ಬಿಡ್ತಾನೆ. ತಾಯಿಗೆ ಸಂತೋಷ ಆಯಿತು. ಆದ್ರೆ ಒಂದು ಚಿಂತೆ ತಲೆಯಲ್ಲಿ ಉಳಿತವಳಿಗೆ, ಅಂದ್ರೆ ಇದೇ ಮಾತನ್ನ ಡೇ 1 ಹೇಳ್ಬಿಟ್ಟಿದ್ರೆ ಆ ಪ್ರಸಕ್ತಿನೇ ಇರ್ತಿದ್ದಿಲ್ಲ. 4 ದಿನ ಬಿಟ್ಟು ಬಾ ಅಂತೇಳಿ ಅಂದ್ರಲ್ಲ, ಯಾಕೆ ಈ ಗುರುಗಳು ಈ ಮಾತು ಹೇಳಿದ್ರು ಅಂತ ಚಿಂತೆ ಬಂತಂತ ಅವಳಿಗೆ. ಹೀಗಾಗಿ ಹೋಗಿ ಗುರುಗಳಿಗೆ ಕೇಳಿಬಿಟ್ರು, ಅಲ್ಲ ಇದೇ ಮಾತನ್ನು ನೀವು ಮೊನ್ನೆ 4 ದಿವಸ ಹಿಂದೆ ಬಂದಾಗ ಹೇಳಿದ್ರೆ ಆಗಿ ಹೋಗ್ತಿತ್ತು, ಇವಾಗ ಯಾಕೆ ಹೇಳಿದ್ರಿ ಅಂತ ಕೇಳಿದ್ರೆ, ಅದಕ್ಕೆ ಆ ಗುರುಗಳಂದ್ರು, ನಾನೇ ಬೆಲ್ಲ ಸಕ್ಕರೆ ತುಂಬಾ ತಿಂತಾ ಇದ್ದೆ, ಮಗುವಿಗೆ ಹೇಳುವ ಅಧಿಕಾರ ನನಗೆಲ್ಲಿದೆ ಅಂತ ಅನ್ಸ. ಈಗ ನಾನು ತಿನ್ನೋದು ಬಿಟ್ಟ ಮೇಲೆ ಬೇರೆಯವರಿಗೆ ಹೇಳಿಕ್ಕೆ ಅಧಿಕಾರ ಬರ್ತದೆ. ಹಾಗೆ ವಿದುರ ತಾನು ಉಪದೇಶ ಮಾಡಬೇಕಾದಾಗ, ತಾನು ನಡೆದುಕೊಳ್ಬೇಕಾದಾಗ
ತಾನೇ ಹೇಗೋ ಹಾಗೆ ಇದ್ದು ಬಿಟ್ಟಿದ್ರೆ, ಸರಿಯಾದ ನಡತೆ ಇರಲಿಲ್ಲ ಅಂತಂದ್ರೆ ಮತ್ತೊಬ್ಬರಿಗೆ ಉಪದೇಶ ಮಾಡುವ ಅಧಿಕಾರ ಅವನಿಗೆ ಬರ್ತಾ ಇದ್ದಿದ್ದಿಲ್ಲ. ನಿಜವಾಗಿಯೂ ಮಹಾಧರ್ಮಿಷ್ಠ. ಅದಕ್ಕೆ ಆಚಾರ್ಯ ಭಾಷ್ಯದಲ್ಲಿ ಅವನನ್ನ ಹುಟ್ಟುವಾಗಲೇ ಮಹಾಜ್ಞಾನಿ ಅಂತ ಕರೆದಿದ್ದಾರೆ. ಜ್ಞಾನದಲ್ಲ ರತಿಯುಳ್ಳವನಾಗಿರ್ತಕ್ಕಂಥವನು. ನೋಡ್ರಿ, ಉಪದೇಶ ಮಾಡುವುದಷ್ಟೇ ಅಲ್ಲ, ನಡವಳಿಕೆಯಲ್ಲೂ ಕೂಡ ಇವನು ಆ ರಾಜ್ಯದಲ್ಲಿ ಧೃತರಾಷ್ಟ್ರನ ಅನುಜನಾಗಿದ್ದಾನೆ. ಅವನಿಗೆ ಹೋಗುವ ಅಧಿಕಾರ ಇದೆ. ಆದರೂ ಕೂಡ ದ್ವಾರಪಾಲಕದಲ್ಲಿ ತಾನು ದ್ವಾರದಲ್ಲಿ ನಿಂತ್ಕೊಂಡು ದ್ವಾರಪಾಲಕರಿಗೆ ತಾನು ಬಂದದ್ದನ್ನ ವಿಷಯ ಧೃತರಾಷ್ಟ್ರನಿಗೆ ಮುಟ್ಟಿಸಿ ಅವನ ಅನುಜ್ಞೆಯನ್ನು ಪಡೆದು ಹೋಗ್ತಾನೆ ಅನ್ನೋದು ಒಂದು ನೀತಿ ಅವನ ನಡವಳಿಕೆಯಿಂದಾಗಿ ನಮಗೆ ತಿಳಿದು ಬರ್ತದೆ. ಅದಕ್ಕೆ ಅಂತ ವಾಸ್ತವವಾಚ ವಿದುರಃ ಅಯಂ ಅನುಪ್ರಾಪ್ತ ರಾಜೇಂದ್ರ ಇವ ಶಾಸನ. ನಿಮ್ಮ ಶಾಸನಕ್ಕನುಸಾರವಾಗಿ ಮತ್ತು ವಿದುರ ಬಂದಿದ್ದಾನೆ. ದ್ರಷ್ಟುಮಿಚ್ಛಂತಿ, ನಿಮ್ಮನ್ನ ಕಾಣಬೇಕು ಅಂತ ಬಂದಿದ್ದಾನೆ. ನೀವು ಹೇಳಿದ್ದಕ್ಕಾಗಿ ಬಂದಿದ್ದಾನೆ, ನಾನು ಕರ್ಕೊಂಡು ಬಂದಿದ್ದೀನಿ. ನೀವೇನು ಹೇಳ್ತೀರಿ ಅದನ್ನ ನಾನು ಮಾಡ್ತೀನಿ ಅಂತ ಆ ಒಬ್ಬ ವಾಚ್ಮನ್ ಅಂತ ಸೇವಕ ಹೇಳಿದಾಗ ಧೃತರಾಷ್ಟ್ರ ಅಂತಾನೆ, ಆ ಬಂದಿರತಕ್ಕಂತಹ ಮಹಾ ದೀರ್ಘದರ್ಶಿಯಾದ ಮಹಾಜ್ಞಾನಿಯಾಗಿರ್ತಕ್ಕಂಥ ವಿದುರನಿಗೆ ಯಾವ ಕತ್ತು ನಿಯಮಗಳು ಇಲ್ಲ. ಈ ರಾಜ್ಯದೊಳಗೆ ಪ್ರವೇಶ ಮಾಡಬೇಕಾದಾಗ ಬೇರೆಯವ್ರಿಗೆ ರೂಲ್ಸ್ ಅದ, ಆಜ್ಞೆ ತಗೊಂಡು ಒಳಗೆ ಬರಬೇಕು ಅಂತೇಳಿ. ತನ್ನ ಅಣ್ಣನ ಮನೆಗೆ ಬರಬೇಕಾದಾಗ ಅವನಿಗೆ ಯಾವ ನಿಯಮಗಳಿಲ್ಲ ಅನ್ನಂತ. ಅದಕ್ಕೆ ಪ್ರವೇಶಾಯ ಮಹಾಪ್ರಾಜ್ಞಂ ವಿದುರಂ ದೀರ್ಘದರ್ಶನಂ ಅಹಂನಿ ವಿದುರಾಸ್ಯಸ್ಯ ನಾಕಲ್ಪೋ ಜಾತು ದರ್ಶನೇ. ಅವನಿಗೆ ಯಾವುದೇ ರೀತಿಯಾಗಿರ್ತಕ್ಕಂತಹ ಮತ್ತೆ ಕಟ್ಟುಪಾಡುಗಳು ನಿಯಮಗಳೆಲ್ಲ ಅವಶ್ಯವಾಗಿ ಬರಬಹುದು, ಅವನನ್ನು ಕಳಿಸು ಅಂತ ಹೇಳಿದಾಗ ವಿದುರ ಹೇಗೆ ಬರ್ತಾನೆ ಅಂತಂದ್ರೆ, ಕೈ ಮುಕ್ಕೊಂಡು ಆ ಧೃತರಾಷ್ಟ್ರ ಹತ್ರ ಬರ್ತಾನೆ. ಪ್ರಾಂಜಲಿರು ವಾಕ್ಯಂ ಚಿಂತಯಾಮಾನ್ಮರಾಧಿಪಂ. ಕೈಯನ್ನು ಮುಗಿತಾ ಆ ಧೃತರಾಷ್ಟ್ರನ್ನು ನೋಡ್ತಾ ಕೈ ಜೋಡಿಸಿ, ಅದಕ್ಕೆ ನೋಡ್ರಿ ಪ್ರಾಂಜಲಿಹಿ ಅಂದ್ರೆ ಅಂಜಲಿಗಳನ್ನು ಬಂಧಿಸೋದು ಅಂತ ಅರ್ಥ. ಕೈಯನ್ನ ಮುಗಿದು ಪ್ರಾರ್ಥನೆಯನ್ನು ಮಾಡಿ ನಮಸ್ಕಾರ ಮಾಡುವ ಮೂಲಕವಾಗಿ ಚಿಂತಾಕ್ರಾಂತನಾಗಿರ್ತಕ್ಕಂಥವನನ್ನು ಕುರಿತು ಪ್ರಶ್ನೆ ಮಾಡ್ತಾನೆ ವಿದುರ. ಏನಾಗಿದೆಯಪ್ಪ, ಯಾಕೆ ಈ ರೀತಿಯಾಗಿ ನೀನು ನಿನ್ನ ಮುಖದಲ್ಲಿ ಚಿಂತೆ ಬಂದಿದೆ, ಏನಾಯಿತು ಅಂತ ಕೇಳಿದಾಗ ಧೃತರಾಷ್ಟ್ರ ಅಂತಾನೆ, ಧೃತರಾಷ್ಟ್ರ ವಾಚ ಸಂಜಯೋ ವಿದುರೋ ಪ್ರಾಜ್ಞ ಗರ್ಹಿತ್ವಾಚ ಮಾಂಗತಃ ಅಜಾತಶತ್ರುಷೋ ವಾಕ್ಯಂ ಸಭಾ ಮಧ್ಯೇಶ ಪಕ್ಷತಿ. ಅಜಾತಶತ್ರು ಅನಿಸ್ಕೊಂಡಿರ್ತಕ್ಕಂತಹ ಯುಧಿಷ್ಠಿರನ ಬಗ್ಗೆ ಹೋಗಿ ತಿಳ್ಕೊಂಡು ಬಾ, ಅವನಿಗೆ ವಿಷಯ ಮುಟ್ಟಿಸಿ ಬಾ ಅಂತ ಹೇಳಿದೆ. ಎಲ್ಲ ವಿಷಯ ಮುಟ್ಟಿಸ್ಕೊಂಡು ಬಂದ. ಅವನು ಏನು ಹೇಳಿದ್ದಾನೆ ಅದನ್ನು ಹೇಳೋ ಅಂತಂದ್ರೆ, ಸಭಾ ಮಧ್ಯೇತು ವಕ್ಷತಿ, ನಾಳೆ ನಿಮಗೆ ಸಭಾ ಒಳಗೆ ಹೇಳ್ತೀನಿ ಅಂತಂದ್ಬಿಟ್ಟ. ಈಗ ನನಗೆ ಟೆನ್ಷನ್ ತಡ್ಕೊಳಿಕ್ ಆಗ್ತಾ ಇಲ್ಲ, ನಿದ್ರೆ ಬರ್ತಾ ಇಲ್ಲ. ತನ್ಮೇ ದಹತಿ ಗಾತ್ರಾಣಿ ತದಾಕರಿಸಿದ ಪ್ರಜಾಗರಂ. ಹೀಗಾಗಿ ಆ ಚಿಂತೆಯಿಂದಾಗಿ ನನ್ಗೇನಾಗ್ಬಿಡ್ದ, ನಿದ್ರೆ ಬರ್ತಾ ಇಲ್ಲ ಅಂತ ಹೇಳಿ ಅಂತಾನೆ. ಅದಕ್ಕೆ ವಿದುರ ಉತ್ತರ ಕೊಡ್ತಾನೆ. ವಿದುರೋ ವಾಚ, ವಿದುರು ಅನ್ಬೇಕಾದಾಗ ಎಷ್ಟು ಸ್ವಾರಸ್ಯವಾದ ಮಾತನ್ನು ಅಂತಾನೆ ಅಂತಂದ್ರೆ, ಈ ನಿದ್ರೆ ಬರಲಿಕ್ಕೆ, ನಿದ್ರೆ ಬಾರದೇ ಇರಲಿಕ್ಕೆ 2-3 ಕಾರಣಗಳಿದೆ. ಒಂದು ತಿಳಿದುಕೊಡ್ರಿ, ಇವತ್ತಿನ ಕಾಲದಲ್ಲಿ ಇವತ್ತಿನ ಕಾಲದಲ್ಲ, ಒಟ್ಟಾರೆ ಯಾವತ್ತೂ ಕೂಡ ನಮಗೆ ಚೆನ್ನಾಗಿ ನಿದ್ರೆ ಬರ್ತಿದೆ. ಬಂದ ನಿದ್ರೆಯಿಂದಾಗಿ ಚೆನ್ನಾಗಿ ಮಲಗಿ ಎಚ್ಚೆತ್ತುಗೊಳ್ತೇವಿ ಅಂತಂದ್ರೆ ಅದು ವಿಶ್ವನಾಮಕ ಮತ್ತು ಪ್ರಾಜ್ಞನಾಮಕನ ಭಗವಂತನ ಅನುಗ್ರಹದಿಂದಾಗಿ ಅಂತ ಹೇಳ್ತೀವಿ. ಮಲಗಿದವರು ಏಳಬೇಕು, ಮತ್ತೆ ರಾತ್ರಿಯಲ್ಲಿ ಮಲಗಬೇಕು. ಇವತ್ತಿನ ಕಾಲದಲ್ಲಿ ಆ ಟ್ಯಾಬ್ಲೆಟ್ ತಗೊಂಡು ಮಲಗ್ತಾ ಇದ್ದಾರೆ. ಅದಕ್ಕೆ ವೇದಗಳಲ್ಲಿ ಅಂತದ್ದು ಮಾತ್ರ ಬಲಂ. ಇವತ್ತು ಊಟ ಎಷ್ಟು ಮಾಡ್ತಾನೆ ಅಂದ್ರೆ ಊಟಕ್ಕಿಂತ ಮಾತ್ರೇನೆ ಜಾಸ್ತಿ ನುಗ್ತಾ ಇರ್ತಾನ. ಮತ್ತೆ ಇದೇ ತಿಳ್ಕೊಬೇಡಿ ಅರ್ಥ. ಮಾತ್ರ ಬಲಂ ಅಂದ್ರೆ ಅದೇ ಮಾತ್ರೆ ಅಲ್ಲ, ಅದಕ್ಕೆ ಬೇರೆ ಅರ್ಥ ಇದೆ. ಅಂದ್ರೆ ಹೇಳುವ ಅಭಿಪ್ರಾಯ, ಊಟ ಇಷ್ಟು ಮಾಡ್ತಾ ಇದ್ರೆ ಮಾತ್ರ ಇಷ್ಟು ತಿಂತಾ ಇರ್ತಾನ. ಹಾಗಿದೆ ಪರಿಸ್ಥಿತಿ ಇವತ್ತಿನ ಕಾಲದಲ್ಲಿ. ನಿದ್ರೆ ಬರ್ತಿದೆ ಅಂತಂದ್ರೆ ಅದು ಪ್ರಾಜ್ಞನಾಮಕ ಭಗವಂತನ ಅನುಗ್ರಹ ಅಂತ ಹೇಳ್ಕೊಂಡು. ಮಲಗಿದವನು ಏಳಬೇಕು. ಏಳದೇ ಇದ್ರೆ 8 ತಾಸು 6 ತಾಸು ಬೇಡ, 8 ತಾಸು. ತುಂಬಾ ನಿದ್ದೆ ಬಡಕ ಅಂತಂದ್ರೆ 10 ತಾಸು 12 ತಾಸು ಅಂತ ಇಟ್ಕೊಡ್ರಿ. 16 ತಾಸು ಮಿಕ್ಕಿತು ಅಂತಂದ್ರೆ ಮುಂದೆ ಏಳಬೇಕು ಅಂದ್ರೆ ಅವನು ಇರುವುದೇ ಇಲ್ಲ, ಅವನ್ನ ಹಾಕಿ ಸುಟ್ಟೇ ಬಿಟ್ಟಿರ್ತಾರೆ ಅಷ್ಟೇ. ಹೀಗಾಗಿ ಎಚ್ಚೆತ್ತುಗೊಳ್ಳಬೇಕು ಅಂದ್ರೆ ವಿಶ್ವನಾಮಕನಾದ ಭಗವಂತನ ಅನುಗ್ರಹ ಇರಬೇಕು. ವಿಶ್ವಂಬರೂಪಿಯಾದ ಪರಮಾತ್ಮನ ಅನುಗ್ರಹ. ನಿದ್ರೆ ಬರಬೇಕು ಅಂತಂದ್ರೆ ಪ್ರಾಜ್ಞನಾಮಕ ಭಗವಂತನ ಅನುಗ್ರಹ ಇರಬೇಕು. ಧೃತರಾಷ್ಟ್ರನಿಗೆ ಎರಡೂ ಇಲ್ಲ ಅಂತ ಇಟ್ಕೊಡ್ರಿ ಒಂದು ಪಕ್ಷದಲ್ಲಿ.
ವಿದುರ ಅನ್ಬೇಕಾದಾಗ ಅಂತಾನೆ, ನಿದ್ರೆ ಬರದೇ ಇರಲಿಕ್ಕೆ ಈ ಕಾರಣ ಇರಬಹುದೇನೋ. ಅಭಿಯುಕ್ತಂ ಬಲವತ ದುರ್ಬಲಂ ಹೀನ ಸಾಧನಂ ಪ್ರತಸ್ಥಂ ಕಾಮಿನಂ ಚೋರಂ ಆವಿಶಂತ ಪ್ರಜಾಗರಾಹ. ನಿದ್ರೆ ಬರದೇ ಇರಲಿಕ್ಕೆ ಈ ಕಾರಣಗಳು ಅಂತ ಯಾವುದು ಅಂತಂದ್ರೆ, ಅಭಿಯುಕ್ತಂ ಬಲವತ, ಬಲವಂತರ ಭಾರಿ ಬಲಿಷ್ಠರಾಗಿರ್ತಕ್ಕಂಥವ್ರು ಅಂತ ಯಾರಿದ್ದಾರೋ ಅವರನ್ನು ಎದುರು ಹಾಕೊಂಡು ಬಿಟ್ರೆ ನಿದ್ರೆ ಬರಲ್ಲ. ಹಾಗಾದ್ರೆ ಪ್ರಕೃತದಲ್ಲಿ ಧೃತರಾಷ್ಟ್ರನ ನಿದ್ರೆ ಬಾರದೇ ಇರ್ಲಿಕ್ಕೆ ಕಾರಣ ಏನು ಅಂತಂದ್ರೆ, ಪಾಂಡವರಲ್ಲಿ ಯಾರಿದ್ದಾರೆ? ಬಲಭೀಮ, ಭೀಮಸೇನ ದೇವರಿದ್ದಾರೆ. ಅವರು ಕ್ಷಣ ಮಾತ್ರದಲ್ಲಿ ಇಡೀ ಕೌರವರ ಸೈನ್ಯವನ್ನ ನಾಶ ಮಾಡುವ ಮಹಾಪ್ರಾಬಲ್ಯ, ಮಹಾಬಲಿಷ್ಠತೆ ನಮ್ಮ ಭೀಮಸೇನ ದೇವರಲ್ಲಿದೆ. ಹೀಗಾಗಿ ಅದರಿಂದಾಗಿಯೂ ಕೂಡ ಅವರಿಗೆ ಧೃತರಾಷ್ಟ್ರನ ಇದ್ರೆ ಬರ್ತಿಲ್ಲ. ಅಷ್ಟೇ ಅಲ್ಲ, ಇನ್ನೇನು ಅಂತಂದ್ರೆ ದುರ್ಬಲಂ ಹೀನ ಸಾಧನಂ. ದುರ್ಬಲಂ ಅಸಹಾಯಕನಾಗಿರ್ತಕ್ಕಂಥವನು ಅಂದ್ರೆ ದುರ್ಬಲನನ್ನ ಎದುರುಗೊಳ್ಳೋದು. ದುರ್ಬಲರಾಗಿರ್ತಕ್ಕಂಥವ್ರು ಯಾರು ಮತ್ತೆ ಬಲಹೀನರಾಗಿರ್ತಾರೋ ಅಂಥವರ ಜೊತೆಗೆ ನಾವು ಮತ್ತೆ ಏನ್ ಮಾಡ್ತಾರೆ, ವಿರೋಧವನ್ನು ಕೊಟ್ಟುಕೊಂಡ್ರು ಕೂಡ ಅವರಿಗೆ ನಿದ್ರೆ ಬರಲ್ಲ. ಸಂಪತ್ತನ್ನ ಕದಿತಕ್ಕಂಥವರಿಗೆ, ಅದಕ್ಕೆ ಕಳ್ಳರು ಅಂತ ಅಂದಿದ್ದಾರೆ. ಅದಕ್ಕೆ ಶ್ಲೋಕದ ಹೇಳಬೇಕಾದಾಗ ಚೋರಂ ಅಂತಂದಿದ್ದಾರೆ. ಕಾಮಿನಂ ಚೋರಂ. ಚೋರ ಅಂದ್ರೆ ಕಳ್ಳತನ. ಈ ಕಳ್ಳತನ ಮಾಡುವವರಿಗೆ ನಿದ್ರೆ ಬರಲ್ಲ. ಯಾಕೆಂದ್ರೆ ಕಳ್ಳರು ಯಾವಾಗೂ ರಾತ್ರಿಯಲ್ಲೇ ಓಡಾಡ್ತಾ ಇರ್ತಾರೆ. ಇವತ್ತಿನ ಕಾಲದಲ್ಲಿ ಅದು ಪ್ರಸಕ್ತಿ ಇಲ್ಲ ಬಿಡ್ರಿ. ಮೊದಲಿನ ಕಾಲದಲ್ಲಿ ತುಂಬಾ ಅನೇಕ ವರ್ಷಗಳು ಹಿಂದಿನ ಪ್ರಾಚೀನ ಕಾಲದಲ್ಲಿ ಮನೆಯ ಬಾಗಿಲವನ್ನ ತೆರದೇ ಓಡಾಡ್ತಿದ್ರ. ಚೋರರ ಭಯವೇ ಇರ್ತಿದ್ರ. ಅವಾಗಿನ ಕಾಲ ಚೋರರೇ ಇರ್ತಿದ್ದಿಲ್ಲ. ಸ್ವಲ್ಪ ಚೋರರು ಜಾಸ್ತಿ ಆದ್ರೂ ಅವಾಗ ಮನೆಗೆ ಬೀಗ ಹಾಕಿ ಹೋಗ್ತಾ ಇದ್ರು, ಮನೆಯಲ್ಲಿ ದುಡ್ಡನ್ನು ಇಡ್ತಾ ಇದ್ರು. ಆದ್ರೆ ಮತ್ತೆ ಅಪ್ಡೇಟ್ ಆಯ್ತು, ಇವಾಗ ಬ್ಯಾಂಕಿನಲ್ಲಿ ದುಡ್ಡು ಇಡೋದು ಅಂತ. ಇವಾಗ ಇನ್ನೂ ಕೃಷ್ಣಾರ್ಪಣ, ಹಗಲು ದೊರಡೆ. ಇವತ್ತಿನ ಕಾಲಕ್ಕೆ ಆ ಚೋರರ ಲಕ್ಷಣ ಇಲ್ಲೇ ಇಲ್ಲ. ಅವತ್ತಿನ ಕಾಲಕ್ಕೆ ಚೋರರಿಗೆ ರಾತ್ರಿ ನಿದ್ರೆ ಬರ್ತಿದ್ದಿಲ್ಲ ಅಂತಿದ್ದಾರೆ. ಆದ್ರೆ ಇವತ್ತಿನ ಕಾಲಕ್ಕೆ ರಾತ್ರಿ ಚೋರರು ಅಂತ ಇಲ್ಲೇ ಇಲ್ಲ. ಹಗಲು ದರೋಡೆನೆ. ಬ್ಯಾಂಕಲ್ಲಿ ಕೂತಿರ್ತಾನೆ, ಮನೆಯಲ್ಲಿ ಕೂತಿರ್ತಾನೆ, ಏನೋ ನೋಡ್ತಾ ಇರ್ತಾನೆ, ಯಾವುದೋ ಒಂದು OTP ಬರುತ್ತೆ, ಯಾರೋ ಬ್ಯಾಂಕ್ನವ್ರು ಫೋನ್ ಮಾಡಿದ್ದಾರೆ ಅಂತ ಹೇಳ್ತಾರೆ. OTP ಹೇಳಿ ನಿಮ್ಮ ಆಧಾರ್ ನಂಬರ್ ಬೇಕಾಗಿದೆ, ಹಾಗೆ ಹೀಗೆ ಏನೋ ಒಂದು ಹೇಳಿ ನಿಮ್ಗೆ ದುಡ್ಡು ಬರುತ್ತೆ ಅಂತ ಹೇಳಿ ಬ್ಯಾಂಕಿಂದ ಫೋನ್ ಮಾಡ್ತಾ ಇದ್ದೀನಿ ಅಂತ ಹೇಳಿ ವಂಚನೆ ಮಾಡಿ ಹಗಲು ದರೋಡೆಯನ್ನು ಮಾಡುವಂತವರು ಇದ್ದಾರೆ ಇವತ್ತಿನ ಕಾಲದಲ್ಲಿ. ಅದಕ್ಕೆ ಯಾವಾಗೂ ಮೆಸೇಜ್ ಬರ್ತಾ ಇರ್ತದೆ, ಇವೆಲ್ಲ ಏನದು ಸ್ಕ್ಯಾಮ್ ಏನಂತಾರಲ್ಲ, ಸೈಬರ್ ಕ್ರೈಮ್ ಅನ್ನಂತಾರೆ. ಇವರೆಲ್ಲ ಕಳ್ಳರು. ಹೀಗಾಗಿ ಕಳ್ಳನಿಗೆ ನಿದ್ರೆ ಬರಲ್ಲ. ಕಳ್ಳನಿಗೆ ನಿದ್ರೆ ಬರದೇ ಇರಲಿಕ್ಕೆ ಎರಡು ಕಾರಣ. ಏನು ಅಂತಂದ್ರೆ, ಬೆಳಗ್ಗೆ ಎಲ್ಲ ಮಲಗಿ ಬಿಡ್ತಾನೆ, ರಾತ್ರಿ ಕಳ್ಳತನದೇ ಕೆಲಸ ಅಲ್ಲ, ಹೀಗಾಗಿ ನಿದ್ರೆ ಬರಲ್ಲ. ಇನ್ನೊಂದು, ಕಳ್ಳನಿಗೆ ನಿದ್ರೆ ಬರದೇ ಇರಲಿಕ್ಕೆ ಕಾರಣ ಏನು ಅಂತಂದ್ರೆ, ತಾನು ಕಳ್ಳತನ ಮಾಡಿದ್ದೇನೆ ಅನ್ನೋ ಭಾವನೆ ಇರ್ತದಲ್ಲ. ಯಾವಾಗ ಯಾರು ನನ್ನನ್ನು ಹಿಡಿತಾರೋ, ಯಾರಿಗೆ ಕಣ್ಣಿಗೆ ಬೀಳುತ್ತೇನೋ, ಯಾವಾಗ ಪೊಲೀಸರನ್ನು ಬಂಧಿಸ್ತಾರೆ ಅನ್ನೋ ತವಕರಿಂದಲೂ ಕೂಡ ಅವನಿಗೆ ನಿದ್ರೆ ಬರಲ್ಲ. ಹೀಗಾಗಿ ಅವನಿಗೆ ನಿದ್ರೆ ಬರಲ್ಲ ಅಂತ ಹೇಳ್ತಾರೆ. ಇನ್ನು ಕಾಮುಕರು, ಯಾರು ಕಾಮಿತನಿಂದಾಗಿ ಪೀಡಿತರಾಗಿರ್ತಾರೋ, ಕಾಮದಿಂದ ಪೀಡಿತರಾಗ್ತಾರೋ ಅಂಥವರಿಗೂ ಕೂಡ ನಿದ್ರೆ ಬರಲ್ಲ. ಅದಕ್ಕೆ ಗೀತಾದಲ್ಲಿ ಒಂದು ಮಾತಿದೆ, ಏನದು, ಕಾಮಾತುರಾಣಂನ ಭಯಂ ಅಲ್ಲ ಭಯಂನ ಕಾಮಾತುರಾಣಂನ ಭಯಂನ ಲಜ್ಜಾ ಅಂತ ಇನ್ನೊಂದು ವಾಕ್ಯ ಇದೆ. ಕಾಮಾತುರರಿಗೆ ಯಾವ ಭಯ ಆಗಿರಲಿ, ಯಾವ ಲಜ್ಜೆಯೂ ಕೂಡ ಇರಲ್ಲ ಅಂದಿದ್ದಾರೆ. ಇರಲಿ, ಅಂತಹ ಕಾಮುಕರಿಗೂ ಕೂಡ ನಿದ್ರೆ ಬರಲ್ಲ. ಅಷ್ಟೇ ಅಲ್ಲ, ಪರರ ಸಂಪತ್ತನ್ನ ಅಪಹಾರ ಮಾಡಿರ್ತಕ್ಕಂಥವರಿಗೂ ಕೂಡ ನಿದ್ರೆ ಬರಲ್ಲ. ಅದಕ್ಕೆ ಅಂತಾನೆ ವಿದುರ, ಕಶ್ಚಿತ್ ಏತೈ ಮಹಾದೋಷೈ ನ ಸ್ಪಷ್ಟೋಪಿ ನರಾಧಿಪಃ ಕ್ವಚಿಚ್ಚ ಪರವಿತ್ತೇಶು ಗೃದ್ದನ್ನ ಪರಿತಪ್ಯತೆ. ಎಷ್ಟು ಅದ್ಭುತವಾದ ಶ್ಲೋಕವನ್ನು ಅಂತಾನೆ ಅಂತಂದ್ರೆ, ಇವುಗಳು ಅಂದ್ರೆ ಈ ಮ್ಯಾಲೆ ಹೇಳಿದ್ದು ಯಾವುದು ನಿನ್ನಲ್ಲಿ ದೋಷ ಇಲ್ಲ ತಾನೆ, ಪರರ ಸಂಪತ್ತನ್ನ ಅಪಹಾರ ಮಾಡಿಲ್ಲ ತಾನೆ,
ಅಂದ್ರೆ ಆ ಅರ್ಥದಲ್ಲಿ ಬೈತಾ ಇದ್ದೀನಿ. ನೀನು ಬೇರೆಯವರಿಗೆ ಕೊಡಬೇಕಾದ ಪರಸಂಪತ್ತನ್ನ ಇಟ್ಕೊಂಡು ಕೂತೀರಿ ಅಂದ್ಕೊಂಡು ಒಂದು ಅರ್ಥದಲ್ಲಿ ಇದರ ಬೈತಾ ಇದ್ದೀನಿ ನೋಡ್ರಿ. ಕಶ್ಚಿತ್ ಪರವಿತ್ತೇಶು ವೃದ್ಧನ್ನ ಪರಿತಪ್ಯತೆ. ಪರರ ಸ್ವತ್ತನ್ನ ಇಟ್ಟುಕೊಂಡು ಅಥವಾ ಪರರ ಸ್ವತ್ತಿನ ಮೇಲೆ ಆಸೆ ಪಟ್ಟು ಹಗಲಿರುಳು ನಿದ್ರೆ ಬಿಡುವಂತವರಿದ್ದಾರೆ. ಹೀಗಾಗಿ ಅವನು ನೀ ಅಲ್ಲ ತಾನೆ ಅಂತ ಈ ರೀತಿಯಾಗಿ ಅಂತ ಧೃತರಾಷ್ಟ್ರ ಅಂತಾನೆ, ನನಗೆ ನೀನು ಮಹಾಪ್ರಾಜ್ಞಪ, ಹೀಗಾಗಿ ಎಲ್ಲರಿಗೂ ಉತ್ತಮವಾದ ನೀತಿಯನ್ನು ಕಲಿಸುವಂತವನು, ಒಳ್ಳೆಯ ವಿಚಾರಗಳನ್ನು ಉಪದೇಶ ಮಾಡುವಂತ ಮಧ್ಯದಲ್ಲಿ ಧೃತರಾಷ್ಟ್ರ ಅಂದಾಗ ವಿದುರ ಮುಂದೆ ಮಾತಾಡ್ತಾನೆ. ವಿದುರ ವಾಚ ರಾಜ ಲಕ್ಷಣ ಸಂಪನ್ನ ತ್ರೈಲೋಕ್ಯಸ್ಯಾಧಿಪ ಭವೇತ್ ಪ್ರೇಷಸ್ಯ ಪ್ರೇಷದಶ್ಚೈವ ಧೃತರಾಷ್ಟ್ರ ಯುಧಿಷ್ಠಿರ. ಧೃತರಾಷ್ಟ್ರನೇ ಸಂಬೋಧನೆ ಮಾಡಿ ವಿದುರ ಅನ್ಬೇಕಾದಾಗ ಶ್ರೇಷ್ಠ ಲಕ್ಷಣಗಳ ಸದ್ಲಕ್ಷಣಗಳ ಸಂಪನ್ನನಾದ 3 ಲೋಕಗಳನ್ನ ಆಳುವ ಅರ್ಹತೆಯನ್ನ ಪಡೆದಿರುವ ಧರ್ಮರಾಜ ಅವನು, ನಿನ್ನ ಆಜ್ಞಾಧಾರಕನಾಗಿರ್ತಕ್ಕಂಥವನು, ನೀನು ಹೇಳಿದ್ದಕ್ಕಾಗಿನೇ ಅರಣ್ಯಕ್ಕೆ ಹೋದವನು, ಅಂಥವನ ಮೇಲೆ ನೀನು ಅಂಥವನಿಗೆ ಕೊಡಬೇಕಾದ ಸಂಪತ್ತನ್ನ ನೀನು ಧೃತರಾಷ್ಟ್ರನಾಗಿದ್ದಿ, ರಾಷ್ಟ್ರವನ್ನ ಹಿಡಿದಿಟ್ಟುಕೊಂಡಿದ್ದಿ. ವಿಪರೀತಶ್ಚ ತಂ ಭಾಗೇ ದೇಯಂ ನನ ಸಮ್ಮತಃ ಅರ್ಚಿತಾಂ ಅಕ್ಷಯಾಶ್ಚೈವ ಧರ್ಮಾತ್ಮ ಧರ್ಮಕೋವಿದ. ಅವನ ಬಗ್ಗೆ ಹೇಳಬೇಕಾದಾಗ ನೀನು ವಾಸ್ತವಿಕವಾಗಿ ಒಳ್ಳೆ ಧರ್ಮಿಷ್ಠ, ವಿದುರ ಅಂತಾನೆ ಧರ್ಮಿಷ್ಠನಾಗಿದ್ದಿ, ನೀನು ಧರ್ಮವನ್ನು ತಿಳಿದವನು. ಆದ್ರೆ ನಿನ್ನಲ್ಲಿ ಕುರುಡತ್ವ ಅನ್ನೋದ, ಅಂಧತ್ವ. ಎಂತ ಅಂಧತ್ವ! ಇವತ್ತು ನಮಗೂ ಎಲ್ಲ ಅಂಧತ್ವ ಇದೆ. 2 ರೀತಿಯಾದ ಅಂಧತ್ವ. ಬಾಕ್ಷ್ಯದ ಅಂಧತ್ವ ಬೇರೆ, ಆಂತರಿಕ ಅಂಧತ್ವ ಬೇರೆ. ಏನಂತಾರೆ, ಒಳಗಣ್ಣಿನಿಂದ ಹರಿಯ ಕಾಣುವಂತಾರ, ಅಥವಾ ಅಂತರಂಗದಲ್ಲಿ ಹರಿಯ ಕಾಣದವ ಹುಟ್ಟು ಕುರುಡ ಅಂತ ದಾಸರಾಯರು ಅಂದಿದ್ದಾರೆ. ಹೀಗಾಗಿ ನಾವೆಲ್ಲ ಆಂತರಿಕರು ಕುರುಡು, ವಾಸ್ತವಿಕವಾಗಿ ನಾವೆಲ್ಲರೂ ಕುರುಡರೇ. ಏನ್ರಿ, ನಮಗೆಲ್ಲ ಕಾಣಿಸ್ತಾ ಇದೆ, ಮೈಕ್ ಕಾಣಿಸ್ತಾ ಇದೆ, ಪುಸ್ತಕ ಕಾಣಿಸ್ತಾ ಇದೆ, ಫೋನ್ ಕಾಣಿಸ್ತಾ ಇದೆ. ಇದು ಅಲ್ಲ. ಕುರುಡತ್ವ ಅಂದ್ರೆ ಯಾವುದು ಕರೀತಾರೆ ಅಂತಂದ್ರೆ, ನೋಡಬೇಕಾದದ್ದನ್ನ ನೋಡದೇ ಇದ್ರೆ ನಾವು ಕುರುಡರು. ದೇವರನ್ನ ನೋಡದೇ ಇದ್ರೆ, ದೇವರ ಪ್ರತಿಮೆಗಳನ್ನ ನೋಡದೇ ಇದ್ರೆ, ಭಗವಂತನನ್ನ ಆರಾಧನೆ ಮಾಡುವ ಬ್ರಾಹ್ಮಣರನ್ನ, ಜ್ಞಾನಿಗಳನ್ನ, ಸನ್ಯಾಸಿಗಳನ್ನ, ಗೋವುಗಳನ್ನ, ಗ್ರಂಥಗಳನ್ನ, ಇವುಗಳನ್ನ ನೋಡದೇ ಇದ್ರೆ ನಾವು ಕುರುಡರು. ಹೀಗಾಗಿ ನಿನ್ನಲ್ಲಿ ಅಂಧತ್ವ ಇದೆ, ಕುರುಡತ್ವ ಇದೆ. ಆ ಕುರುಡನಾಗಿದ್ದರಿಂದಾಗಿ ಅವನನ್ನು ವಿಪರೀತವಾಗಿ ತಿಳಿದುಕೊಂಡು ವಿಪರೀತವಾಗಿ ವರ್ತಿಸ್ತಾ ಇದ್ದೀಯ ಅವನ ವಿಷಯದಲ್ಲಿ. ನೀನು ನ್ಯಾಯವಾಗಿ ನೀಡಬೇಕಾಗಿರ್ತಕ್ಕಂತಹ ಭಾಗವನ್ನ ನೀಡಿಲ್ಲ, ಹೀಗಾಗಿ ನಿನಗೆ ನಿದ್ರೆ ಬರ್ತಿಲ್ಲ ಅಂತಂತಾನೆ ವಿದುರ. ನೋಡ್ರಿ, ಅವಾಗ ಅನ್ಬೇಕಾದಾಗ ಅಂತಾರೆ, ವಾಸ್ತವಿಕವಾಗಿ ಈ ಧರ್ಮರಾಜನಿಗೆ ಎಷ್ಟು ಬೇಜಾರಾಗ್ಲಿಕ್ಕಿಲ್ಲ. ಯಾಕೆ ಅಂತಂದ್ರೆ, ಈ ಇವತ್ತಿನ ಕಾಲದಲ್ಲಿ ಕೆಲವು ಜನ ತುಂಬಾ ಸೆನ್ಸಿಟಿವ್ ಅನ್ನಂತ. ಸೆನ್ಸಿಟಿವ್ ಅಂದ್ರೇನು, ಈ ಯಾವುದೋ ಒಂದು ವಿಷಯಕ್ಕಾಗಿ ತುಂಬಾ ಬೇಜಾರು ಮಾಡ್ಕೊಂಡ್ಬಿಡೋದು. ಅದ್ರೊಳಗೂ ಈ ಜಗಳ ಆಗೋ ಪ್ರಸಂಗ ಬಂದಾಗ ಬೇರೆಯವ್ರ ಜೊತೆಗೆ ಜಗಳ ಆದ್ರೆ ಪ್ರಸಕ್ತಿ ತಪ್ಪೇನಿಲ್ಲ. ಅಥವಾ ನಾವೆಲ್ಲೋ ಇರಬೇಕಾದಾಗ ನಮಗೆ ಯಾರೋ ಬೈದ್ರೆ, ಗೊತ್ತಿಲ್ಲದೆ ಇದ್ದವ್ರ ಮುಂದೆ ಬೈದ್ರೆ ಅಷ್ಟು ಬೇಸರ ಆಗಲ್ಲ, ಆಗತ್ತೆ, ದುಃಖ ಆಗತ್ತೆ, ಅಷ್ಟು ಬೇಸರ ಆಗಲ್ಲ. ತಮಗೆ ಪರಿಚಿತರಿದ್ದವರ ಮುಂದೆ ಅಥವಾ ಬಂಧುಗಳ ಮುಂದೆ ಅಥವಾ ಬಂಧುಗಳೇ ಬೈದ್ರೆ ತುಂಬಾ ಬೇಸರ ಆಗತ್ತೆ, ತುಂಬಾ ನೋವಾಗತ್ತೆ, ತುಂಬಾ ದುಃಖ ಆಗತ್ತೆ. ಯುಧಿಷ್ಠಿರ, ಧರ್ಮರಾಜ ನಿನ್ನ ಒಂದರ್ಥದಲ್ಲಿ ನಿನ್ನ ಮಗನೇ, ಅವನಿಗೆ ಕೊಡಬೇಕಾಗಿರ್ತಕ್ಕಂತಹ ಸಂಪತ್ತನ್ನು ಕೊಡದೇ ಇದ್ರೆ, ನೀನೇ ಅವನಿಗೆ ಬೈತಾ ಇದ್ರೆ ಅಥವಾ ಈ ರೀತಿಯಾಗಿ ಹಿಡಿದಿಟ್ಟುಕೊಂಡಿದ್ರೆ, ಅವನು ದಂಡನ ಮಾಡ್ತಿದ್ರೆ ಎಷ್ಟು ಬೇಜಾರಾಗ್ಲಿಕ್ಕಿಲ್ಲ. ಅದಕ್ಕೆ ಈ ರೀತಿಯಾಗಿ ಒಂದು ತಿಳ್ಕೊಂಡು ಒಂದು ಕಥೆ ಏನು ಅಂತಂದ್ರೆ, ಒಂದು ಮಾರ್ಕೆಟು, ಆ ಮಾರ್ಕೆಟಲ್ಲಿ 2 ಅಂಗಡಿಗಳಿದ್ವಂತ. ಒಂದು ಬಂಗಾರದ ಅಂಗಡಿ, ಇನ್ನೊಂದು ಕಬ್ಬಿಣದ ಅಂಗಡಿ. ಈ ಕಬ್ಬಿಣ ಹೊಡಿತಕ್ಕಂಥವನು ಕಬ್ಬಿಣ ಹೊಡಿತಾ ಬರ್ತಾ ಒಂದು ತುಂಡು ಎಗರಿ ಆ ಬಂಗಾರದ ಅಂಗಡಿಯವನ ಅಂಗಡಿ ಒಳಗೆ ಹೋಗಿಬಿತ್ತು. ಅದೇನಾಯ್ತು ಅಂತಂದ್ರೆ, ಆ ಕಬ್ಬಿಣದ ತುಂಡು ಬಂಗಾರದ ತುಂಡದ ಜೊತೆಗೆ ಹತ್ತಿರದಲ್ಲಿ ಹೋಗಿಬಿತ್ತು. ಆಕ್ಚುಲಿ ಹೇಳಬೇಕು ಅಂತಂದ್ರೆ,
ಮತ್ತು ಎರಡೂ ಲೋಹಗಳೇ, ಒಂದು ಬಂಗಾರದ ಲೋಹ, ಒಂದು ಕಬ್ಬಿಣದ ಲೋಹ, ಎರಡು ಫ್ರೆಂಡ್ಸ್, ಎರಡು ಮಾತಾಡ್ಕೊಂಡು ಬಂತು, ಹೇಗಿದ್ಯಪ್ಪ, ನೀ ಹೇಗಿದ್ಯಪ್ಪ ಅಂತ. ಅವಾಗ ಬಂಗಾರ ಅಂತಂತ, ಅಲ್ಲ ನನಗೆ ಬಂಗಾರ ಚಿನ್ನ ಅಂತ ತಿಳ್ಕೊಂಡು ತುಂಬ ಬೆಲೆ ಕೊಡ್ತಾರೆ ನಿಜ, ಆದ್ರೆ ಈ ಮಹಾರಾಯ ನನ್ನ ತಲೆ ಮೇಲೆ ಯಾವಾಗೂ ಟಕ 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 ತಟ 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 ಹೊಡಿತಾನೇ ಇರ್ತಾನೆ. ಅವನಿಗೆ ಯಾವ ಶೇಪಿಗೆ ಬೇಕೋ ಆ ಶೇಪಿಗೆ ಬರೋವರೆಗೂ ನನ್ನನ್ನು ಹೊಡಿತಾನೆ. ಇವನ್ ಕಡೆಯಿಂದ ಹೊಡ್ತಾ ತಿಂದು ತಿಂದು ನಮ್ಗೆ ಸಾಕಾಗಿ ಹೋಗಿದೆ ಅಂತ ತಿಳ್ಕೊಂಡು ಆ ಬಂಗಾರದ ತುಂಡು ಮಾತನಾಡ್ತದಂತ, ಅದ್ರ ದುಃಖ ವ್ಯಕ್ತ ಮಾಡ್ಕೊಂಡು. ಅವಾಗ ಕಬ್ಬಿಣ ಅಂತದಂತ, ನೀನ್ ದುಃಖ ವ್ಯಕ್ತ ಮಾಡ್ಕೊಂಡು ನಿನಗೆ ಏಟ್ ಬಿಡ್ತಾ ಇದೆ ಅಂತಂದ್ರೆ ಸರಿ, ಆದ್ರೆ ನಿನಗಿಂತ ಹೆಚ್ಚಿನ ದುಃಖ ನನಗಿದೆ. ಯಾಕೆ ಅಂತ ಕೇಳು. ನಿನಗೆ ಬಂಗಾರ ಅಂಗಡಿಯವನು ನಿನಗೂ ಹೊಡಿತಾನೆ, ಕಬ್ಬಿಣ ಅಂಗಡಿಯವನು ನನಗೂ ಹೊಡಿತಾನೆ. ಆದ್ರೆ ಬಂಗಾರ ಅಂಗಡಿಯವನು ಹೊಡಿಬೇಕಾದಾಗ ಅವನ ಕೈಯಲ್ಲಿರುವ ಹತೋಡಿ ಏನಿದೆಯಲ್ಲ, ಅದು ನಿನ್ನ ಜಾತಿಯದಲ್ಲ, ಬೇರೆ ಜಾತಿಯದು. ನೀನು ಬಂಗಾರ, ಅದು ಕಬ್ಬಿಣ. ಸೊ ಬೇರೆ ಜಾತಿಯವರ ಮುಂದೆ ಅಥವಾ ಬೇರೆ ಜಾತಿಯವರು ಬಂದು ಹೊಡೆದ್ರೆ ನಿನಗಷ್ಟು ಬೇಸರ ಆಗಲ್ಲ. ಆದ್ರೆ ನನ್ನ ಪರಿಸ್ಥಿತಿ ಏನು ಅಂತಂದ್ರೆ, ಯಾವ ಬಂಗಾರ ಅಂಗಡಿಯವನು ನನ್ನನ್ನು ಹೊಡಿತಾ ಇದ್ದಾನೋ ಆ ಹೊಡೆಯುವಂತ ಹತೋಡಿ ಏನಿದೆಯಲ್ಲ ಅದು ನನ್ನ ಜಾತಿಯದೇ, ಅದು ಬಂಗಾರದ್ದೇ, ಸಾರಿ ಅದು ಕಬ್ಬಿಣದ್ದೇ. ಹೊಡಿಸ್ಕೊಳ್ಳೋವನು ಕಬ್ಬಿಣ, ಹೊಡೆಯೋವನು ಕಬ್ಬಿಣ, ಆ ಹೊಡೆಯುವಂತ ವ್ಯಕ್ತಿಯು ಮನಸ್ಸವು ಕಬ್ಬಿಣ. ಹೀಗಾಗಿ ತುಂಬಾ ಬೇಸರ ಆಯಿತು ಅಂತ ಹೇಳಿ ಅದು ಮಾತಾಡ್ಕೊಳ್ತದಂತ. ಅಂದ್ರೆ ತಿಳಿದುಕೊಡ್ರಿ, ನಮ್ಮವರ ಮುಂದೆ ನಮಗೆ ಅಪಮಾನ ಆದ್ರೆ, ನಮ್ಮವರ ಮುಂದೆ ನಮಗೆ ಯಾರಾದ್ರೂ ಬೈದರೆ, ನಿಂದನೆ ಮಾಡಿದ್ರೆ, ಅವಮಾನ ಮಾಡಿದ್ರೆ ತುಂಬಾ ಬೇಸರ ಆಗುತ್ತೆ. ಹೀಗಾಗಿ ನಮಗೆ ಕೊಡಬೇಕಾದದ್ದನ್ನ ಕೊಡದೇ ಇದ್ರೂ ಕೂಡ ದುಃಖ ಆಗೋದು ಹೆಚ್ಚು. ಯಾರೋ ಕೊಡಬೇಕಾಗಿತ್ತು ಕೊಡ್ಲಿಲ್ಲ ಅಂತಂದ್ರೆ, ಯಾವೋ ಒಬ್ಬ ವ್ಯಕ್ತಿ ನಮ್ಗೆ ಕೊಡಬೇಕಾಗಿತ್ತು ಕೊಡ್ಲೇ ಇಲ್ಲ ಅಂತ ತಿಳ್ಕೊಂಡು ಉದಾಸೀನ ಮಾಡಿ ನೆಗ್ಲೆಕ್ಟ್ ಮಾಡಿಬಿಡ್ತಾರೆ, ಸ್ವಲ್ಪ ಮರ್ತು ಬಿಡ್ತಾರೆ. ಆದ್ರೆ ಕೊಡ್ಲೇಬೇಕಾಗಿರ್ತಕ್ಕಂತಹ ವ್ಯಕ್ತಿಗಳು ನಮ್ಮವರು ಕೊಡದೇ ಇದ್ರೆ ತುಂಬಾ ದುಃಖ ಆಗತ್ತೆ ಅನ್ನೋ ಅರ್ಥದಲ್ಲಿ ಇದನ್ನು ಮಾತನಾಡ್ತಾರಂತ. ಧರ್ಮರಾಜ ಎಂತಹ ಸಜ್ಜನ, ಅವನಲ್ಲಿ ಈ ಲಕ್ಷಣಗಳಿವೆ. ಅನುಶಂಸಾತ್ ಅನುಕ್ರೋಶಾತ್ ಧರ್ಮಾತ್ಮ ಸತ್ಯಾತ್ ಪರಾಕ್ರಮಾತ್ ಗುರುತ್ವ ತ್ವಯಿ ಸಂಪ್ರೇಕ್ಷ ಬಹು ಕ್ಲೇಶಾಂತಿ ದೀಕ್ಷತೆ. ಎಂತಹ ಅದ್ಭುತವಾದ ಮಾತನ್ನ ನಮ್ಮ ಗುರು ಅಂತಾನೆ. ನೀನು ಕೊಡುವ ಕಷ್ಟಗಳನ್ನೆಲ್ಲ ಮೌನವಾಗಿ ಸಹನ ಮಾಡಿಕೊಂಡ ಮಹಾನುಭಾವ ಧರ್ಮರಾಜ. ಅಕ್ರೂರತ್ವ, ಅವನಲ್ಲಿ ಕ್ರೂರತ್ವ ಇಲ್ಲ. ನಮಗೆ ಯಾರಾದ್ರೂ ಒಂದು ಮಾತು ಅಂದ್ಬಿಟ್ರೆ ಏನ್ ಸಿಟ್ಟು ರೀ, ಮೂಗಿನ ತುದೆ ಮೇಲೆ ಇರ್ತದೆ ಯಾವಾಗ ಸಿಟ್ಟು. ಆ ಕಡೆಯಿಂದ ಈ ಕಡೆ ಸರಿ ಅಂದ್ರೆ ಸಾಕು. ಅದರೊಳಗೆ ಎಕ್ಸ್ಪೆಷಲಿ ನೀವು ಮಾಡಿದ್ರೆ ಈ ಪಕ್ಕ ಕೂತ್ಕೊಂಡ್ಬಿಡ್ರಿ ಅಂತಂದ್ರೆ ನಮ್ಮನ್ನು ಈ ಕಡೆ ಕೂಡು ಅಂತ ಅನ್ಬಿಟ್ರು ಅನ್ನೋ ದುಃಖ. ಆದ್ರೆ ನಮ್ಮ ಧರ್ಮರಾಜನಲ್ಲಿ ಆ ಕ್ರೂರತ್ವ ಇಲ್ಲ, ಆ ಸಿಟ್ಟಿಲ್ಲ, ಅಕ್ರೂರತ್ವ. ಅವನಲ್ಲಿ ದಯ. ಅವನೇ ಧರ್ಮರಾಜ, ಅವನಲ್ಲಿ ಧರ್ಮ, ಸತ್ಯ ಪರಾಕ್ರಮ ಅಷ್ಟೇ ಅಲ್ಲ, ಗುರುತ್ವಾತ್ವಯಿ, ನಿನ್ನಲ್ಲೇ ಪೂಜ್ಯ ಭಾವನೆ ಇದೆ. ಹೀಗಾಗಿ ನೀನು ಕೊಡ್ತಕ್ಕಂತಹ ಎಷ್ಟೋ ದುಃಖಗಳನ್ನ, ಎಲ್ಲ ಕಷ್ಟಗಳನ್ನ ಬಹೂನ್ ಕ್ಲೇಶಾಂತಿ ದೀಕ್ಷತೆ, ಎಲ್ಲ ಕ್ಲೇಶಗಳನ್ನ ಮೌನವಾಗಿ ಸಹನ ಮಾಡ್ಕೊಂಡಿದ್ದಾನೆ. ಎಲ್ಲಾ ಕಷ್ಟಗಳನ್ನ ನೀನು ಕೊಡುವ ಎಲ್ಲ ಏನು ಕಾಡಿನಲ್ಲಿ 12 ವರ್ಷ ವನವಾಸ ಅಜ್ಞಾತವಾಸವನ್ನ ಮಾಡುವ ಪ್ರಸಂಗ, ಅದನ್ನೆಲ್ಲಾ ಕಷ್ಟಗಳನ್ನು ಕೂಡ ನಿನ್ನ ಮೇಲೆ ಗೌರವದಿಂದಾಗಿ ಗುರುತ್ವದಿಂದಾಗಿ ಬಹುನ್ ಕ್ಲೇಶಾಂತಿ ದೀಕ್ಷತೆ, ಅನೇಕ ಕಷ್ಟಗಳನ್ನು ಸಹನ ಮಾಡಿಕೊಂಡಿದ್ದಾನೆ ಅಂದ್ರೆ ಎಂತಹ ಮಹಾನುಭಾವ ಧರ್ಮರಾಜ. ಇದು ನಿಜವಾದ ಸಜ್ಜನರ ಲಕ್ಷಣ. ಇದು ಇಂತಹ ಧರ್ಮರಾಜನಿಗೆ ಕೊಡಬೇಕಾದನ್ನು ಕೊಡ್ತಾ ಇಲ್ಲ, ಅದಕ್ಕೆ ನಿಮಗೆ ನಿದ್ರೆ ಬರ್ತಾ ಇಲ್ಲ. ಒಟ್ಟಾರೆ ಟೋಟಲ್ ಟಾಪಿಕ್ ಏನು, ನಿದ್ರೆ ಬರದೇ ಇರಲಿಕ್ಕೆ ಕಾರಣವನ್ನು ಹೇಳ್ತಾ ಇದ್ದಾರೆ. ಆದ್ರೆ ಅದ್ರ ವ್ಯತಿರೇಕವಾಗಿ ಇನ್ನೇನ್ ಮಾಡ್ತಾ ಇದ್ದೀವಿ ಅಂತಂದ್ರೆ, ದುರ್ಯೋಧನೆ ಸೋಬಲೇ ಚ ಕರಣೇ ದುಶಾಸನೆ ತಥಾ ಏತೈಹಿ ಅಷ್ಟೈಶ್ವರ್ಯಮಾದಾಯ ಕಥಂ ತ್ವಂ ಭೂತಿಮಿಚ್ಛತಿ. ಅಲ್ಲೋ ಅಯೋಗ್ಯರಿಗೆ ಕೈಯಲ್ಲಿ ನೀನು ದುಡ್ಡು ಕೊಟ್ಟು ಆ ಸಂಪತ್ತು ವೃದ್ಧಿ ಆಗಲಿ ಅಂತ ಅಪೇಕ್ಷೆ ಪಡ್ತೀಯಲ್ಲ, ಎಂತಹ ಮೂರ್ಖನಿರ್ಬೋದು ನೀನು. ದುರ್ಯೋಧನ, ಶಕುನಿ, ಕರ್ಣ, ದುಶ್ಯಾಸನ ಒಬ್ಬೊಬ್ರು ಮಹಾ ಕಲಿಯ ಅಪರಾವತಾರಿಗಳು.
ಇಂತಹ ದುಷ್ಟರ ಕೈಯಲ್ಲಿ ದುಡ್ಡನ್ನು ಕೊಟ್ಟು ಇವತ್ತಿನ ಕಾಲದಲ್ಲಿ ಹೇಳೋದು ಕಷ್ಟ. ಇಲ್ಲಿ ಎಷ್ಟೋ ಬ್ಯಾಂಕ್ಗಳು, ಮಿನಿಮಿಂಗ್ ಮೊದಲಾದ ಬ್ಯಾಂಕ್ಗಳು ಯಾವ್ಯಾವುದೋ ಹೆಸರುಗಳನ್ನು ಇಟ್ಟು ಭಕ್ತಿ ಬರುವ ಹಾಗೆ ಮಾಡಿ ಆ ಬ್ಯಾಂಕಿನಿಂದಾಗಿ ಮೋಸ ಹೋದವರು ಎಷ್ಟೋ ಜನ ಇದ್ದಾರೋ ಇಲ್ಲೋ. ಹೀಗಾಗಿ ದುಷ್ಟರ ಕೈಯಲ್ಲಿ, ಅಯೋಗ್ಯರ ಕೈಯಲ್ಲಿ ಅಧಿಕಾರ ಕೊಟ್ಟು ನೀನು ಸಂಪತ್ತು ವೃದ್ಧಿಯಾಗಲಿ ಎಂದು ಬಯಸ್ತಾ ಇದ್ದೀಯಲ್ಲ, ಇದು ಯೋಗ್ಯವೇ ಅಂತ ಹೇಳಿ ವಿದುರ ಧೃತರಾಷ್ಟ್ರನಿಗೆ ಅಂತಾನೆ. ಕಥಂ ತ್ವಂ ಭೂತಿಮಿಚ್ಛತಿ, ಇದೇ ಅಷ್ಟೈಶ್ವರ್ಯಮಾದಾಯ ಕಥಂ ತ್ವಂ ಭೂತಿಮಿಚ್ಛತಿ. ಐಶ್ವರ್ಯಾದಿಗಳನ್ನು ಕೊಟ್ಟು ನೀನು ಹೇಗೆ ಅದರ ಸಂಪತ್ತು ವೃದ್ಧಿಯಾಗಲಿ ಅಂತ ಅಪೇಕ್ಷೆ ಪಡ್ತೀಯೋ, ಅದಕ್ಕೆ ಅಂತಾನೆ ಆ ವಿದುರ ತಾನು ಹೇಳಬೇಕಾದಾಗ ಪಂಡಿತರ ಲಕ್ಷಣವನ್ನ, ಜ್ಞಾನಿಗಳ ಲಕ್ಷಣಗಳನ್ನು ವರ್ಣನ ಮಾಡ್ತಾನೆ. ಅನೇಕ ಶ್ಲೋಕಗಳಿದೆ, ಒಂದು 7-8 ಶ್ಲೋಕಗಳನ್ನು ಮಾತ್ರ ಇಲ್ಲಿ ನಾನು ಅನುವಾದ ಮಾಡ್ತೀನಿ. ಆತ್ಮಜ್ಞಾನ ಸಮಾರಂಭ ತಿತಿಕ್ಷಾ ಧರ್ಮ ನಿತ್ಯತ ಯಂ ಅರ್ಥಾನ್ ನ ಅಪಕರ್ಷಂತಿ ಸವಿ ಪಂಡಿತ ಮುಚ್ಚತೆ. ಯಾರನ್ನ ಪಂಡಿತರನ್ನು ಕರಿಬೇಕು ಅನ್ನಂದ್ರೆ ವಾಸ್ತವಿಕವಾಗಿ ಸ್ವರೂಪದ ಜ್ಞಾನವನ್ನು ಯಾರು ಪಡೆದಿರ್ತಾರೋ, ಉದ್ಯೋಗ ಶೀಲತೆ ಯಾರಿಗೆ ಇರ್ತದೋ, ಧರ್ಮನಿತ್ಯತಾ, ಧರ್ಮಗಳನ್ನ ಚೆನ್ನಾಗಿ ಕಾಪಾಡುವಂಥವರು ಅಥವಾ ಧರ್ಮಗಳನ್ನು ಚೆನ್ನಾಗಿ ತಿಳಿದಿರ್ತಕ್ಕಂಥವರು, ಧರ್ಮದಲ್ಲಿ ಸ್ಥಿರತೆ ಇರತಕ್ಕಂಥವ್ರು. ನಾವು ಯಾವಾಗೂ, ನಾನು ಲಾಸ್ಟ್ ಟೈಮ್ ಬಂದಾಗ ಈ ಮಾತನ್ನು ಹೇಳಿದ್ದೆ ಅಂತ ಅನ್ಸುತ್ತೆ, ನಾವು ಯಾವಾಗೂ ಕೇಳ್ತಾ ಇರ್ತೀವಿ ಧರ್ಮೋ ರಕ್ಷಿತಿ ರಕ್ಷಿತ ಅಂತ ಹೇಳಿ. ಈ ಮಾತನ್ನು ಕೇಳಿರ್ಬೋದು, ಪ್ರವಚನದಲ್ಲಿ ಹೇಳಿದ್ದೇನಿಸ್ತದೆ, ಹೇಳಿದ್ದಿಲ್ಲ, ಇನ್ನೊಂದು ಬಾರಿ ಕೇಳಿದ್ರೆ ಅಷ್ಟೇ. ಧರ್ಮದಲ್ಲಿ ಸ್ಥಿರತೆ ಇರಬೇಕು. ಧರ್ಮವನ್ನ ರಕ್ಷಣೆ ಮಾಡಿದರೆ ಧರ್ಮ ನಮ್ಮನ್ನ ರಕ್ಷಣೆ ಮಾಡುತ್ತದೆ ಅನ್ನೋ ವಿಶ್ವಾಸ ನಮಗೆ ಇರಬೇಕು. ಇದೆಯಾ? ವಾಸ್ತವಿಕವಾಗಿ ಆಚಾರ್ಯರು ಸರ್ವಮೂಲ ಗ್ರಂಥಗಳಲ್ಲಿ ಈ ಮಾತನಂತಾರೆ, ಧರ್ಮೋ ರಕ್ಷಿತ ರಕ್ಷಿತ ಅಂತೇಳಿ. ಇದರ ಅರ್ಥ ಏನು ಗೊತ್ತಾ? ಧರ್ಮವನ್ನು ಯಾರು ರಕ್ಷಣೆ ಮಾಡ್ತಾರೋ ಅವರು ಧರ್ಮದಿಂದ ರಕ್ಷಿತರಾಗ್ತಾರೆ ಅಂತಿದೆ. ಆದರೆ ವ್ಯಾಕರಣ ಬಲ್ಲ, ಶಾಸ್ತ್ರಗಳನ್ನು ಚೆನ್ನಾಗಿ ತಿಳಿದಿರುವಂಥವರು ಈ ವಾಕ್ಯಕ್ಕೆ ಈ ರೀತಿಯಾದ ಅರ್ಥ ಅಲ್ಲ ಅಂತಾರೆ. ನೀವು ಅರ್ಥ ಏನು ಹೇಳ್ತಾ ಇದ್ದೀರಿ? ಧರ್ಮೋ ರಕ್ಷಿತ ರಕ್ಷಿತ ಅನ್ಬೇಕಾದಾಗ ಧರ್ಮವನ್ನು ರಕ್ಷಣೆ ಮಾಡುವವರು ಧರ್ಮದಿಂದ ರಕ್ಷಿತರಾಗ್ತಾರೆ ಅಂತ ಇದ್ದೀರಲ್ವಾ? ಧರ್ಮವನ್ನು ಅಂತ ಅನ್ಬೇಕಾದಾಗ ಅಲ್ಲಿ ಧರ್ಮಂ ಅಂತಿಲ್ಲ. ಧರ್ಮಂ ಅಂದ್ರೆ ದ್ವಿತೀಯ ವಿಭಕ್ತಿ ಏಕವಚನ. ನಾವು ಈ ಸಂಸ್ಕೃತ ಬೇಸಿಕ್ ತಿಳಿಬೇಕಾದಾಗ, ಶಬ್ದಗಳನ್ನ ಹೇಳಬೇಕಾದಾಗ ರಾಮ ರಾಮೋ ರಾಮ, ರಾಮಂ ರಾಮೋ ರಾಮ ಅಂತ ಹೀಗೆಲ್ಲ ಶಬ್ದಗಳು ನಡೆಸ್ತೇವೆ. ಆ ಪ್ರಥಮ ವಿಭಕ್ತಿ ಒಂದರ್ಥ, ದ್ವಿತೀಯ ಪ್ರಥಮವು, ದ್ವಿತೀಯಾನು, ತೃತೀಯಿಂದ ಚತುರ್ಥಿಗೆ, ಗೋಸ್ಕರ, ಪಂಚಮಿ, ದಶಮಿಂದ, ಷಷ್ಠಿಯ, ಸಪ್ತಮಿ, ಅಲ್ಲಿ ಸಂದುಬೋಧನ ಹೇ ಅಂತೇಳಿ ಈ ರೀತಿಯಾಗಿ ಅರ್ಥ ಅಲ್ವಾ? ಧರ್ಮವನ್ನು ರಕ್ಷಣೆ ಮಾಡೋರು ಅಂತ ಅನ್ಬೇಕಾದಾಗ ಧರ್ಮಂ ಅಂತ ಅನ್ಬೇಕ್ರಿ. ವಾಸ್ತವಿಕವಾಗಿ ಧರ್ಮಂ ಅನ್ನೋ ಶಬ್ದ ಇಲ್ಲ ಅಲ್ಲಿ. ಏನದ? ಧರ್ಮ ಅಂತಿದೆ. ಧರ್ಮ ಅಂದ್ರೇನು? ಪ್ರಥಮ ವಿಭಕ್ತಿ ಏಕವಚನ. ಹೀಗಾಗಿ ಮೊದಲಿಗೆ ನಾವೇನ್ ತಿಳ್ಕೊಂಡಿದ್ವಿ? ಧರ್ಮವನ್ನು ರಕ್ಷಣೆ ಮಾಡವರು ಧರ್ಮದಿಂದ ರಕ್ಷಿತರಾಗ್ತಾರೆ ಅಂತ ಇದ್ದೀರಲ್ಲ, ಈ ಅರ್ಥ ಸರಿಯಾದದ್ದೇ ಅಲ್ಲ ಅಂತಂತದೆ ಶಾಸ್ತ್ರ. ನಿಜವಾದ ಅರ್ಥ ಏನು ಗೊತ್ತಾ? ರಕ್ಷಿತವಾದ ಧರ್ಮವು ನಮ್ಮನ್ನು ರಕ್ಷಣೆ ಮಾಡಲಿ ಅಂತ ಅರ್ಥ ಉಂಟು. ಹಾಗಾದ್ರೆ ನಾವು ತಿಳ್ಕೊಂಡು ಅರ್ಥ ತಪ್ಪ? ಅದಕ್ಕೆ ವ್ಯಾಖ್ಯಾನಕಾರರು ವ್ಯಾಖ್ಯಾನ ಬರಿಬೇಕಾದಾಗ ಈ ವಾಕ್ಯಕ್ಕೆ ಹೀಗೆ ಅರ್ಥ ಬರೀತಾರೆ: ಯಹ ಧರ್ಮಂ ರಕ್ಷತಿ ಸಹ ಧರ್ಮೇಣ ರಕ್ಷಿತೋ ಭವತಿ. ಯಾವ ಧರ್ಮವನ್ನು ರಕ್ಷಣೆ ಮಾಡ್ತಾರೋ ಅವರು ಧರ್ಮದಿಂದ ರಕ್ಷಿತರಾಗ್ತಾರೆ ಅಂತ ಈ ರೀತಿಯಾಗಿ ಅರ್ಥವನ್ನು ಹೇಳ್ತಾರೆ. ಇದ್ರ ಮೇಲೆ ಪ್ರಶ್ನೆ ಬರ್ತದೆ, ಧರ್ಮ ರಕ್ಷಣೆ ಮಾಡ್ರಿ ಅಂತಂದ್ರೆ ವಾಟ್ ಇಸ್ ದ ಮೀನಿಂಗ್ ಆಫ್ ದಿ ಧರ್ಮ ಅಂತ ಪ್ರಶ್ನೆ ಬರ್ತದೆ. ಅಲ್ಲ, ಹೆಂಗ್ ರಕ್ಷಣೆ ಮಾಡೋದು? ಈಗ ಹೋಗ್ಬೇಕಾದಾಗ ದಾರಿಯಲ್ಲಿ ಮಳೆ ಬಂತಪ್ಪ, ನನ್ನ ಕೈಯಲ್ಲಿ ಫೋನ್ ಇದೆ, ಮೊಬೈಲ್ ಫೋನ್. ಅದು ರಕ್ಷಣೆ ಮಾಡ್ಲಿಕ್ಕೆ ನಾನು ಏನು ಮಾಡ್ತೀನಿ? ಒಂದು ಪ್ಲಾಸ್ಟಿಕ್ ಕವರಲ್ಲಿ ಹಾಕೊಳ್ತೀನಿ, ಅಥವಾ ನನಗೆ ಆದರೆ ಕೊಡೆಯನ್ನು, ಛತ್ರಿಯನ್ನು ಹಿಡ್ಕೊಂಡು ಹೋಗ್ತೀನಿ, ಅಥವಾ ರೈನ್ ಕೋಟ್ ಹಾಕೊಳ್ತೀನಿ, ಅಥವಾ ಇನ್ನೇನೋ ಆಟೋನೋ ಕ್ಯಾಬು ಬುಕ್ ಮಾಡ್ಕೊಂಡು ಹೋಗ್ತೀನಿ. ಈ ರೀತಿಯಾದ ರಕ್ಷಣೆ ಮಾಡ್ಕೊಂಡೆ. ಅಥವಾ ಇನ್ಯಾವುದೋ ಮನೆಯ ಸಂರಕ್ಷಣೆಗಾಗಿ ನಾಯಿಗಳು ಅಥವಾ ವಾಚ್ಮನ್ಗಳಿದ್ದಾರೆ, ಆ ರೀತಿಯಾಗಿ ವ್ಯವಸ್ಥೆ ಮಾಡಿಕೊಂಡ್ವಿ. ಅಥವಾ ದೇಶದ ರಕ್ಷಣೆಗಾಗಿ ಯೋಧರಿದ್ದಾರೆ, ಕ್ಷತ್ರಿಯರಿದ್ದಾರೆ, ಅಂದ್ರೆ ಮತ್ತೆ ಯಾರವರು ಮಿಲಿಟರಿ
ಜನರಿದ್ದಾರೆ, ನಮ್ಮನ್ನು ರಕ್ಷಣೆ ಮಾಡ್ತಾರೆ, ರಾಜ್ಯದ ಸಂರಕ್ಷಣೆ ಮಾಡ್ತಾ ಇದ್ದಾರೆ, ದೇಶದ ರಕ್ಷಣೆ ಮಾಡ್ತಾ ಇದ್ದಾರೆ. ಹೀಗೆಲ್ಲದಕ್ಕೂ ಒಂದೊಂದು ವ್ಯವಸ್ಥೆ ಉಂಟು. ಆದರೆ ಧರ್ಮದ ರಕ್ಷಣೆ ಮಾಡಬೇಕಾದಾಗ ಧರ್ಮ ಇದು ಕಣ್ಣಿಗೆ ಕಾಣಿಸಲ್ಲ. ನಿತ್ಯ ವ್ಯವಹಾರ ಮಾಡುವ ಅನೇಕ ಶಬ್ದಗಳಿವೆ, ಅವುಗಳು ಯಾವುದು ಕಣ್ಣಿಗೆ ಕಾಣಿಸಲ್ಲ. ಧರ್ಮ ಮಾಡ್ರಿ ಏನಂತಾರೆ, ಕರ್ಮ ಮಾಡ್ರಿ ಏನಂತಾರೆ, ಪಾಪ ಬರುತ್ತೆ ಏನಂತಾರೆ, ಪುಣ್ಯ ಉಂಟು ಅಂತಾರೆ. ಇದು ಯಾವ್ದಾದ್ರು ಕಾಣಿಸುತ್ತಾ? ಧರ್ಮ, ಕರ್ಮ, ಪಾಪ, ಪುಣ್ಯ ಯಾವುದೂ ಇಲ್ಲ. ಮತ್ತೆ ರಕ್ಷಣೆ ಮಾಡೋದು ಹೇಗೆ? ಕೈಗೆ ನಮ್ಮ ಕೈಗೂ ಸಿಗಲ್ಲ, ಕಣ್ಣಿಗೆ ಕಾಣಿಸಲ್ಲ, ಅದು ರಕ್ಷಣೆ ಬೇರೆ ಮಾಡೋಣ ಅಂತಾರೆ. ಹಾಗಾದ್ರೆ ಧರ್ಮ ರಕ್ಷಣೆ ಮಾಡೋದಾದ್ರೂ ಹೇಗೆ ಅಂತ ಪ್ರಶ್ನೆ ಮಾಡಿದಾಗ ಅದಕ್ಕೆ ಹೇಳ್ತಾರೆ, ಮೊದಲಿಗೆ ಧರ್ಮ ಅಂದ್ರೆ ಏನು ಅಂತ ಹೇಳಿಕೋ, ಆಮೇಲೆ ರಕ್ಷಣೆ ಬಗ್ಗೆ ವಿಚಾರ ಮಾಡುವಂತ. ಧರ್ಮ ಅಂದ್ರೆ ಏನು? ಅದಕ್ಕೆ ಧರ್ಮ ಶಬ್ದಕ್ಕೆ ವಿಷ್ಣು ಅಂತ ಅರ್ಥ ಇದೆ, ಗೊತ್ತಾ? ಎಲ್ಲಿದೆ? ವಿಷ್ಣು ಸಹಸ್ರನಾಮದಲ್ಲಿದೆ. ಧರ್ಮೋ ಧರ್ಮ ವಿದುತ್ತಮ. ವಿಷ್ಣು ಸಹಸ್ರನಾಮ, ವಿಷ್ಣುವಿನ 1000 ನಾಮದಲ್ಲಿ ಧರ್ಮ ಅನ್ನುವ ಒಂದು ಶಬ್ದ ಇದೆ. ಹೀಗಾಗಿ ಧರ್ಮ ಶಬ್ದ ವಾಚ್ಯನಾದವನು ಯಾರು? ಪರಮಾತ್ಮ, ವಿಷ್ಣು. 1000 ನಾಮದಲ್ಲಿ ಧರ್ಮ ಇದೆ ಅಂತಂದ್ರೆ ಧರ್ಮ ಶಬ್ದ ವಾಚ್ಯನಾದವನು ದೇವರು. ಅರ್ಥ ತಿಳ್ಕೊಡ್ರಿ. ಧರ್ಮ ಅಂತಂದ್ರೆ ವಿಷ್ಣು, ವಿಷ್ಣುವನ್ನ ರಕ್ಷಣೆ ಮಾಡಿದರೆ ವಿಷ್ಣು ನಮ್ಮನ್ನ ರಕ್ಷಣೆ ಮಾಡ್ತಾನೆ ಅಂತ ಅರ್ಥ ಬಂತು. ಇದು ಅರ್ಥ ತಿಳ್ಕೊಳ್ಳದೆ ಇರೋದೇ ಒಳ್ಳೇದಿತ್ತು ಅಂತ ಅನ್ಸತ್ತೆ. ವಿಷ್ಣುನ ರಕ್ಷಣೆ ಮಾಡೋದು ಹೇಗೆ? ಇದು ದೊಡ್ಡ ಸಮಸ್ಯೆ ಆಯ್ತು. ನಮ್ಮಂತ ಮೂರ್ಖ ಕೈ ಎತ್ತೇ ಬಿಟ್ಟ. ಧೃತರಾಷ್ಟ್ರಂತವ್ರು ಕೈ ಎತ್ತೇ ಬಿಟ್ಟ, ನಾನು ಮಾಡ್ತೀನಿ ರೀ. ಏನ್ ಮಾಡ್ತೀಯೋ? ನಮ್ಮ ಮನೆಯಲ್ಲಿ ಒಂದು ಸಂಪುಷ್ಟ ಇದೆ ರೀ, ತಾಮ್ರದ್ದು ಇದು ಅಥವಾ ಬೆಳ್ಳಿದೋ ಇದೆ. ಅದರಲ್ಲಿ ಒಂದಿಷ್ಟು ಶಾಲಿಗ್ರಾಮ ಪ್ರತಿಮೆಗಳನ್ನು ಹಾಕಿ ಅದ್ರ ಮೇಲೆ ಮುಚ್ಚಿ, ಕೃಷ್ಣಾಂಜನ ಪೆಟ್ಟಿಗೆಯೊಳಗೆ ಹಾಕಿ ಮೇಲೆ ಅದನ್ನು ಮುಚ್ಚಿ ಹಗ್ಗ ಕಟ್ಟಿ ದೇವ್ರ ವಸ್ತ್ರ ಕಟ್ಟಿ ದೇವ್ರ ಕೋಣೆಗಿಟ್ಟು ದೇವ್ರ ಮನೆಯ ಬಾಗಿಲವನ್ನು ಕ್ಲೋಸ್ ಮಾಡ್ತೀನಿ. ಇದಕ್ಕಿಂತ ರಕ್ಷಣೆ ಬೇಕಾ? ಬಹಳ ಮ್ಯಾಕ್ಸಿಮಮ್ ಒಂದು ಜಿರಳೆ ಹೋಗ್ಬೋದು ಅಷ್ಟೇ ಹೊರತು ಅದು ಬಿಟ್ಟು ಬೇರೆ ಏನು ಹೋಗಲ್ಲ ಅಂತ. ಮೂರ್ಖ ಅಂತ ಬೈತಾರೆ ವೇದವ್ಯಾಸದೇವರು. ಓಂ ನ ಪ್ರತೀಕೇನ ಹಿ ಸಹ ಓಂ ಅಂತಂದ್ರು. ಪ್ರತೀಕಗಳು ಪ್ರತೀಕಗಳು ದೇವರಲ್ಲ. ಇಲ್ಲಿ ನೋಡ್ತಾ ಇದ್ದೀರಲ್ಲ, ನರಸಿಂಹದೇವರಾಗಿರಲಿ, ಹನುಮಂತ ದೇವರಾಗಿರಲಿ, ರಾಘವೇಂದ್ರ ಸ್ವಾಮಿಗಳವರ ಬೃಂದಾವನ ಆಗಿರಲಿ, ಇದೇ ರಾಘವೇಂದ್ರ ಸ್ವಾಮಿಗಳವರಲ್ಲ, ಅದೇ ಹನುಮಂತ ದೇವರಲ್ಲ. ನರಸಿಂಹದೇವರ ಪ್ರತಿಮೆ ಕಾಣುವುದು ನರಸಿಂಹದೇವರಲ್ಲ, ನರಸಿಂಹದೇವರ ಪ್ರತಿಮೆಯಲ್ಲಿ ನರಸಿಂಹದೇವರಿದ್ದಾರೆ. ಆ ಪ್ರಾಣದೇವರ ಪ್ರತಿಮೆಯಲ್ಲಿ ಪ್ರಾಣದೇವರಿದ್ದಾರೆ. ಬೃಂದಾವನದಲ್ಲಿ ರಾಘವೇಂದ್ರ ಸ್ವಾಮಿಗಳವರಿದ್ದಾರೆ. ಹೀಗಾಗಿ ಪ್ರತಿಮೆಗಳು ಮಾಧ್ಯಮಗಳು, ನಮಗೆ ಮೀಡಿಯಾ, ಒಂದು ಚಿಂತನೆಗೆ ಒಂದು ಅವಕಾಶ ಕೊಟ್ಟಿದೆ ಅಷ್ಟೇ, ಮಾಧ್ಯಮಗಳಷ್ಟೇ. ಹೀಗಾಗಿ ಓಂನ ಪ್ರತೀಕೇನ ಸಹ ಓಂ ಅಂತ ವೇದವ್ಯಾಸ ದೇವರು ಹೇಳಿದ್ರು. ಪ್ರತೀಕಗಳು ಮಾಧ್ಯಮಗಳಲ್ಲ, ಪ್ರತೀಕಗಳು ಮಾಧ್ಯಮಗಳು, ವಾಸ್ತವಿಕವಾಗಿ ದೇವರಲ್ಲ. ತಂದೆ ತಾಯಿಗಳ ದೇವರಲ್ಲ, ಗುರುಗಳು ದೇವರಲ್ಲ, ಪ್ರತಿಮೆಗಳು ದೇವರಲ್ಲ. ಪ್ರತಿಮೆಗಳಲ್ಲಿ ದೇವರಿದ್ದಾನೆ, ತಂದೆ ತಾಯಿಗಳಲ್ಲಿ ದೇವರಿದ್ದಾನೆ, ಗುರುಗಳಲ್ಲಿ ದೇವರಿದ್ದಾನೆ ಅಂತ ತಿಳಿದುಕೊಳ್ಳಬೇಕು. ಅಲ್ಲಿ ಪ್ರಶ್ನೆ ಅಲ್ಲೇ ಉಳಿತಲ್ಲ. ಧರ್ಮೋ ರಕ್ಷಿತ ರಕ್ಷಿತ ಅಂದಾಗ ಧರ್ಮ ಶಬ್ದಕ್ಕೆ ವಿಷ್ಣು ಅಂದ್ರೆ ವಿಷ್ಣು ರಕ್ಷಣೆ. ಅದಕ್ಕೆ ಧರ್ಮ ಶಬ್ದಕ್ಕೆ ವಿಷ್ಣು ಅಂತ ಅರ್ಥ ತಿಳ್ಕೊಂಡ್ರಿ, ರಕ್ಷಣಾ ಶಬ್ದಕ್ಕೆ ಅರ್ಥ ಏನು ಅಂತ ತಿಳ್ಕೊಳ್ಬೇಕು. ರಕ್ಷಣಾ ಶಬ್ದಕ್ಕೆ ಏನರ್ಥ? ಅದಕ್ಕೆ ಕ್ರಿಯಾಪದ ಅಂತ ಕರೀತಾರೆ, ಇಂಗ್ಲಿಷಲ್ಲಿ ವರ್ಬ್ ಅಂತ ಕರೀತಾರೆ. ರಕ್ಷಣಾ ಅನ್ನೋ ಶಬ್ದಕ್ಕೆ ಪಾಲನ ಅಂತ ಅರ್ಥ. ತಂದೆ ತಾಯಿಗಳ ಪಾಲನ ಮಾಡುವಂತಂದ್ರೆ ರಕ್ಷಣೆ ಮಾಡುವಂತ ಅರ್ಥ. ಪಾಲನ ಮಾಡುವಂದ್ರೆ ಏನರ್ಥ? ಅವರ ಮಾತನ್ನ ಕೇಳುವಂತ ಅರ್ಥ. ತಂದೆ ತಾಯಿಗಳ ಮಾತನ್ನ ಕೇಳಬೇಕು. ಅದಕ್ಕೆ ಕೆಲವೊಂದು ಕಡೆ ವ್ಯವಹಾರ ಮಾಡಬೇಕಾದಾಗ ಮಾತೃಹತ್ಯ, ಪಿತೃಹತ್ಯ, ಗುರುಹತ್ಯ, ಬ್ರಹ್ಮಹತ್ಯ ಅಂತ. ಏನ್ ಮಾತೃಹತ್ಯ ಅಂತಂದ್ರೆ ಅವ್ರಿಗೂ ಚಾಕು ಚುಚ್ಚೋದು ಅಂತ ಅರ್ಥನ? ಅಥವಾ ಗುರುಹತ್ಯ ಅಂದ್ರೆ ಗುರುಗಳಿಗೆ ಗುಂಡು ಹಾರಿಸೋದು ಅಂತ ಅರ್ಥನ? ಬ್ರಹ್ಮಹತ್ಯ ಅಂದ್ರೆ ಬ್ರಹ್ಮ ಸಿಗೋದೇ ಇಲ್ಲ, ಹತ್ಯೆ ಮಾಡೋದೇ ಇಲ್ಲ. ಅದಕ್ಕೆ ಹತ್ಯಾ ಶಬ್ದಕ್ಕೆ ಮಾತುಗಳ ಉಲ್ಲಂಘನ ಅಂತ ಅರ್ಥ. ರಕ್ಷಣಾ ಅಂತಂದ್ರೆ ಪಾಲನ ಅಂತ ಅರ್ಥ. ಮಾತು ಕೇಳೋದು ಒಂದರ್ಥ. ಅರ್ಥಾತ್ ಧರ್ಮ ಶಬ್ದಕ್ಕೆ ವಿಷ್ಣು, ರಕ್ಷಣಾ ಶಬ್ದಕ್ಕೆ ಪಾಲನ ಅಂದ್ರೆ ವಿಷ್ಣುವಿನ ಮಾತನ್ನ ಕೇಳು ಅಂತ ಅರ್ಥ ಇದೆ. ಅದಕ್ಕೆ ವಿಷ್ಣುವಿನ ಮಾತನ್ನ ಕೇಳಿದರೆ ವಿಷ್ಣು ನಮ್ಮನ್ನ ರಕ್ಷಣೆ ಮಾಡ್ತಾನೆ ಅಂತ ಈ ರೀತಿಯಾದ ಅರ್ಥ ಬಂತು. ಇದರ ಮೇಲೆ ಮತ್ತೆ ಹೊಸ ಪ್ರಶ್ನೆ ಹೊರಡ್ತದೆ. ಹಾಗಾದ್ರೆ ವಿಷ್ಣುವಿನ ಮಾತುಗಳು ಯಾವುದು? ಇದೇ ಮಾತು. ಇತಿಹಾಸ ಪುರಾಣಗಳು, ಮಹಾಭಾರತಗಳು,
ಭಾಗವತದಲ್ಲಿ ವೇದವ್ಯಾಸದೇವರಂತಾರೆ ಶ್ರುತಿ ಸ್ಮೃತಿರ ಹರೇರಾಜ್ಞಾ ಅಂದಿದ್ದಾರೆ. ಶ್ರುತಿ ಸ್ಮೃತಿ ಪುರಾಣಗಳೆಲ್ಲವೂ ಕೂಡ ನನ್ನ ಆಜ್ಞಾಪತ್ರಗಳು ಅಂತೇಳಿ ಭಗವಂತ ಹೇಳಿದ್ದಾರಂತೆ. ಹೀಗಾಗಿ ತಿಳಿದುಕೊಡ್ರಿ, ಧರ್ಮ ಶಬ್ದಕ್ಕೆ ವಿಷ್ಣು ಅಂತ ಅರ್ಥ. ವಿಷ್ಣುವಿನ ಮಾತುಗಳು ಅಂತಂದ್ರೆ ಇತಿಹಾಸಗಳು, ಪುರಾಣಗಳು, ವೇದಗಳು, ಉಪನಿಷತ್ತುಗಳು, ಅಹರ ಸಂಧ್ಯಾಮುಪಾಸೀತ ಅಂತ ಹೇಳಿದ ಮಾತುಗಳು, ಧರ್ಮಂಚರ ಸತ್ಯಂ ವದ ಅಂತ ಹೇಳಿದ ಮಾತು, ಸ್ವಾಧ್ಯಾಯೋ ಅಧ್ಯೇತವ್ಯ ಎಂಬತಕ್ಕಂತಹ ಮಾತು, ಇದೆಲ್ಲವೂ ಕೂಡ ಪರಮಾತ್ಮನ ಮಾತುಗಳು. ಭಾಗವತ, ಮಹಾಭಾರತ ಇದೆಲ್ಲ ವೇದವ್ಯಾಸದೇವರು ನಮಗೆ ಪತ್ರದ ಮೂಲಕವಾಗಿ ಮಾತುಗಳನ್ನು ಕೊಟ್ಟಿದ್ದಾರೆ. ಹೀಗಾಗಿ ಇವುಗಳನ್ನೆಲ್ಲ ಚೆನ್ನಾಗಿ ತಿಳಿದುಕೊಂಡು ನಮ್ಮ ಜೀವನದಲ್ಲಿ ಅನುಕರಣೆ ಮಾಡಿದರೆ ಧರ್ಮಸ್ವರೂಪಿಯಾದ ಪರಮಾತ್ಮ ರಕ್ಷಣೆ ಮಾಡ್ತಾನೆ ಅನ್ನೋ ಅರ್ಥದಲ್ಲಿದೆ. ಅದಕ್ಕೆ ನೋಡ್ರಿ, ಧರ್ಮೋ ರಕ್ಷಿತಿ ರಕ್ಷಿತ ಅಂತಂದಾಗ ಧರ್ಮ ಶಬ್ದಕ್ಕೆ ವಿಷ್ಣು, ವಿಷ್ಣುವಿನ ಮಾತನ್ನು ಕೇಳಿದರೆ, ವಿಷ್ಣುವಿನ ಮಾತು ಕೇಳೋದು ಅಂತಂದ್ರೆ ಏನಂತ, ಇತಿಹಾಸ ಪುರಾಣಗಳನ್ನ, ವೇದಗಳ ಉಪನಿಷತ್ತುಗಳನ್ನ, ಮಹಾಭಾರತ, ಭಾಗವತ ಇವುಗಳನ್ನು ಚೆನ್ನಾಗಿ ತಿಳಿದುಕೊಂಡು ನಮ್ಮ ಜೀವನದಲ್ಲಿ ನಾವು ಅನುಕರಣೆಯನ್ನ ಮಾಡಿದರೆ ಧರ್ಮಸ್ವರೂಪಿಯಾದ ಪರಮಾತ್ಮನ ಮಾತನ್ನು ಕೇಳಿದಾಗ ಆಗ್ತದೆ. ಅದೇ ಧರ್ಮಸ್ವರೂಪಿಯಾದ ಪರಮಾತ್ಮ ನಮ್ಮನ್ನು ರಕ್ಷಣೆ ಮಾಡ್ತಾನೆ ಅನ್ನುವ ಅರ್ಥದಲ್ಲಿ ಧರ್ಮೋ ರಕ್ಷಿಸಿ ರಕ್ಷಿತ ಅನ್ನುತ್ತದೆ. ಒಬ್ಬ ವ್ಯಕ್ತಿ ಇದ್ದ, ಅವನಿಗೆ ಚೆನ್ನಾಗಿ ಉದ್ಯೋಗ ಮಾಡ್ತಾ ಇದ್ದ. ಪ್ರಮೋಷನ್ ಮೇಲೆ ಚೆನ್ನೈಗೆ ಟ್ರಾನ್ಸ್ಫರ್ ಆಯ್ತು. ಚೆನ್ನೈಗೆ ಹೋಗಿ ರಿಪೋರ್ಟ್ ಮಾಡ್ಕೊಂಡ. 1-2 ತಿಂಗಳು ಜಾಬ್ ನಡೀತಾ, 2 ತಿಂಗಳು ಜಾಬ್ ಆಯ್ತು, ಜಾಬ್ ಮಾಡ್ತಾ ಇದ್ದಾನೆ. ಬೆಂಗಳೂರಲ್ಲಿ ತಂದೆ, ಚೆನ್ನೈಯಲ್ಲಿ ಮಗ. ಈ ತಂದೆಗೆ ಮಗನ ನೋಡಬೇಕು ಅನ್ನೋ ಒಂದು ಬಯಕೆ ಆಯ್ತು, ಮಗನ ನೋಡಬೇಕು ಅಂತ ಅನಿಸ್ತಾ ಇತ್ತು. ಅವನೊಂದು ಪತ್ರ ಬರೆದ, ನೋಡಪ್ಪ ಮಗನೇ, ಇಂಗ್ಲೆಂಡ್ ಲೆಟರ್ ಬರ್ತೀನಿ. ಇವತ್ತಿನ ಕಾಲಕ್ಕೆ ಆ ಪ್ರಸಕ್ತಿನೇ ಇಲ್ಲ, ಮೊಬೈಲಲ್ಲಿ ಎಲ್ಲ ಬಂದ್ಬಿಡತ್ತೆ. ಇವತ್ತು ನಮಸ್ಕಾರ ಅಂತ ಬಾಯಿ ತುಂಬ ಅನ್ನೋದು ಕಷ್ಟ. ಮೊದಲು ಫೋನಲ್ಲಿ ಅಟ್ಲೀಸ್ಟ್ ನಮಸ್ಕಾರ, ಸಾಷ್ಟಾಂಗ ನಮಸ್ಕಾರ ಅಂತ ಬಾಯಿಲೆ ಅಂತ ಇದ್ರು. ಪತ್ರದಲ್ಲಿ ಶಿರಸಾಷ್ಟಾಂಗ ನಮಸ್ಕಾರಗಳು ಅಂತ ಇದ್ರು, ಬರೀತಾ ಇದ್ರು. ಇವತ್ತಿನ ಕಾಲಕ್ಕೆ ಅದು ಸಿಂಬಲ್ ಬಂದ್ಬಿಟ್ಟಿದೆ. ಹೀಗೆ ನಮಸ್ಕಾರದ ಒಂದು ಸಿಂಬಲ್, ಅದು ಕಳಿಸ್ಬಿಡ್ತಾರೆ. ಅಷ್ಟೇ ಒಂದು ಚಿತ್ರ, ಅವ್ರ ಆಶೀರ್ವಾದ ಮಾಡ್ತಿದ್ದ ಒಂದು ಚಿತ್ರ, ನಿಮ್ಮ ಮಾತು ಕೇಳಿದೆ ಅಂತ ಹೇಳಿ ಒಂದು ಇದೆ, ಅದು ಸಿಂಬಲ್. ವಿಚಿತ್ರ ಇವತ್ತಿನ ಟೆಕ್ನಾಲಜಿ ಭಾಳ ಮುಂದುವರೆದಿದೆ. ಅಡ್ಡಿ ಇಲ್ಲ, ಪರವಾಗಿಲ್ಲ, ಭಾಳ ಭಕ್ತಿ, ನಮಗೆ ಭಕ್ತಿಯ ಸಾಧನೆಗಳಿವೆಲ್ಲ. ಆ ಚೆನ್ನೈಯಲ್ಲಿ ಮಗ ಇದ್ದಾನೆ, ಅಪ್ಪ ಬೆಂಗಳೂರಲ್ಲಿ ಕೂತ್ಕೊಂಡು ಇಂಗ್ಲೆಂಡ್ ಲೆಟರ್ ಬರ್ದ. ನೋಡಪ್ಪ ಮಗನೇ, ನಿನ್ನ ನೋಡಬೇಕು ಅಂತ ಆಸೆ ಆಗಿದೆ, ಅದಕ್ಕೆ ಇಂಥ ಡೇಟಿಗೆ, ಇಂಥ ಟೈಮಿಗೆ, ಇಂಥ ಟ್ರೈನಿಗೆ ನಾನು ಬಂದು ಇಳಿತಾ ಇದ್ದೀನಿ, ನೀನು ಬಂದು ನನ್ನನ್ನು ಪಿಕಪ್ ಮಾಡ್ಕೋ ಅಂತ ಹೇಳ್ಕೊಂಡು ಪತ್ರವನ್ನು ಬರೆದಿದ್ದಾನೆ. ಅದು ಚೆನ್ನೈಯಲ್ಲಿದ್ದ, ಚೆನ್ನೈ ಅಂತಲೇ ಯಾಕೆ ಹೇಳಿದೆ ಅಂದರೆ ಭಾಷಾ ಬರಲ್ಲ ಅಂತ, ತಮಿಳು ಭಾಷೆ, ಅದಕ್ಕೆ ಆ ಮಾತು ಹೇಳಿದಷ್ಟೇ. ಆ ಚೆನ್ನೈಯಲ್ಲಿದ್ದವನಿಗೆ ಮಗನಿಗೆ ಆ ಪತ್ರ ಫ್ರಮ್ ಅಡ್ರೆಸ್ ನೋಡ್ತಾನೆ, ಬೆಂಗಳೂರಿಂದ ಅಪ್ಪ ಬರೆದ ಪತ್ರ. ಎಷ್ಟು ಭಕ್ತಿ ರೀ, ನಾವು ಯಾರು ಮಾಡಲ್ಲ ಭಕ್ತಿ. ಆ ಪತ್ರವನ್ನ ತಲೆಯ ಮೇಲೆ ಇಟ್ಟುಕೊಂಡು ದೇವರ ಕೋಣೆಗೆ ಹೋಗ್ತಾನೆ. ದೇವರ ಕೋಣೆಗೆ ಹೋಗಿ ಬೆಳ್ಳಿ ತಟ್ಟೆಯ ಮೇಲೆ ಆ ಪತ್ರವನ್ನಿಟ್ಟು ಅರ್ಶನ ಕುಂಕುಮ ಏರಿಸ್ತಾನೆ, ಮಂತ್ರಾಕ್ಷತೆ ಏರಿಸ್ತಾನೆ, ಹೂ ಏರಿಸ್ತಾನೆ, ಧೂಪದೀಪ ಮಂಗಳಾರತಿ ಮಾಡಿ ನಮಸ್ಕಾರ ಮಾಡಿ ಡೋರ್ ಕ್ಲೋಸ್ ಮಾಡ್ಕೊಂಡು ಬಂದ್ಬಿಟ್ಟ ದೇವ್ರ ಮನೆಗೆ. ಅಪ್ಪನ ಪತ್ರಕ್ಕೆ ಮಾಡಿದ ಭಕ್ತಿ, ಎಷ್ಟು ಭಕ್ತಿಯಿಂದ ಮಾಡಿದ ಗೊತ್ತಾ ಆ ಪತ್ರಕ್ಕೆ ಪೂಜೆ. ಇಷ್ಟೆಲ್ಲ ಮುಗಿತು, ಅಪ್ಪ ಬರೋ ಸಮಯ ಆಗಿದೆ. ಅಪ್ಪ ಬಂದು ಚೆನ್ನೈ ಸ್ಟೇಷನ್ನಲ್ಲಿ ಇಳಿತಾನೆ. ಅಪ್ಪನ ಕರ್ಕೊಂಡು ಹೋಗ್ಲಿಕ್ಕೆ ಈ ಬೆಪ್ಪ ಹೋಗೇ ಇಲ್ಲ. ಯಾಕೆ ಈ ಬೆಪ್ಪ ಹೋಗಿಲ್ಲ ಅಂತಂದ್ರೆ, ಅಪ್ಪನ ಪತ್ರದ ಮೇಲೆ ಬಹಳ ಭಕ್ತಿ ಮಾಡ್ದ, ಮಂಗಳಾರತಿ ಮಾಡಿದ, ಮಂತ್ರಾಕ್ಷತೆ ಏರಿಸಿದ, ಹೂ ಏರಿಸಿದ, ಎಲ್ಲ ಮುಗೀತು. ಪತ್ರನೇ ತೆಗೆದು ಓದಲಿಲ್ಲ. ನಿಜವಾದ ಅಪ್ಪನ ಮೇಲೆ ಭಕ್ತಿ ಮಾಡಬೇಕಾಗಿತ್ತು ಅಂತಾದ್ರೆ ಆ ಪತ್ರ ತೆಗೆದು ವಿಷಯ ತಿಳ್ಕೊಂಡು ಸ್ಟೇಷನ್ಗೆ ಹೋಗಿ ಅಪ್ಪನ ಕರ್ಕೊಂಡು ಬಂದಿದ್ರೆ ನಿಜವಾದ ಭಕ್ತಿ ಮಾಡಿದ ಹಾಗೆ. ನಾವು ಕೂಡ ಆ ಮಗನಂತೆ ನಾವೆಲ್ಲರೂ ಕೂಡ ದೇವರಲ್ಲಿ ಮಾಡುವ ಮೂಢ ಭಕ್ತಿ. ಮಹಾಭಾರತ ಅಂತನ್ನೋದು, ಭಾಗವತ ಅಂತನ್ನೋದು, ಸರ್ವಮೂಲ ಗ್ರಂಥ, ಟೀಕಾಕೃತ, ಶ್ರೀಮನ್ ನ್ಯಾಯ ಸುಧಾತರ, ತತ್ವಪ್ರಕಾಶಿಕ, ಅನೇಕ ಗ್ರಂಥಗಳು ಅಂತನ್ನೋದು. ಅವರವರ ಆರಾಧನೆಗೆ ಮಂಗಳಾರತಿ ಮಾಡಿದ್ದೇ ಮಾಡಿದ್ದು, ಹೂ ಏರಿಸಿದ್ದೇ ಏರಿಸಿದ್ದು, ಮೆರವಣಿಗೆ ಮಾಡಿದ್ದೇ ಮಾಡಿದ್ದು. ಮಧ್ವನವಮಿ ಮುಗಿತಾ, ಸರ್ವಮೂಲ ಗ್ರಂಥ ತೆಗೆದು ರೂಮ್ನಲ್ಲಿ ಇಟ್ಬಿಡ್ತೇವೆ, ಮುಗದೇ ಹೋಯ್ತು ಕೃಷ್ಣಾರ್ಪಣ.
ಅದನ್ನು ತೆಗೆದು ಓದದೇ ಇದ್ರೆ ನಾವು ಕೂಡ ಡಾಂಬಿಕ ಭಕ್ತಿ ಮಾಡಿದಾಗತ್ತೆ, ತಿಳಿದುಕೊಳ್ಳಿ. ನಿಜವಾದ ಭಕ್ತಿ ಮಾಡಬೇಕು ಅಂತಂದ್ರೆ ಆ ಗ್ರಂಥಗಳನ್ನ ತೆಗೆದು ಓದಿ ತಿಳಿದುಕೊಂಡು ನಮ್ಮ ಜೀವನದಲ್ಲಿ ನಾವು ಅನುಕರಣೆಯನ್ನ ಮಾಡಿದರೆ ನಿಜವಾದ ಆಚಾರ್ಯರ ಸೇವೆ, ನಿಜವಾದ ಟೀಕಾಕೃತ್ಪಾದರ ಸೇವೆ, ಮಹಾಭಾರತದ ಗ್ರಂಥಗಳನ್ನ ವಿದುರ ನೀತಿಗಳನ್ನ ಚೆನ್ನಾಗಿ ತಿಳಿದುಕೊಂಡ್ರೆ ನಿಜವಾದ ವೇದವ್ಯಾಸ ದೇವರ ಸೇವೆ. ಅಯ್ಯೋ ಗ್ರಂಥ ಅಂತಕೊಂಡು ಬರೀ ಮಂಗಳಾರತಿಗೆ ಸೀಮಿತ, ಮಂಗಳಾರತಿ ಮಾಡಬಾರದು ಅಂತ ಹೇಳ್ತಾ ಇಲ್ಲ, ಕೇವಲ ಮಂಗಳಾರತಿಗೆ ಸೀಮಿತವಾಗಬಾರದು. ಆ ಮಗ ಯಾವ ರೀತಿಯಾಗಿ ತಂದೆಯ ಮೇಲೆ ಡಾಂಬಿಕ ಭಕ್ತಿ ಮಾಡಿದ್ನೋ ಆ ರೀತಿಯಾಗಿ ನಾವು ಕೂಡ ಡಾಂಬಿಕ ಭಕ್ತಿಯನ್ನ ಮಾಡಿದಾಗ ಆಗತ್ತೆ. ಎಚ್ಚರವಿರಲಿ ಅನ್ನೋ ಅರ್ಥದಲ್ಲಿ ಅಂತದೆ. ಹೀಗಾಗಿ ಧರ್ಮ ನಿತ್ಯತಾ, ಧರ್ಮದಲ್ಲಿ ಸ್ಥಿರತೆ, ಇವೆಲ್ಲ ಇದ್ದಾಗ ಅರ್ಥಾತ್ ಈ ಗುಣಗಳು ಯಾರನ್ನ ಚತುರ್ವಿಧ ಪುರುಷಾರ್ಥಗಳಿಂದಾಗಿ ಚ್ಯುತಿಗೊಳಿಸಲ್ವೋ ಅವನೇ ನಿಜವಾದ ಪಂಡಿತ. ಸಯವೇ ಪಂಡಿತ ಮುಚ್ಚತೆ. 16 ಶ್ಲೋಕಗಳನ್ನು ಹೇಳ್ತಾರೆ. ಒಂದು ಆಕ್ಚುಲಿ ಹೇಳಬೇಕು ಅಂತಂದ್ರೆ 18-19 ಶ್ಲೋಕ ಉಂಟು. ಒಂದು 5-6 ಶ್ಲೋಕವನ್ನು ತಿಳಿದುಕೊಳ್ಳೋಣ. ನಿಷೇವಿತೆ ಪ್ರಶಸ್ತಾನಿ ನಿಂದಿತಾನಿ ಚ ನಸೇವತೆ ವಾಹ್ ಅನಾಸಕ್ತ ಅನಾಸ್ತಿಕ ಶ್ರದ್ಧಾದಾನ ಏತತ್ ಪಂಡಿತ ಲಕ್ಷಣಂ. ಎಷ್ಟು ಅದ್ಭುತವಾದ ಮಾತನ್ನು ವಿದುರ ಧೃತರಾಷ್ಟ್ರವನ್ನು ಹೇಳ್ತಾ ಇದ್ದಾನೆ ಅಂತಂದ್ರೆ, ನಿಷೇವತೆ ಪ್ರಶಸ್ತಾನಿ, ಯಾವನು ಯಾವಾಗಲೂ ಕೂಡ ಸತ್ಕರ್ಮಗಳಲ್ಲಿ ಆಸಕ್ತನಾಗಿರ್ತಾನೆ, ಸತ್ಕರ್ಮಗಳನ್ನು ಮಾಡ್ತಾ ಇರ್ತಾನೆ. ಸತ್ಕರ್ಮಗಳಲ್ಲಿ ಈಗ ನೋಡ್ರಿ, ಈ ಆರಾಧನೆ ನಡೀತಾ ಇರಬೇಕಾದಾಗ, ಮಂಗಳಾರತಿ ನಡೀತಾ ಇರಬೇಕಾದಾಗ, ಉತ್ಸವ ನಡೀಬೇಕಾದಾಗ ಎಲ್ಲರೂ ನಾವು ಬರ್ಲಿ, ನಾವು ಫೋಟೋ ಒಳಗೆ ಬರ್ಲಿ, ನಾವು ವಿಡಿಯೋ ಒಳಗೆ ಬರ್ಲಿ, ನಾವು ಬಂದೇವಂತಾಗ್ಲಿ ಅಂತ ಕೆಲವರು ಮಾಡೋರು ಇರ್ತಾರೆ. ನಿಜವಾದ ಮನಸ್ಸಿನಿಂದ ದೇವರ ಮೇಲೆ ಭಕ್ತಿಯಿಂದಾಗಿ ಮಾಡೋರು ಯಾರಿಲ್ಲ, ವಿಶ್ವಾಸದಿಂದ ಮಾಡೋರು ಯಾರಿಲ್ಲ, ದೇವರ ಪ್ರೀತಿಗಾಗಿ ಮಾಡೋರಿಲ್ಲ. ಜನರು ನನ್ನನ್ನು ನೋಡ್ಲಿ, ನಾನು ಆರಾಧನೆಗೆ ಬಂದಿದ್ದೇನೆ, ಮೆರವಣಿಗೆಗೆ ಬಂದಿದ್ದೇನೆ, ಪಲ್ಲಕ್ಯೋತ್ಸವದಲ್ಲಿ ನಾನು ಭಾಗವಹಿಸಿದ್ದೇನೆ, ನಂದು ಫೋಟೋ ಒಂದು ಗೋಡೆ ಮೇಲೆ ಬೀಳಲಿ ಅನ್ನೋ ಉದ್ದೇಶ ಇಟ್ಕೊಂಡು ಬರೋ ಜನರೇ ಜಾಸ್ತಿ. ದೇವರಲ್ಲಿ ಭಕ್ತಿಯನ್ನ ಮಾಡುವಾಗ ಅಥವಾ ದೇವರ ಆರಾಧನೆಯನ್ನ ಮಾಡುವಾಗ ಇಬ್ರು ಜನ ಇದ್ದಾರಂತೆ. ಒಂದು ಕೇವಲ ಭಗವತ್ ಪ್ರೀತಿಗಾಗಿ ಮಾಡುವಂತಹ ಜನರು, ಇನ್ನು ಕೆಲವರು ಯಾಕೆ ಆರಾಧನೆ ಮಾಡ್ತಾರೆ ಅಂದ್ರೆ ಭಯದಿಂದಾಗಿ ಮಾಡ್ತಾರೆ. ಮಾಡದೇ ಇದ್ರೆ ಏನಾಗ್ತದೋ ಅನ್ನೋ ಭಯ. ನಾನು ರಾಯರ ಮಠಕ್ಕೆ ಹೋಗಿ ನಮಸ್ಕಾರ ಮಾಡದೇ ಇದ್ರೆ ಏನಾಗ್ತದೋ ಅನ್ನೋ ಭಯ. ಸಂಧ್ಯಾವಂದನೆ ಮಾಡದೇ ಇದ್ರೆ, ಪೂಜೆ ಮಾಡದೇ ಇದ್ರೆ, ಸತ್ಕರ್ಮಗಳನ್ನು ಮಾಡದೇ ಇದ್ರೆ, ಧನುರ್ಮಾಸ ಪೂಜೆಗೆ ಭಾಗವಹಿಸದೇ ಇದ್ರೆ, ಧನುರ್ಮಾಸದಲ್ಲಿ ದೇವರ ಮಂಗಳಾರತಿ ಮಾಡೋದನ್ನು ನೋಡದೇ ಇದ್ರೆ ಏನಾಗ್ತದೋ ಅನ್ನೋ ಭಯಕ್ಕಾಗಿ ಪೂಜೆ ಮಾಡೋರಿದ್ದಾರೆ. ಇದು ಅಲ್ಲ. ಅದಕ್ಕೆ ಅಂತಾನೆ ನಿಜವಾದ ಪಂಡಿತರ ಲಕ್ಷಣ ಏನು ಅಂತಂದ್ರೆ ವಿದುರ ಅಂತಾನೆ, ನಿಷೇವದೆ ಪ್ರಶಸ್ತಾನಿ, ಸ್ವಾಭಾವಿಕವಾಗಿ ಭಗವಂತನ ಪ್ರೀತಿಗಾಗಿ ಮನಸ್ವಾಸ್ಥ್ಯದಿಂದಾಗಿ ಯಾರು ಸತ್ಕರ್ಮಗಳನ್ನ ಮಾಡ್ತಾರೋ ಅದರಲ್ಲಿ ರತಿ ಉಳ್ಳವರಾಗಿರ್ತಾರೋ ಅಂಥವರು ಪಂಡಿತರು. ನಿಂದಿತಾನಿ ಚ ನಸೇವತೆ, ನಿಷಿದ್ಧವಾದ ಧರ್ಮ ವಿರುದ್ಧವಾದ ಭಗವಂತನಿಗೆ ಸಮ್ಮತ ಅಲ್ಲದೇ ಇರುವಂತಹ, ಧರ್ಮಕ್ಕೆ ಸಮ್ಮತ ಅಲ್ಲದೇ ಇರುವಂತಹ ಕರ್ಮಗಳನ್ನು ಯಾರು ಮಾಡುವುದಿಲ್ಲ. ನಿಂದಿತಾನಿ ನಸೇವತೆ, ದುಷ್ಕರ್ಮಗಳನ್ನು ಮಾಡದೇ ಇರತಕ್ಕಂಥವು ಅಂಥವರು. ಅನಾಸ್ತಿಕ, ಆಸ್ತಿಕ ಅಂದ್ರೆ ಇವತ್ತೆಲ್ಲ ನಾಸ್ತಿಕರು ಆಸ್ತಿಕರು ಅಂತಾರೆ. ಏನ್ ಹಾಗಾದ್ರೆ ಅವ್ರು ತುಂಬಾ ಆಸ್ತಿಕರಿ, ತುಂಬಾ ನಾಸ್ತಿಕರಿ ಅಂತಾರೆ. ನಾಸ್ತಿಕರು ಅಂದ್ರೆ ಏನು? ಅಸ್ತಿ ನಾಸ್ತಿ. ಅಸ್ತಿ ಅಂದ್ರೆ ಇರುವಿಕೆ, ನಾಸ್ತಿ ಅಂದ್ರೆ ಇಲ್ಲದಿರುವಿಕೆ. ದೇವರ ಅಸ್ತಿತ್ವವನ್ನು ತಿಳಿದು ಪ್ರತಿಪಾದನೆ ಮಾಡೋದು. ಭಗವಾನ್ ಅಸ್ತಿ, ಜಗತಃ ಅಸ್ತಿ, ಪಂಚಭೇದ ತಾರತಮ್ಯಂ ಅಸ್ತಿ, ಇದೇ ಇದೇ ಇದೆ ಅನ್ನೋರೆಲ್ಲ ಆಸ್ತಿಕ. ನಾಸ್ತಿ, ನ ಅಸ್ತಿ, ಇಲ್ಲ 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 ಅನ್ನೋರೆಲ್ಲ ನಾಸ್ತಿಕ. ಹೀಗಾಗಿ ಯಾರು ಸಜ್ಜನರು ಅಂತಂದ್ರೆ ಅನಾಸ್ತಿಕ, ನಾಸ್ತಿಕ ಅಲ್ಲದೇ ಇದ್ದವನು, ಆಸ್ತಿಕ್ಯ ಬುದ್ಧಿ ಉಳ್ಳವನು, ದೇವರಿದ್ದಾನೆ ಅನ್ನುವ ಮನೋಭಾವನೆಯನ್ನ ಹುಟ್ಟಿಸಿಕೊಂಡವನು.
ದೇವರ ಮೇಲೆ ವಿಶ್ವಾಸ ಮಾಡ್ತಕ್ಕಂಥವನು. ನಮಗೆ ವಿಶ್ವಾಸವೇ ಇಲ್ಲ, ಅದು ಮುಂದೆ ಬರ್ತದ ವಿಷಯ. ದೇವರ ಮೇಲೆ ವಿಶ್ವಾಸವನ್ನ ಮಾಡಬೇಕು. ಜಗತ್ತು ನಿಂತಿರೋದೇ ವಿಶ್ವಾಸದ ಮೇಲೆ ತಿಳಿದುಕೊಳ್ಳಿ. ಇವತ್ತು ಸುಮ್ಮನೆ ಒಂದು ಜನರಲ್ ಆಗಿ ಹೇಳಬೇಕು ಅಂತಂದ್ರೆ, ನಾನೊಂದು ಕ್ಯಾಬ್ ಬುಕ್ ಮಾಡ್ತೀನಿ. ಯಾಕೆ ಅಂತಂದ್ರೆ ಅವನು ಈ ಪ್ಲೇಸಿಂದ ಮತ್ತೊಂದು ಪ್ಲೇಸ್ಗೆ ಕರ್ಕೊಂಡು ಹೋಗ್ತಾನೆ ಅನ್ನುವ ವಿಶ್ವಾಸ. ಅವನು ನನ್ನ ಮೇಲೆ ವಿಶ್ವಾಸ ಮಾಡ್ತಾನೆ. ಯಾಕೆಂದ್ರೆ ನಾನು ಕರ್ಕೊಂಡು ಹೋದ್ಮೇಲೆ ದುಡ್ಡನ್ನು ಕೊಡ್ತಾನೆ ಅಂತ ಹೇಳಿ. ಇವತ್ತು ಉದ್ಯೋಗ ಮಾಡ್ತಕ್ಕಂಥವ್ರು, ನಾನು ಚೆನ್ನಾಗಿ ಉದ್ಯೋಗ ಮಾಡಿದ್ರೆ ನನಗೆ ಮಂತ್ ಎಂಡಿಗೆ, ತಿಂಗಳದ ಕೊನೆಯ ಭಾಗದಲ್ಲಿ ನನಗೆ ಸಂಬಳವನ್ನು ಕೊಡ್ತಾರೆ ಅನ್ನೋ ವಿಶ್ವಾಸದಿಂದಾಗಿ ಇವನು ಕೆಲಸವನ್ನು ಮಾಡ್ತಾನೆ. ಕಂಪನಿ ಮೇಲೆ ವಿಶ್ವಾಸ ಮಾಡ್ತಾನೆ. ಕಂಪನಿ ಇವನ ಮೇಲೆ ವಿಶ್ವಾಸ ಮಾಡ್ತದೆ. ಯಾಕೆ ಏನಂದ್ರೆ ಕಂಪನಿ ಚೆನ್ನಾಗಿ ಬೆಳೆಯೋಗೋಸ್ಕರವಾಗಿ ಇವನು ಚೆನ್ನಾಗಿ ಉದ್ಯೋಗ ಮಾಡ್ತಾನೆ ಅನ್ನೋ ಉದ್ದೇಶಕ್ಕಾಗಿ ಅವನ ಮೇಲೆ ವಿಶ್ವಾಸ ಮಾಡ್ತದೆ. ಹೀಗಾಗಿ ವಿಶ್ವಾಸದ ಮೇಲೆ ಎಲ್ಲೇ ನೋಡ್ರಿ ನೀವು, ಎಲ್ಲೇ ನೋಡ್ರಿ, ಇಡೀ ಜಗತ್ತು ವಿಶ್ವಾಸದ ಮೇಲೆ ನಿಂತಿದೆ. ಆದರೆ ನಾವುಗಳು ದೇವರ ಮೇಲೆ ವಿಶ್ವಾಸ ಮಾಡ್ತಾ ಇಲ್ಲ. ದೇವರ ರಕ್ಷಣೆ ಮಾಡ್ತಾನೆ ಅನ್ನೋ ವಿಶ್ವಾಸ ಇಲ್ಲ. ದೇವರು ಕಾಪಾಡ್ತಾನೆ ಅನ್ನೋ ವಿಶ್ವಾಸ ಇಲ್ಲ. ನಾನು ಮಾಡಿದ ಪೂಜೆ ದೇವರಿಗೆ ಸಲ್ತದೆ ಅನ್ನೋ ವಿಶ್ವಾಸ ಇಲ್ಲ. ಗಂಗಾ ಸ್ನಾನ ಮಾಡಿದಾಗ ನನ್ನ ಪಾಪಗಳ ಪರಿಹಾರವಾಗ್ತದೆ ಅನ್ನೋ ವಿಶ್ವಾಸ ಇಲ್ಲ. ಗರುಡ ಪುರಾಣದಲ್ಲಿ ಅಂತಾರೆ, ಇಲ್ಲೂ ಬರ್ತದೆ, ಗಂಗಾ ಕ್ಷೋಭ ಅಂದಿದ್ದಾರೆ. ಮುಂದೆ ಬರ್ತದೆ, ಇನ್ನೊಂದು 5-6 ಶ್ಲೋಕ ನಂತರದ ಬರ್ತದೆ, 5-10 ಶ್ಲೋಕ ಬರ್ತದೆ. ಅದು ಗಂಗಾ ನದಿಗೆ ಹೋದಾಗ, ನಾನು ಸ್ನಾನ ಮಾಡಿದಾಗ ಈ ಗಂಗಮ್ಮ ನನ್ನ ಪಾಪಗಳನ್ನು ತೊಳೆಯುವಂಥವಳು ಅನ್ನೋ ವಿಶ್ವಾಸ ನನಗೆ ಬರದೇ ಇದ್ರೆ ಗಂಗಾ ಸ್ನಾನ ಮಾಡಿದ್ದು ನಿಷ್ಪ್ರಯೋಜಕ. ಮನೆಯಲ್ಲಿ ಪ್ಲಾಸ್ಟಿಕ್ ಬಕೆಟಲ್ಲಿ ಪ್ಲಾಸ್ಟಿಕ್ ಮಗ್ ಇಟ್ಕೊಂಡು ಸ್ನಾನ ಮಾಡಬೇಕಾದಾಗ ಎಷ್ಟೋ ಜನ ಮಂತ್ರ ಹೇಳ್ತಾರೆ. ಏನ್ ಹೇಳ್ತಾರ? ಗಂಗೆ ಚಯಮಣಿ ಚೈವ ಗೋದಾವರಿ ನರ್ಮದೆ ಸಿಂಧು ಕಾವೇರಿ ಜಲೇಸ್ಮಿನ್ ಸನ್ನಿಧಿಂಪುರು ಅಂತಂತಾರೆ. ಯಾಕೆ? ಇಷ್ಟೆಲ್ಲ ಗಂಗಾದಿ ದೇವತೆಗಳ, ಗಂಗಾದಿ ಮಧ್ಯಭಿಮಾನಿ ದೇವತೆಗಳ ಸ್ತೋತ್ರವನ್ನು ಮಾಡಿದ್ಯಾಕೆ? ಯಾಕೆ ಅಂತಂದ್ರೆ ಆ ಎಲ್ಲಾ ನದಿಗಳಲ್ಲಿ ಸ್ನಾನ ಮಾಡಿದ್ರೆ ಯಾವ ಪುಣ್ಯ ಬರಬೇಕೋ ಆ ಪುಣ್ಯ ಈ ನೀರಿನಲ್ಲಿ ಸ್ನಾನ ಮಾಡಿದ್ರು ಬರ್ಲಿ. ಯಾವ ಪಾಪಗಳ ಪರಿಹಾರ ಆಗ್ಬೇಕಾಗಿದೋ, ಯಾವ ಪುಣ್ಯ ಬರಬೇಕಾಗಿದೋ ಆ ಪಾಪ ಪರಿಹಾರ, ಪುಣ್ಯ ಬರ್ಲಿ ಅನ್ನೋ ಉದ್ದೇಶಕ್ಕಾಗಿಯೇ ಆ ಮಂತ್ರಗಳನ್ನ ಹೇಳಿ ಗಂಗಾ ಸ್ನಾನವನ್ನು ಮಾಡೋದು. ಸಾಕ್ಷಾತ್ ಗಂಗೆಯಲ್ಲಿ ಮುಳುಗಿದಾಗ ನನ್ನ ಪಾಪ ಪರಿಹಾರ ಆಗ್ತದೋ ಇಲ್ಲೋ ಅನ್ನೋ ವಿಶ್ವಾಸ ಮಾಡದೇ ಇದ್ರೆ, ಡೌಟ್ ಪಟ್ರೆ, ನಮ್ಮ ಶಾಸ್ತ್ರಗಳಲ್ಲಿ ಹೇಳ್ತಾರೆ, ಸಂಶಯವೇ ಮೈಲಿಗೆ. ನಾನು ದಾರ ತೊಳೆದ್ನೋ ಏನೋ, ನೀರು ತೊಳೆದ್ನೋ ಅನ್ನೋ ಮೈಲಿಗೆ ಆತೋ ಏನೋ ಡೌಟ್ ಮಾಡ್ತಾನೆ ಮೈಲಿಗೆ. ಶಾಸ್ತ್ರಗಳು ಹೇಳ್ತಾರೆ, ಶಾಸ್ತ್ರ ಹೇಳೋದೇನು? ಜ್ಞಾನ ಭಯಜನಕ. ಜ್ಞಾನ ಭಯಜನಕ ಆಗಿದೆ. ಇವತ್ತು ನನ್ನ ಹಿಂದೆ ಒಂದು ಸರ್ಪ ಕುತ್ಕೊಂಡದು ಅಂತ ಇಟ್ಕೊಡ್ರಿ, ಏನು ಗೊತ್ತಿಲ್ಲ, ಕುತ್ಕೊಂಡಿದೆ ಅಂತ ತಿಳ್ಕೊಡ್ರಿ. ಅದು ಕೂತಿರೋದು ನನಗೆ ಗೊತ್ತಿಲ್ಲ ಅಂದ್ರೆ ನನಗೆ ಭಯ ಹುಟ್ಟಲ್ಲ. ಯಾವಾಗ ಭಯ ಹುಟ್ಟುತ್ತದೆ? ಅದು ಇದೆ ಅಂತ ಗೊತ್ತಾದ ಮೇಲೆ ಭಯ ಹುಟ್ಟತ್ತೆ. ಜ್ಞಾನ ಭಯಜನಕ. ಹೀಗಾಗಿ ಈಗ ನೋಡ್ರಿ, ಈ ಕೆಲವೊಂದು ಸಂದರ್ಭದಲ್ಲಿ ಈ ಮೊಬೈಲ್ ನೋಡೋ ಚಟ ಇರ್ತದೆ ಕೆಲವರಿಗೆ. ರಾತ್ರಿ ಮಲಗುವಾಗ ಯಾವುದೋ ಸ್ನೇಕ್ಸ್ ಅಂದ್ರೆ ಸರ್ಪಗಳನ್ನು ನೋಡಿ ಮಲಗಿರ್ತಾನೆ. ಸ್ವಪ್ನದಲ್ಲೆಲ್ಲ, ಕನಸಿನಲ್ಲೆಲ್ಲ ಅದೇ ಬಂದಿರತ್ತೆ. ಬೆಳಿಗ್ಗೆ ಮಂಚದಿಂದ ಕೆಳಗಿಳಿಬೇಕಾದಾಗ ಒಂದು ಬಟ್ಟೆ ಬಿದ್ದಿರುತ್ತದೆ. ಆ ಬಟ್ಟೆ ತುಳಿದ ಮೇಲೆ ಯಪ್ಪ ಸರ್ಪ ತುಳಿದೆ ಅಂತ ನೋಡ್ರಿ. ಅಂದ್ರೆ ತುಳಿದೇನು ಬಟ್ಟೆ, ಆದ್ರೆ ಅನ್ನೋದೇನು ಹಾವು ತುಳಿದೆ ಅಂತ ಅನ್ಕೊಳ್ತಾನೆ. ಅಂದ್ರೆ ಸರ್ಪ ಜ್ಞಾನ ಭಯಜನಕ. ಯಾಕೆ ಈ ಮಾತು ಹೇಳಿದೆ ಅಂತಂದ್ರೆ, ನಾವು ವಿಶ್ವಾಸವನ್ನ ಮಾಡಬೇಕು. ವಿಶ್ವಾಸ ಅಂತಂದ್ರೆ ಯಾವ, ಈಗ ನೋಡಿ ಪ್ರಕೃತದಲ್ಲಿ ನಮ್ಮ ಗಂಗಾ ಸ್ನಾನದ ಬಗ್ಗೆ ಹೇಳ್ತಾ ಇದ್ದೀವಿ. ಅದಕ್ಕೊಂದು ಕಥೆನೂ ಇದೆ ವಾಸ್ತವಿಕವಾಗಿ. ಗಂಗೆಯಲ್ಲಿ ಮುಳುಗಿದಾಗ ನನ್ನ ಪಾಪಗಳು ಪರಿಹಾರವಾಗ್ತದೆ, ನನ್ನ ಪಾಪಗಳು ತೊಳಿಲಿಕ್ಕೆ ಗಂಗಮ್ಮ ಬಂದಿದ್ದಾಳೆ ಅನ್ನುವ ಚಿಂತನೆಯನ್ನ ಬರದೇ ಇದ್ರೆ, ಚಿಂತನೆ ಮಾಡದೇ ಇದ್ರೆ, ಆ ಅನುಸಂಧಾನ ವಿಶ್ವಾಸ ಬರದೇ ಇದ್ರೆ ಮಾಡಿದ್ದು ವ್ಯರ್ಥವಾಗ್ತದೆ. ಅದಕ್ಕೊಂದು ಕಥೆ ಹೇಳ್ತಾರೆ. ಒಬ್ಬ ವ್ಯಕ್ತಿ ಇದ್ದ, ಪ್ರಾಯ ಒಂದು 80-90 ವರ್ಷ ಆಗಿದೆ. ಗಂಗಾ ಸ್ನಾನ ಮಾಡಬೇಕು ಅಂತ ಆಸೆಯಿಂದ ಬಂದಿದ್ದಾನೆ. ಗಂಗಾ ನದಿಯ ದಡದವರೆಗೆ ಬಂದಿದ್ದಾನೆ. ಕೆಳಗೆ ಇಳಿಯುವ ಶಕ್ತಿ ಇಲ್ಲ.
ದಡದಲ್ಲಿ ಕುತ್ಕೊಂಡು ಸ್ನಾನ ಮಾಡಿ ಬರೋರಿಗೆಲ್ಲ ಹೇಳ್ತಾ ಇದ್ದಾನೆ, ನೋಡ್ರಪ್ಪ ನನ್ನ ಕಾಲಲ್ಲಿ ಶಕ್ತಿ ಇಲ್ಲ, ನಿತ್ರಾಣ, ವಯಸ್ಸಾಗಿದೆ, ಗಂಗೆಯಲ್ಲಿ ಇಳಿದು ಮುಳುಗುವಷ್ಟು ಶಕ್ತಿ ನನಗೆ ಇಲ್ಲ. ನೀವೆಲ್ಲ ಗಂಗಾ ಸ್ನಾನ ಮಾಡಿ ಬರ್ತಾ ಇದ್ದೀರಿ, ಯಾರಾದ್ರೂ ಒಂದು ತಂಗಿ ನೀರನ್ನು, ಗಂಗೆ ನೀರನ್ನು ತಂದು ನನ್ನ ತಲೆ ಮೇಲೆ ಸುರೂರಿ ನಾನು ಇಲ್ಲೇ ದಡದಲ್ಲಿ ಕುತ್ಕೊಳ್ತೀನಿ ಅಂತ ಹೇಳಿದೆ. ಪಾಪ ವಯಸ್ಸಾಗಿದೆ ಮುದುಕನಿಗೆ ಅಂತ ತಿಳ್ಕೊಂಡು ಅವನ ಮಾತಿನ ಮೇಲೆ ಗೌರವ ಕೊಟ್ಟು ಕೆಲವರು ಗಂಗಾ ಸ್ನಾನ ಮಾಡಿ ಒಂದು ತಮಗೆ ನೀರನ್ನು ತಂದು ಅವನ ತಲೆ ಮೇಲೆ ಹಾಕಲಿಕ್ಕೆ ಬಂದಾಗ ಅವನೊಂದು ಕಂಡೀಷನ್ ಹಾಕ್ತಾನೆ. ಏನು ಕಂಡೀಷನ್ ಅಂತಂದ್ರೆ, ನಾನು ಪಾಪ ಮಾಡಿಲ್ಲ, ನನ್ನಲ್ಲಿ ಪಾಪ ಇಲ್ಲ ಅನ್ನುವ ಭಾವನೆ ಯಾರಿಗಿದೆ ಅವರು ಗಂಗಾ ನೀರನ್ನು ತಂದು ಹಾಕ್ರಿ ಅಂತ ಹೇಳಿ. ಇದನ್ನು ಕೇಳಿದ ಮೇಲೆ ಯಾರು ಹಾಕಲಿಲ್ಲ. ಎಲ್ಲರಿಗೂ ಒಂದೇ ಒಂದು ಗಿಲ್ಟ್ ಇರ್ತದೆ, ಅಯ್ಯೋ ನಾ ಆ ಪಾಪ ಮಾಡೀನಿ, ಈ ಪಾಪ ಮಾಡಿ ಅನ್ನೋ ವಿಚಾರಗಳು ಎಲ್ಲರಿಗೂ ಇದ್ದೇ ಇರ್ತದೆ. ಈಗ ಯಾರ್ಯಾರು ಗಂಗಾ ಸ್ನಾನ ಮಾಡಿದವರು ಈ ಕಂಡೀಷನ್ ಕೇಳಿದ್ರೆ ಹಾಕಲೇ ಇಲ್ಲ. ಕೊನೆಗೆ ಒಂದು 8 ವರ್ಷದ 9 ವರ್ಷದ ಒಂದು ಪುಟ್ಟ ಬಾಲಕ ಇದ್ದ. ಆ ಬಾಲಕ ಗಂಗಾ ಸ್ನಾನವನ್ನ ಮಾಡಿದ. ಗಂಗಾ ಸ್ನಾನವನ್ನ ಮಾಡಿ ಗಂಗೆಯ ನೀರನ್ನು, ಒಂದು ತಮಗೆ ನೀರನ್ನು ತಂದು ಇವನು ತಲೆ ಮೇಲೆ ಸುರುವೇ ಬಿಟ್ಟ. ಮುದುಕ ಅಂತ, ಅಲ್ಲೋ ನಮ್ಮ ತಲೆ ಮೇಲೆ ಗಂಗಾ ನೀರು ಹಾಕಿದಿ ನಿಜ, ಆದ್ರೆ ನನ್ನ ಕಂಡೀಷನ್ ಗೊತ್ತಿಲ್ವಾ ನಿನಗೆ? ನೀನು ಪಾಪ ಮಾಡಿಲ್ವಾ, ನಿನ್ನಲ್ಲಿ ಪಾಪ ಇಲ್ವಾ ಅಂತ ಪ್ರಶ್ನೆ ಮಾಡಿದ್ರೆ ಅವಾಗ ಆ ಮಗು ಹೇಳ್ತಂತೆ, ಸ್ವಾಮಿ ನಾನು ಮಾಡಿದ್ದೆ, ಪಾಪವನ್ನ ಮಾಡಿದ್ದೆ, ಭೂತಕಾಲದಲ್ಲಿ ಪಾಪವನ್ನು ಮಾಡಿದ್ದೆ, ಪ್ರೆಸೆಂಟ್ ಟೆನ್ಸ್, ವರ್ತಮಾನ ಕಾಲದಲ್ಲಿ ನನ್ನ ಪಾಪ ಇಲ್ಲ. ಯಾಕೆ ಅಂತಂದ್ರೆ ಈ ಗಂಗಮ್ಮ ವಿಷ್ಣು ಪಾದೋದಕ ನಮ್ಮೆಲ್ಲರ ಪಾಪಗಳನ್ನು ಪರಿಹಾರ ಮಾಡೋಸ್ಕರವಾಗಿಯೇ ಗಂಗಮ್ಮ ಭೂಮಿಗೆ ಹರಿದು ಬಂದಿದ್ದಾಳೆ. ಇಲ್ಲಿ ನಾನು ಮುಳುಗಿದೆ, ಮುಳುಗಿದಾಗ ನೀರೇನು ಹರಿದು ಹೋಯ್ತಲ್ಲ, ಅದೆಲ್ಲರಿಂದಾಗಿ ನನ್ನೆಲ್ಲ ಪಾಪಗಳು ತೊಳೆದು ಹೋಯಿತು ಅಂತೇಳಿ ಆ ವ್ಯಕ್ತಿ ಅಂದ ಅಂತೆ, ಆ ಬಾಲಕ ಅಂದ ಅಂತ. ನೋಡ್ರಿ, ಯಾಕೆ ಈ ಮಾತು ಹೇಳಿದ್ವಿ ಅಂತಂದ್ರೆ, ನಾವು ಗಂಗಾ ಸ್ನಾನವನ್ನ ಮಾಡುವಾಗ ನಮಗೆ ಈ ಆಲೋಚನೆ, ಈ ಬುದ್ಧಿ ಬರದೇ ಇದ್ದರೆ, ಈ ಅನುಸಂಧಾನ, ಈ ವಿಶ್ವಾಸ ಬರದೇ ಇದ್ದರೆ, ಗಂಗಮ್ಮ ನನ್ನ ಪಾಪಗಳನ್ನು ತೊಳಿತಾಳೆ ಅನ್ನೋ ನಂಬಿಕೆ ಬರದೇ ಇದ್ದರೆ ಗಂಗಾ ಸ್ನಾನ ಮಾಡಿದ್ದು ಪ್ರಯೋಜನ ಇಲ್ಲ. ಅದಕ್ಕೆ ಅಂತಾರೆ ವಿಶ್ವಾಸವನ್ನ ಮಾಡಬೇಕು. ವಿಶ್ವಾಸ ಇಲ್ಲ ಅಂದ್ರೆ ನಡೆಯಲ್ಲ. ಆಮೇಲೆ ಅಷ್ಟೇ ಅಲ್ಲ, ಶ್ರದ್ಧದಾನ, ಯಾರು ಯಾವುದೇ ಕರ್ಮವನ್ನ ಮಾಡಬೇಕಾದಾಗ ಯಾರು ಯಾವುದೇ ಕರ್ಮವನ್ನು ಮಾಡಬೇಕಾದಾಗ ಶ್ರದ್ಧೆ ಉಳ್ಳವರಾಗಿರ್ತಾರೋ ಅಂತಹ ಕರ್ಮಗಳ ಮಾತ್ರ ಫಲತೆಯನ್ನು ಕೊಡ್ತದೆ, ಸಫಲತೆಯನ್ನು ಕೊಡ್ತದೆ. ಕೆಲವರು ಎಷ್ಟೋ ಜನ ಜ್ಯೋತಿಷ್ಯಕಾರರ ಹತ್ರ ಹೋಗ್ತಾರೆ, ಫಲಕ್ಕೋಸ್ಕರ ಪ್ರಯತ್ನ ಮಾಡ್ತಾರೆ, ಅದು ಹೋಮ ಮಾಡಿ, ಇದು ಹೋಮ ಮಾಡಿ, ಹಾಗೆ ಹೀಗೆ ಅಂತ 108 ಹೇಳ್ತಾರೆ. ಅವನು ಎಲ್ಲ ತೀರ್ಥಕ್ಷೇತ್ರನೂ ಮಾಡ್ತಾನೆ, ಯಜ್ಞ ಯಾಗಾದಿಗಳು ಮಾಡ್ತಾನೆ. ಆದರೆ ಇರಬೇಕಾದ ಶ್ರದ್ಧೆನೇ ಇಲ್ಲ ಅಂತಂದ್ರೆ 3 ಗಂಟೆ ಹೋಮಕ್ಕೆ ಕೂಡ್ತಾನೆ, 3 ಸೆಕೆಂಡ್ ದೇವರಲ್ಲಿ ಮನಸ್ಸಿರಲ್ಲ ಅವನು. ನಾನು ಯಾವಾಗಲೂ ಹೇಳ್ತಾ ಇರ್ತೇನೆ, ನಾವು ಮಾಡುವುದು ಕರ್ಮಗಳು 108 ಆಗಿರಬಹುದು, 100 ಕರ್ಮಗಳು ಮಾಡಬಹುದು. ಆದರೆ ಯಾವ ಕರ್ಮಕ್ಕೆ ಭಕ್ತಿಯ ಮುದ್ರೆಯನ್ನು ಒತ್ತೇವೋ ಆ ಕರ್ಮ ಮಾತ್ರ ಭಗವಂತನಿಗೆ ಅರ್ಪಿತವಾಗ್ತದೆ. ಹೀಗಾಗಿ ಶ್ರದ್ಧಾದಾನ ಏತತ್ ಪಂಡಿತ ಲಕ್ಷಣ. ಶ್ರದ್ಧೆ ಇಲ್ಲ ಅಂತಂದ್ರೆ ಎಲ್ಲ ವ್ಯರ್ಥ ಆಗ್ತದೆ. ಉದಾಹರಣೆ ಹೇಳಬೇಕು ಅಂದ್ರೆ, ದಾರಿಯಲ್ಲಿ ಹೋಗ್ಬೇಕಾದಾಗ ಪೇಪರ್ಗಳ ರಾಶಿ 1000 ಬಿದ್ದಿರತ್ತೆ, ಅದಕ್ಕೆ ಯಾರು ರೆಸ್ಪಾಂಡ್ ಮಾಡಲ್ಲ, ಕಸ ಅಂತೇಳಿ ಹಾಗೆ ಬಿಟ್ಟು ಹೋಗ್ತಾರೆ. ಅದೇ ಪೇಪರ್ಗಳ ರಾಶಿಯಲ್ಲಿ ಒಂದು ಪೇಪರ್ ಏನಾದರೂ ಗಾಂಧೀಜಿ ಮುದ್ರೆ ಇರೋದಿತ್ತು ಅಂತಾದ್ರೆ ಅದಕ್ಕೊಂದು ವ್ಯಾಲ್ಯೂ ಇದೆ. ಅದು 500ದೇ ಆಗಿರಲಿ, 2000 ಇಲ್ಲ, 500ದೇ ಆಗಿರಲಿ, 200ದೇ ಆಗಿರಲಿ, ಗಾಂಧೀಜಿ ಮುದ್ರೆ ಉಳ್ಳ ಪೇಪರ್ ಇತ್ತು ಅಂತ ಆದ್ರೆ ಆ ಪೇಪರ್ ಒಂದು ವ್ಯಾಲ್ಯೂ ಇದೆ. ಹಾಗೆ ನಾವು ಮಾಡುವ ಕರ್ಮಗಳಿಗೆ ಭಕ್ತಿಯ ಮುದ್ರೆಯನ್ನು ಒತ್ತಿದರೆ ಮಾತ್ರ ಅದು ಅರ್ಪಿತವಾಗ್ತದೆ. ಅದಕ್ಕೆ ಮಾಡಬೇಕಾದಾಗ ನಮಗಲೇ ಶ್ರದ್ಧೆ ಇರಬೇಕು, ಭಕ್ತಿ ಇರಬೇಕು. ಶ್ರದ್ಧದಾನ ಏತತ್ ಪಂಡಿತ ಲಕ್ಷಣಂ. ಶ್ರದ್ಧೆಯುಳ್ಳವರಿಗೆ ಆ ಬದ್ಧವುಳ್ಳವರು ಪಂಡಿತರಾಗ್ತಾರೆ, ಜ್ಞಾನಿಗಳು ಅಂತ ಕಲಿಸಿಕೊಳ್ಳುತ್ತಾರೆ ಇದ್ರು ಅಂತಾನೆ. ಮುಂದೆ ಪಂಡಿತರ ಲಕ್ಷಣ ಮತ್ತು ಮೂರ್ಖರ ಲಕ್ಷಣ ಇನ್ನೂ ಅನೇಕ ವಿಚಾರಗಳನ್ನು ತಿಳಿಸೋರಿದ್ದಾರೆ. ಮುಂದಿನ ದಿನಗಳಲ್ಲಿ ತಿಳಿಯೋಣ ಅಂತ ಭಾರತೀಯ ಶ್ರೀಕೃಷ್ಣ.